ಹಲೋ ಮಕ್ಕಳೇ, ನಿನ್ನೆ ಫಿಸಿಕ್ಸು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಾಕಿದ್ದೆ. ಇವತ್ತು ಕೆಮಿಸ್ಟ್ರಿ ಮಾಡ್ತಾ ಇದ್ದೀವಿ ಬೈ ದಿ ರಿಕ್ವೆಸ್ಟ್ ಆಫ್ ದಿ ಸ್ಟೂಡೆಂಟ್ ಅಗೇನ್. ಸರ್ ಕೆಮಿಸ್ಟ್ರಿ ಇಲ್ವಾ ಕೆಮಿಸ್ಟ್ರಿ ಇಲ್ವಾ ಕೆಮಿಸ್ಟ್ರಿ ಇಲ್ವಾ ಅಂತ ಕೇಳ್ತಾ ಇದ್ರಿ. ಕೆಮಿಸ್ಟ್ರಿಯಲ್ಲೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವುದಿದೆ, ಯಾವ್ಯಾವ್ದು ನನಗೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅದನ್ನು ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಓದ್ಕೊಂಡು ಮಂಡೇ ಎಕ್ಸಾಮ್ ಚೆನ್ನಾಗಿ ಬರೆದು ಎಲ್ಲರೂ ಕೂಡ ಔಟ್ ಆಫ್ ರೋಡ್ ತೆಗಿಯೋ ಥರ ಆಗಲಿ ಅಂತ ಕೇಳ್ಕೊಳ್ತಾ ವಿಲ್ ಸ್ಟಾರ್ಟ್ ದಿಸ್. ಆ್ಯಂಡ್ ಬಿಫೋರ್ ದ್ಯಾಟ್ ನಿಮ್ಮ ಫ್ರೆಂಡ್ಸಿಗೂ ಕೂಡ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗ್ಬೋದು. ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ಏನು ನೋಟ್ಸ್ ಇದೆ ಅದನ್ನು ಲಿಂಕಲ್ಲಿ ಹಾಕಿರ್ತೀವಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸೈನ್ಸ್ PCMB PCMCS ವಿತ್ ನೀಟ್ JEE ಆ್ಯಂಡ್ ವಾಟ್ ಇಸ್ ದಟ್ CET KCET ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ದೋಸ್ ಹು ಆರ್ ಇಂಟ್ರೆಸ್ಟೆಡ್ ಬೇಗ 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 ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ವಿಲ್ ಗೋ ಬ್ಯಾಕ್ ಇಮ್ಮಿಡಿಯೇಟಾಗಿ. ಆದಷ್ಟು 1.5 hour ಅಲ್ಲಿ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ, ಸೊ ದಟ್ ಲಾಸ್ಟ್ ಮೂಮೆಂಟ್ ರಿವಿಷನ್ಗೆ ನಿಮಗೆ ಚೆನ್ನಾಗಿರುತ್ತೆ. ತುಂಬ 3 hour 4 hour ನಾನು ಕುಯ್ದೆ ಅಂತ ಆದರೆ ನಿಮಗೆ ಅದರ ವಿಡಿಯೋದ ಮೇಲೂ ಇಂಟ್ರೆಸ್ಟ್ ಹೋಗುತ್ತೆ, ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಐ ವಿಲ್ ಟ್ರೈ ಟು ಫಿನಿಶ್ ವಿದಿನ್ 1 or 1.5 hour. ಓಕೆ, ಕಮ್ ಬ್ಯಾಕ್. ಫಸ್ಟ್ ಒನ್ ವಿಲ್ ಗೋ ಫಾರ್ MCQs. ನಿನ್ನೆ ಪೇಪರ್ ಪ್ಯಾಟರ್ನ್ ಹೇಳಿದ್ದೀನಿ ಫಿಸಿಕ್ಸಲ್ಲಿ ಹೇಗಿರುತ್ತೆ ಅಂತೇಳಿ. ಸೊ ಡೈರೆಕ್ಟ್ಲಿ ವಿಲ್ ಗೋ ಫಾರ್ MCQ. 3 MCQ ವಿಲ್ ಬಿ ದ್ಯಾಟ್ ಫಾರ್ ಕೆಮಿಸ್ಟ್ರಿ. ಫಿಸಿಕ್ಸಲ್ಲಿ ಎಷ್ಟಿತ್ತು? 2 MCQs ಇತ್ತು. ಕೆಮಿಸ್ಟ್ರಿಯಲ್ಲಿ 3 MCQs ಇರುತ್ತೆ. 3 MCQs ಇರುತ್ತೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಫಸ್ಟ್ ಒನ್, ದ ಕನ್ಸ್ಟಿಟ್ಯೂಯೆಂಟ್ ಮೆಟಲ್ಸ್ ಇನ್ ಬ್ರಾಸ್. ಸೊ ಬ್ರಾಸಲ್ಲಿ ಯಾವ್ಯಾವುದು ಮೆಟಲ್ಲು ಕಂಬೈನ್ ಆಗಿ ಬ್ರಾಸ್ ಕ್ರಿಯೇಟ್ ಆಗಿದೆ ಅಂತೇಳಿ ಯಾವ್ಯಾವುದು ನಿಮ್ಗೆ ಗೊತ್ತಿರುತ್ತೆ ಈಗಾಗಲೇ. ವಿಚ್ ಆರ್ ಆಲ್ ಕಾಪರ್ ಆ್ಯಂಡ್ ಜಿಂಕ್. ದಟ್ ಈಸ್ ಆಪ್ಷನ್ ಎ. ನಿಮಗೆ ಎಕ್ಸ್ಪ್ಲನೇಷನ್ ನೀಡೆಡ್ ಇದ್ದಲ್ಲಿ ಐ ವಿಲ್ ಎಕ್ಸ್ಪ್ಲೈನ್. ಎಲ್ಲೆಲ್ಲಿ ಎಕ್ಸ್ಪ್ಲನೇಷನ್ ಬೇಡ, ಡೈರೆಕ್ಟಾಗಿ ಆನ್ಸರ್ ಹೇಳ್ರೆ ನಡೀತದೆ, ಅಲ್ಲಿ ಡೈರೆಕ್ಟಾಗಿ ಆನ್ಸರ್ ಹೇಳ್ಕೊಂಡು ಹೋಗ್ತೀನಿ. ಓಕೆ, ಮೆಮೊರಿ ಬೇಸ್ಡ್ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಡೈರೆಕ್ಟಾಗಿ ಹೇಳ್ತೀನಿ. ಕಾನ್ಸೆಪ್ಟ್ ಎಲ್ಲಿ ನೆಸೆಸಿಟಿ ಇರುತ್ತೋ ಅಲ್ಲಿ ವಿಲ್ ರಿವೈಸ್. ಓಕೆ, ಅನಲೈಸ್ ದಿ ಎಕ್ಸ್ಪೆರಿಮೆಂಟ್ expressed in the above figure. The molecular formula of the solution Y, the molecular formula of solution Y that gives a yellow color, very 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 important is yellow color and PPT, precipitate, yellow color PPT, precipitate, by reacting with Ki, that is potassium iodide, reacting with potassium iodide and another product forms here respectively are ಯಾವ್ಯಾವುದಾಗಿರುತ್ತೆ? ಒಂದು ಯೆಲ್ಲೋ ಕಲರ್ ಪ್ರೆಸಿಪಿಟೇಟ್ ಬರೋದು ಎಲ್ಲಿ ನಿಮಗೆ? ಲೆಡ್ ಅಲ್ಲಿ. ಯೆಲ್ಲೋ ಕಲರ್ ಪ್ರೆಸಿಪಿಟೇಟ್ ಅಂತ ಬಂದ ತಕ್ಷಣ ಲೆಡ್ ನಿಮ್ಮ ಮನಸ್ಸಿನೊಳಗೆ ಬಂದುಬಿಡಬೇಕು. ಸೊ ನಾವು ವಾಟ್ ಇಸ್ ಯುವರ್ ಆನ್ಸರ್? ದ ಲೆಡ್ ಅಯೋಡೈಡ್. ಒಂದು ಅಯೋಡಿನ್ ಇದೆ, ಲೆಡ್ ಇದೆ PB. ಸೊ ಲೆಡ್ ಅಯೋಡೈಡ್ PbI2, ಇನ್ನೊಂದು KNO3. Okay, next, property of carbon that is responsible for giving rise a large molecules is. So carbon ಅಲ್ಲಿ ಅಷ್ಟೊಂದು ವಾಸ್ಟ್ ಸ್ಕೇಲ್ ಅಲ್ಲಿ ನಿಮಗೆ ಕಾರ್ಬನ್ ಕಾಂಪೌಂಡ್ಸ್ ಇರೋದ ಕಾರಣ ಎರಡು, ಒಂದು ಕೆಟನೇಷನ್, ಇನ್ನೊಂದು ಯಾವುದು? ಟೆಟ್ರಾವೆಲೆನ್ಸಿ. ಕೆಟನೇಷನ್ ಅಂಡ್ ಟೆಟ್ರಾವೆಲೆನ್ಸಿ. ಟೆಟ್ರಾವೆಲೆನ್ಸಿ ಅಂದ್ರೇನು? ಕಾರ್ಬನ್ ವೆಲೆನ್ಸಿ ಇಸ್ 4 ಟೆಟ್ರಾವೆಲೆನ್ಸಿ. ಅಂಡ್ ಕೆಟನೇಷನ್ ಅಂದ್ರೇನು? ಕಾರ್ಬನ್ ಮತ್ತೆ ಕಾರ್ಬನ್ ಜೊತೆ ಇದು ಬಾಂಡಿಂಗ್ ಆಗುತ್ತೆ. ದಟ್ಸ್ ವೈ ವಿ ಹ್ಯಾವ್ ಹ್ಯೂಜ್ ನಂಬರ್ ಆಫ್ ಕಾರ್ಬನ್ ಚೈನ್ಸ್. ಈಗ ಒಂದೇ ಇದ್ರೆ ಬೇರೆ ಹೆಸರು, ಎರಡಿದ್ರೆ ಬೇರೆ ಹೆಸರು, ಮೂರಿದ್ರೆ ಬೇರೆ ಹೆಸರು. ಒಂದೇ ಇದ್ರೇನೋ ಮಿತ್ತು, ಎರಡಿದ್ರೆ ಇತ್ತು, ಮೂರಿದ್ರೆ ಪ್ರಾಪು, ನಾಲ್ಕಿದ್ರೆ ಬ್ಯೂಟು, ಐದಿದ್ರೆ ಪೆಂಟು, ಲೈಕ್ ದಟ್ n ನಂಬರ್ ಆಫ್ ಕಾರ್ಬನ್ ಚೈನ್ ಯು ಕ್ಯಾನ್ ಕ್ರಿಯೇಟ್. ಯಾವ ಪ್ರಾಪರ್ಟಿ ಅದು? ವೆರಿ 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 ಇಂಪಾರ್ಟೆಂಟ್ ಪ್ರಾಪರ್ಟಿ ಇಸ್ ಕೆಟನೇಷನ್. ಕೆಟನೇಷನ್ ಇಂದಾಗಿ ಅಷ್ಟೆಲ್ಲ ಏನೋ ಡಿಫರೆಂಟ್ ವೆರೈಟೀಸ್ ಆಫ್ ಕಾಂಪೌಂಡ್ ಯು ವಿಲ್ ಗೆಟ್. ಓಕೆ, ನೆಕ್ಸ್ಟ್, ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಪೆಂಟೆನಾಲ್. ಅಬ್ಸರ್ವ್ ದಿ ವರ್ಡ್ ನಾಲ್. AL ಅಂದ್ರೇನು? AL ಯಾವ ಗ್ರೂಪು? ಎಷ್ಟೆಷ್ಟಿದೆ ನಿಮಗೆ? OL ಇದೆ. OL ಅಂದರೆ ಆಲ್ಕೋಹಾಲ್ ಗ್ರೂಪು.
AL ಅಂದರೆ ಹೇಳಿ, CHO ಗ್ರೂಪು, ಮತ್ತು ಯಾವ್ಯಾವುದೆಲ್ಲ ಇದೆ, ಕೀಟೋನ್ ಇದೆ, ಆಲ್ಕೋಹಾಲ್ ಗ್ರೂಪ್ ಇದೆ, ಮತ್ತೆ ಕಾರ್ಬೋಕ್ಸಿಲಿಕ್ ಆಸಿಡ್. ಕಾರ್ಬೋಕ್ಸಿಲಿಕ್ ಆಸಿಡ್ ಗ್ರೂಪ್ ಏನು? COH ಕಾರ್ಬೋಕ್ಸಿಲಿಕ್ ಆಸಿಡ್ ಗ್ರೂಪ್, OH ಆಲ್ಕೋಹಾಲ್ ಗ್ರೂಪ್, CHO ದಟ್ ಈಸ್ AL ಗ್ರೂಪ್. ಓಕೆ, ಮಧ್ಯದಲ್ಲಿ ಆಕ್ಸಿಜನ್ ಇದು ಬಂದರೆ ಅದು ಬೇರೆ ಗ್ರೂಪ್ ಆಗುತ್ತೆ ಮಧ್ಯದಲ್ಲಿ ಬಂದರೆ. ಸೊ ದಟ್ ಈಸ್ ಕಾರ್ಬನ್ ಕಾರ್ಬನ್ ಕಾರ್ಬನ್, ಎಂಡಲ್ಲಿ ಆಕ್ಸಿಜನ್ ಬಂದರೆ ಅದು ಬೇರೆ, ದಟ್ ಈಸ್ AL. ಮಧ್ಯದಲ್ಲಿ ಬರ್ಬೋದು, ದಟ್ ಈಸ್ ಸಿ, ಇಲ್ಲಿ ಬರ್ಬೋದು ಆಕ್ಸಿಜನ್, ಮುಂದೆ ಬರುತ್ತೆ ಡಿಸ್ಕಸ್ ಮಾಡ್ತೀನಿ. ಅಲ್ಲಿ ಬಂದರೆ ಬೇರೆದು, ಲಾಸ್ಟಲ್ಲಿ ಬಂದರೆ ಬೇರೆ, ದಟ್ ಈಸ್ AL. ಮಧ್ಯದಲ್ಲಿ ಬಂದರೆ ಬೇರೆ, ಅದು ಮುಂದೆ ಡಿಸ್ಕಸ್ ಮಾಡ್ತೀನಿ. ಸಿಲ್ವರ್ ಕ್ಲೋರೈಡ್ ಟರ್ನ್ಸ್ ಗ್ರೇ ವೆನ್ ಎಕ್ಸ್ಪೋಸ್ ಟು ಸನ್ಲೈಟ್. ದಿಸ್ ಈಸ್ ಬಿಕಾಸ್, ನೀವೆಲ್ಲ ಗೊತ್ತಿರುತ್ತೆ, ಸಿಲ್ವರ್ ಯಾರ್ಯಾರು ವೇರ್ ಮಾಡ್ತೀರಿ ಗೊತ್ತಿರುತ್ತೆ. ಸಿಲ್ವರ್ ಆರ್ನಮೆಂಟ್ಸ್ ಯಾರಾದರೂ ವೇರ್ ಮಾಡೋರು ಇದ್ರೆ ಏನಾಗುತ್ತೆ, ಇಟ್ ಟರ್ನ್ಸ್ ಟು ಗ್ರೇ ಕಲರ್. ಸ್ವಲ್ಪ ದಿನ ಆದಮೇಲೆ ತಗೊಳ್ಳುವಾಗ ಸಖತ್ತಾಗಿರ್ತದೆ ಚೈನ್, ಸಿಲ್ವರ್ ಚೈನಲ್ಲಿ ಹಾಕ್ತಿರಲ್ಲ ನೀವು, ಮಸ್ತ್ ಇರ್ತದೆ. ಹೋಗ್ತಾ 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 ಏನಾಗುತ್ತೆ, ಸಿಲ್ವರ್ ಕಲರ್ ಟರ್ನ್ ಇಂಟು ಗ್ರೇ ಕಲರ್ ಆಗುತ್ತೆ. ಯಾಕೆ ಅಂತ ಕೇಳಿದ್ದಾನೆ. ವೈ? ಬಿಕಾಸ್ ಆಫ್ ಡಿಕಂಪೋಸಿಷನ್ ರಿಯಾಕ್ಷನ್. ಡಿಕಂಪೋಸಸ್ ಟು ಫಾರ್ ಸಿಲ್ವರ್. So it is gray color because of decomposes to form silver. To make iron into hard and strong, ಏನು ಮಾಡಬೇಕು? ಕಾರ್ಬನ್ ಸೇರಿಸಬೇಕು. ಅದಕ್ಕೆ ಕಾರ್ಬನ್ ಅನ್ನು ಸೇರಿಸಿದ್ರೆ ಏನಾಗುತ್ತೆ, ದಟ್ ಈಸ್ ಐರನ್ ಬಿಕಮ್ಸ್ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್. ನೆಕ್ಸ್ಟ್, ದ ಕೆಮಿಕಲ್ ಫಾರ್ಮುಲಾ ಫಾರ್ ಬ್ಯಾಲೆನ್ಸಿಂಗ್ ದಿ ಪೌಡರ್. ದ ಬ್ಲೀಚಿಂಗ್ ಪೌಡರ್ ಈಸ್, ಕೆಮಿಕಲ್ ಫಾರ್ಮುಲಾ ಫಾರ್ ಬ್ಲೀಚಿಂಗ್ ಪೌಡರ್ ಈಸ್, ಬ್ಲೀಚಿಂಗ್ ಪೌಡರ್ ನಿಮ್ಗೆ ಗೊತ್ತಿದೆ ಕೆಮಿಕಲ್ ಫಾರ್ಮುಲಾ. ಇದೆಲ್ಲ ಮೆಮೊರಿ ಬೇಸ್ಡ್ ಕ್ವಶನ್ನು, ಅದು ಯಾವ ಕಾನ್ಸೆಪ್ಟು ಇಲ್ಲ. ಸೊ ಬ್ಲೀಚಿಂಗ್ ಪೌಡರ್ ಅಂದ ತಕ್ಷಣ ಇದು ಬಂದ್ಬಿಡ್ಬೇಕು. 4 ಸಾರಿ 10 ಸಾರಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದ ಬ್ಲೀಚಿಂಗ್ ಪೌಡರ್ ಅಂದ ತಕ್ಷಣ ಇದು ನಿನ್ನ ಮನಸ್ಸಿಗೆ ಬಂದ್ಬಿಡ್ಬೇಕು, CaOCl2. ಸೊ ಅಬ್ಸರ್ವ್ ದಿ ಫಾಲೋವಿಂಗ್ ಕೆಮಿಕಲ್ ಇಕ್ವೇಶನ್, ಐಡೆಂಟಿಫೈ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾನೆ. ದಟ್ ಈಸ್ CuSO4 ಪ್ಲಸ್ FeSO4 ಪ್ಲಸ್ Cu 2, ದಟ್ ಈಸ್ AgNO3 ಪ್ಲಸ್ Cu ಪ್ಲಸ್ ಈಕ್ವಲ್ ಟು CuNO3 twice plus 2 times Ag. What is the statement? Copper is more reactive than iron and silver. That is the first statement ಕೊಟ್ಟಿದ್ದಾರೆ. Iron is less reactive than copper. That means the question is regarding which is more reactive and which is less reactive. That is what the question regarding ಅಂತ ಗೊತ್ತಾಯ್ತು ನನಗೆ. ಇವಾಗ ನೋಡ್ಕೊಳ್ಳೋಣ, ಇಲ್ಲೇನಾಗಿದೆ ನೋಡಿ, ಫೆರಸ್ಸು ಕಾಪರ್ನ SO4 ಇಂದ ಒದ್ದು ಓಡಿಸ್ಬಿಟ್ಟಿದೆ. ಫೆರಸ್ಸು SO4 ಇಂದ ಕಾಪರ್ನ ಒದ್ದು ಆಚೆ ಹಾಕಿದೆ. ಅಂದ್ರೆ ಏನರ್ಥ? ಫೆರಸ್ ಈಸ್ ಮೋರ್ ರಿಯಾಕ್ಟಿವ್. ಎಲ್ಲಿದೆ ಓದ್ಕೊಳ್ಳಿ. ಕಾಪರ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಸಿಲ್ವರ್ ಬಟ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಐರನ್ ಅಂದ್ರೆ ಫೆರಸ್ ಈಸ್ ಮೋರ್ ರಿಯಾಕ್ಟಿವ್ ಅಂತ ಆಯ್ತು. ನೆಕ್ಸ್ಟ್ ಇಲ್ಲಿ ಬನ್ನಿ, AgNO3 ಪ್ಲಸ್ Cu ಈಕ್ವಲ್ ಟು Cu. ಇಲ್ಲೇನು ಮಾಡಿದೆ, Cu Agನ ಒದ್ದು ಆಚೆ ಹಾಕಿದೆ ನೋಡಿ. Agನ ಇದರಿಂದ ಒದ್ದು ಆಚೆ ಹಾಕ್ಬಿಟ್ಟಿದೆ, Cu Agನ ಆಚೆ ಕಳಿಸ್ಬಿಟ್ಟಿದೆ. ಅಂದ್ರೆ ಏನರ್ಥ? Cu ಈಸ್ ಮೋರ್ ರಿಯಾಕ್ಟಿವ್. ಸೊ ಏನಾಯ್ತು ಹಾಗಾದ್ರೆ, Cu ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಸಿಲ್ವರ್ ಆ್ಯಂಡ್ ಇಟ್ ಈಸ್ ಯಾವುದು? Cu. ಇಲ್ಲಿಂದ Cuನ ಫೆರಸ್ Cuನ ಕಳಿಸಿದೆ ಅಲ್ಲ, ಅಂದ್ರೆ ಫೆರಸ್ ಏನೋ ಮೋರ್ ರಿಯಾಕ್ಟಿವ್. ಇಲ್ಲಿ ನೋಡ್ರಿ, ಫೆರಸ್ಸು Cuನ ಆಚೆ ಹಾಕ್ತು ಅಂದ್ರೆ ಫೆರಸ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ Cu ಅಂತ. ಇಲ್ಲಿ ಬನ್ನಿ, Cu Agನ ಒದ್ದು ಆಚೆ ಹಾಕಿದೆ ಅಂದ್ರೆ ಏನರ್ಥ? Cu ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ Ag ಅಂತ ಆಯ್ತು. ಅಂದ್ರೆ ಏನಾಯ್ತು? ಫೆರಸ್ ಈಸ್ ಹೈಯೆಸ್ಟ್ ರಿಯಾಕ್ಟಿವ್, Cu ಮಾಡರೇಟು, Ag ಲೆಸ್. ಅಪ್ಲೈ ಮಾಡಿ ನೋಡಿ. ಈಗ ಕಾಪರ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಸಿಲ್ವರ್, ಸರಿ ಇದೆಯಾ? ಕಾಪರ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಸಿಲ್ವರ್, ಎಸ್ ಕರೆಕ್ಟ್ ಇದೆ. ಲೆಸ್ ರಿಯಾಕ್ಟಿವ್ ದ್ಯಾನ್ ಕಾಪರ್ ಈಸ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಫೆರಸ್, ಸರಿ ಇದೆ. ಸೊ ಆಪ್ಷನ್ ಸಿ. ನೆಕ್ಸ್ಟ್, ದ ಅನದರ್ ಸ್ಟ್ರಕ್ಚರ್
that has the same molecular formula of the given structural formula among the following is. ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರಬೇಕು, ಸ್ಟ್ರಕ್ಚರಲ್ ಫಾರ್ಮುಲಾ ಡಿಫ್ರೆಂಟ್ ಇರಬೇಕು. ಅಂಥದ್ದನ್ನೇನಂತ ಕರೀತಾರೆ ಐಸೋಮರ್ಸ್ ಅಂತ ಕರೀತಾರೆ, ರೈಟ್? ಕೆಮಿಕಲ್ ಸರಿ, ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಬಟ್ ಸ್ಟ್ರಕ್ಚರ್ ಬೇರೆ. ಮಾಲಿಕ್ಯುಲರ್ ಫಾರ್ಮುಲಾ ಏನಿದೆ ನೋಡಿ, ಇಲ್ಲಿ 1 2 3 4 ಕಾರ್ಬನ್ ಇದೆ, ಉಳಿದಿದ್ದೆಲ್ಲ ಹೈಡ್ರೋಜನ್ ಇದೆ. 4 ಕಾರ್ಬನ್, ಉಳಿದಿದ್ದೆಲ್ಲ ಹೈಡ್ರೋಜನ್ ಇದೆ. ಆಲ್ ಕಾರ್ಬನ್ ಹ್ಯಾವ್ ಸಿಂಗಲ್ ಬಾಂಡ್. ನೋಡಿ, ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್. ಸಿಂಗಲ್ ಬಾಂಡ್ ಇರೋದು ಡಬಲ್ ಬಾಂಡ್ ಆದ್ರೆ ಐಸೋಮರಿಸಮ್ ಅಂತ ಕರೀತಾರ, ಅದನ್ನ ಐಸೋಮರ್ಸ್ ಅಂತ ಕರೀತಾರ. ಬಾಂಡ್ ಸೇಮ್ ಇರಬೇಕು, ನಂಬರ್ ಆಫ್ ಕಾರ್ಬನ್ ಆಟಮ್ ಸೇಮ್ ಇರಬೇಕು, ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಸೇಮ್ ಇರಬೇಕು, ಬಟ್ ಸ್ಟ್ರಕ್ಚರ್ ಬೇರೆ ತರ ಇರ್ಬೋದು. ಸೈಕ್ಲಿಕ್ ಅದು ಇದು ಸ್ಟ್ರಕ್ಚರ್ ಬೇರೆ ತರ ಇರ್ಬೋದು. ಸೊ ಇಲ್ಲೇನಾಗಿದೆ ನೋಡಿ, ಟ್ರಿಪಲ್ ಬಾಂಡ್ ಆಗಿದೆ, ಇಲ್ಲೊಂದು ಟ್ರಿಪಲ್ ಬಾಂಡ್ ಇಲ್ಲ, ಸೊ ಇದಲ್ಲ. ಇಲ್ಲೇನಾಗಿದೆ ನೋಡಿ, ಡಬಲ್ ಬಾಂಡ್ ಇದೆ, ಇದು ಅಲ್ಲ. ಇಲ್ಲಿ ಸಿ 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 ಸೇಮ್ ಅದೇ ಇದೆ, ಬಟ್ ಓ ಎಚ್ ಇದೆ. ದಟ್ ಈಸ್ ಫಂಕ್ಷನಲ್ ಗ್ರೂಪೇ ಚೇಂಜ್ ಆಗಿದೆ. ಹೈಡ್ರೋಜನ್ ತೆಗೆದಾಕ್ಬಿಟ್ಟು ಆಕ್ಸಿಜನ್ ಆಲ್ಕೋಹಾಲ್ ಆಗೋಯ್ತದು. ಇದೇ ಬೇರೆ ಇದೇ ಬೇರೆ, ಓ ಎಚ್ ಆ್ಯಡ್ ಮಾಡಿದ್ರೆ ಆಲ್ಕೋಹಾಲ್ ಆಗೋಯ್ತು. ಸೊ ಇದು ಕೂಡ ಅಲ್ಲ. ಉಳ್ಕೊಂಡಿರೋದು ಯಾವುದು? ಸಿ 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 ಸಿ. ಆಲ್ ಆರ್ ಸಿಂಗಲ್ ಬಾಂಡ್ ಇದೆಯಾ? ಎಲ್ಲ ಸಿಂಗಲ್ ಬಾಂಡ್ ಇದೆಯಾ? ಸಿ 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 ಮಧ್ಯೆ ಸಿಂಗಲ್ ಬಾಂಡ್ ಇದೆಯಾ? ಕಾರ್ಬನ್ ಎಷ್ಟಿದೆ? 1 2 3 4 1 2 3 4. ಆಲ್ ಆರ್ ಸಿಂಗಲ್ ಬಾಂಡ್. ಕೌಂಟ್ ದಿ ಹೈಡ್ರೋಜನ್ ಆಟಮ್ಸ್. ಸೊ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಏನಿರಬೇಕು? ಬಾಂಡ್ಗಳು ಚೇಂಜ್ ಆಗಬಾರ್ದು. ಸಿಂಗಲ್ ಬಾಂಡ್ ಇದ್ರೆ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಇದ್ರೆ ಡಬಲ್ ಬಾಂಡ್, ಹಾಗೆ ಇರಬೇಕು. ಏನು ಚೇಂಜ್ ಆಗಬಾರ್ದು. ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಚೇಂಜ್ ಆಗಬಾರ್ದು. ಬೇರೆ ಫಂಕ್ಷನಲ್ ಗ್ರೂಪ್ ಆ್ಯಡ್ ಆಗಬಾರ್ದು. ಓನ್ಲಿ ಥಿಂಗ್ ಈಸ್ ಸ್ಟ್ರಕ್ಚರ್ ಚೇಂಜ್ ಆಗಬೇಕು. ನೋಡಿ, ಇದು ಹೇಗಿತ್ತು? ಸ್ಟ್ರೇಟ್ ಆಗಿತ್ತಲ್ಲ, ಇದೇನಾಗಿತ್ತು ನೋಡಿ, ಬ್ರಾಂಚ್ ಆಯ್ತು. ಇದು ಚೈನ್ ಇತ್ತು ನೋಡಿ, ಚೈನು. ಇದು ಬ್ರಾಂಚ್ ಆಯ್ತು. ಸಿ ಸಿ ಸಿ, ಒನ್ ಮೋರ್ ಬ್ರಾಂಚ್. ಸೊ ಇಟ್ ಚೇಂಜಸ್. ಓಕೆ, ಸ್ಟ್ರಕ್ಚರಲ್ ಫಾರ್ಮುಲಾ ಡಿಫರೆಂಟ್. ನೆಕ್ಸ್ಟ್, so it is 3 into 1. That is 1 marks do 3 question you have to attempt. 1 marks do 3 question you have to attempt. And easy irutte, tumba easy irutte. Okay, how do you detect the base using the litmus paper? Litmus paper use ಮಾಡಿ ಏನೋ ಬೇಸ್ ನ ಹೇಗೆ ಡಿಟೆಕ್ಟ್ ಮಾಡ್ತೀರಿ ಅಂತ ಕೇಳಿದ್ದಾರೆ. ಯಾವ ಚಿಕ್ಕ ಮಕ್ಕಳಾದ್ರೂ ಆನ್ಸರ್ ಹೇಳ್ತಾರೆ. ಏನ್ ಮಾಡ್ತಾರೆ? ಲಿಟ್ಮಸ್ ಪೇಪರ್ ನ ಬೇಸ್ ಅಲ್ಲಿ ತಗೊಂಡೋಗದ್ದಿ ಏನಾಗುತ್ತೆ? ನೋ, ದಟ್ ಈಸ್ color of the litmus paper do not change. ಲಿಟ್ಮಸ್ ಪೇಪರ್ ನ ತಗೊಂಡೋಗಿ ಬೇಸಲ್ಲಿ ಅದ್ದಿದ್ರೆ ಕಲರ್ ಏನಾಗುತ್ತೆ? ಚೇಂಜ್ ಆಗಲ್ಲ. ಆಸಿಡ್ ಅಲ್ಲಿ ಅದ್ದಿದ್ರೆ ಚೇಂಜ್ ಆಗುತ್ತೆ, ಮುಗಿದೋಯ್ತು. ಸೊ ಬೇಸಲ್ಲದ್ದು ಚೇಂಜ್ ಆಗಲ್ಲ. ದಟ್ ಈಸ್ ನೋಡಿ, 1 ಮಾರ್ಕ್ಸ್ ಬಂದ್ಬಿಡ್ತು. ನೆಕ್ಸ್ಟ್, ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ದಿ ಥರ್ಮೋಯಿಕ್ ರಿಯಾಕ್ಷನ್? ಥರ್ಮೋ ಅಂದ್ರೆ ಟೆಂಪರೇಚರ್ ಅಂತ, ಹೀಟ್ ಅಂತ. ಥರ್ಮೋ ಮೀನ್ಸ್ ಟೆಂಪರೇಚರ್ ಆರ್ ಹೀಟ್ ಜನರೇಟ್ ಆಗೋ ರಿಯಾಕ್ಷನ್ಸ್ ಇರುತ್ತಲ್ಲ, ಅದರಿಂದ ಏನು ಯೂಸು ಅಂತ ಕೇಳ್ತಾ ಇದ್ದಾನೆ. ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ಇಲ್ಲಿ ಏನೇನೆಲ್ಲ ಯೂಸ್ ಮಾಡಿದ್ದಾರೆ? ಟು ಜಾಯಿನ್ ರೈಲ್ವೆ ಟ್ರ್ಯಾಕ್ ಇರುತ್ತಲ್ಲಪ್ಪ, ಅದು ಬಿಟ್ಟೋಗಿರುತ್ತಲ್ಲ, ಹೀಟ್ ಜಾಸ್ತಿ ಬೇಕಲ್ಲ, ಅದು ಕರಗಬೇಕಲ್ಲ, ಕಬ್ಬಣ ಕರಗ್ಬಿಟ್ಟು ಜಾಯಿನ್ ಆಗಬೇಕಲ್ಲ, ಸೊ ಅಲ್ಲಿ ಯೂಸ್ ಮಾಡ್ತಾರೆ. ಹೀಟ್ ಎಲ್ಲೆಲ್ಲಿ ಬೇಕಾಗತ್ತೆ ಅಲ್ಲೆಲ್ಲ ಯೂಸ್ ಮಾಡ್ತಾರೆ ಅಷ್ಟೇ. ಸೊ ಹೀಟ್ ಎಲ್ಲಿ ಬೇಕು? ಟು ಜಾಯಿನ್ ದಿ ರೈಲ್ವೆ ಟ್ರ್ಯಾಕ್ಸ್. ನೆಕ್ಸ್ಟ್, ಟು ಜಾಯಿನ್ ಬ್ರೋಕನ್ ಮಷಿನ್ ಪಾರ್ಟ್ ಏನಾದ್ರು ಮುರಿದೋದ್ರೆ, ಕಟ್ಟಾಗೋದ್ರೆ ಅದನ್ನ ಜಾಯಿನ್ ಮಾಡ್ಬೇಕಲ್ಲಪ್ಪ, ಅವಾಗ ಏನ್ ಮಾಡ್ತಾರೆ? ದಟ್ ಈಸ್ ಥರ್ಮೇಟ್ ರಿಯಾಕ್ಷನ್ ಅನ್ನ ಯೂಸ್ ಮಾಡ್ತಾರೆ. ಥರ್ಮೋ ಅಂದ್ರೆ ಹೀಟ್ ಅಂತ. ಹೀಟ್ ಎಲ್ಲೆಲ್ಲಿ ಜನರೇಟ್ ಆಗುತ್ತೋ ಅಲ್ಲೆಲ್ಲ ಈ ತರ ವೆಲ್ಡಿಂಗ್ ಅಲ್ಲ, ಅದು ಡಿಫರೆಂಟ್. ಅದು ಮತ್ತೆ ವೆಲ್ಡಿಂಗ್ ಅಂತ ಬರೆದ್ಬಿಟ್ರೋದು. ಇಲ್ಲಿ ಏನಿದೆ ಅದನ್ನೇ ಬರೀಬೇಕು, ಅಲ್ಲಿ ಏನು ಕೊಟ್ಟಿದಾರೋ ಅದನ್ನೇ ಬರೀಬೇಕು. ಓಕೆ, ನೆಕ್ಸ್ಟ್, ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ಅನ್ಸ್ಯಾಚುರೇಟೆಡ್ ಅಂದ್ರೇನು? ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್ ಕಾರ್ಬನ್ ಕಾಂಪೌಂಡ್ ಕಂಟೈನಿಂಗ್ 4 ಕಾರ್ಬನ್ ಆಟಮ್ಸ್. ಎಷ್ಟು ಇರ್ಬೇಕಂತೆ? 1 2 3 4 ಕಾರ್ಬನ್ ಇರಬೇಕು. 4 ಕಾರ್ಬನ್ ಇರಬೇಕು ಕಾರ್ಬನ್ ಆಟಮ್. ದಟ್ ಈಸ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್. ಡಬಲ್ ಬಾಂಡ್, ಸಾರಿ, ಅನ್ಸ್ಯಾಚುರೇಟೆಡ್ ಮೀನ್ಸ್ ಸಿಂಗಲ್ ಬಾಂಡ್. ಕಾರ್ಬನ್ ಕಾಂಪೌಂಡ್ಸ್ containing 4 carbon atoms and a ketone functional group. ಅವಾಗಲೇ ಹೇಳಿದೆ ನಾನು, ಕೀಟೋನ್ ಫಂಕ್ಷನಲ್ ಗ್ರೂಪ್ ಆಗಬೇಕು ಅಂತಾದ್ರೆ ಆಕ್ಸಿಜನ್ ಎಲ್ಲಿ ಆ್ಯಡ್ ಮಾಡಬೇಕು? ಲಾಸ್ಟ್ ಕಾರ್ಬನ್ಗೆ ಆ್ಯಡ್ ಮಾಡಬಾರ್ದು. ಎಲ್ಲಿ ಬೇಕಾದರೂ ಆ್ಯಡ್ ಮಾಡಿ, ಬಟ್ ನಾಟ್ ಲಾಸ್ಟ್ ಕಾರ್ಬನ್ಗೆ ಆ್ಯಡ್ ಮಾಡಬೇಡಿ. ಆಕ್ಸಿಜನ್ ಆ್ಯಡ್ ಆದಮೇಲೆ ಉಳಿದಿದ್ದೆಲ್ಲ ಹೈಡ್ರೋಜನ್.
ದಟ್ ಈಸ್ ಹೈಡ್ರೋಜನ್ 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 ಹೈಡ್ರೋಜನ್. ಸೊ ಇಲ್ಲಿ ಎಷ್ಟು ಬಾಂಡ್ ಆಯ್ತು ನೋಡಿ, 1 2 3 4 ಬಾಂಡ್ ಮುಗಿದೋಯ್ತು. ಸೊ ಇಟ್ ಈಸ್ 1 2 3 4 ಬಾಂಡ್ ಮುಗಿದೋಯ್ತು. ಒಂದು ಕಾರ್ಬನ್ಗೆ 4 ಬಾಂಡ್ ಮಾತ್ರ ಸಾಧ್ಯ ಇದೆ. ದಟ್ ಈಸ್ ಟೆಟ್ರಾವೆಲೆನ್ಸಿ. ಟೆಟ್ರಾ ಅಂದರೆ 4, ಒಂದು ಕಾರ್ಬನ್ಗೆ 4 ಬಾಂಡ್ಸ್. ಓಕೆ, ಸೊ ದಿಸ್ ಒನ್. ಇಲ್ಲ ಇರೋದು ಎಕ್ಸಾಂಪಲ್ ಇಲ್ಲಿ ಆ್ಯಡ್ ಮಾಡಿದ್ದಾನೆ, ಓಕೆ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಆ್ಯಡ್ ಮಾಡಿ, ಓಕೆ ಮಾಡ್ಕೊಳ್ಳಿ. ಬಟ್ ಲಾಸ್ಟ್ ಒನ್ಗೆ ಮಾತ್ರ ಆ್ಯಡ್ ಮಾಡಬೇಡಿ. ಲಾಸ್ಟ್ ಒನ್ಗೆ ಆ್ಯಡ್ ಮಾಡ್ರೆ ಏನಾಗುತ್ತೆ, ಕೀಟೋನ್ ಆಗಲ್ಲ, ಆಲ್ಡಿಹೈಡ್ಸ್ ಆಗುತ್ತೆ. ಓಕೆ, ಕೀಟೋನ್ಸ್ ಆಗಲ್ಲ. ಓಕೆ, ನೆಕ್ಸ್ಟ್ ದ ಹೈಡ್ರೋಕ್ಲೋರಿಕ್ ಆಸಿಡ್ ಈಸ್ ಕನ್ಸಿಡರ್ಡ್ ಆಸ್ ಅ ಸ್ಟ್ರಾಂಗ್ ಆಸಿಡ್. ಇಲ್ಲಿ ಬೇಕಾದ್ರೆ ಅದು ನೋಡ್ಕೊಂಡ್ಬಿಡಿ ಒಂದ್ಸರಿ. ಮಧ್ಯದಲ್ಲಿ ಆ್ಯಡ್ ಮಾಡಿದ್ರೆ ಏನಾಯ್ತು, ಕೀಟೋನು. ಲಾಸ್ಟ್ಗೆ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಅದು ಬೇಕಾದ್ರೆ ನೆನ್ಪಿಟ್ಕೊಳ್ಳಿ. ಲಾಸ್ಟ್ಗೆ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಹೇಳ್ತೇನೆ ನಾನು ಇವಾಗಲೂ. ಇದಕ್ಕೆ ಆ್ಯಡ್ ಮಾಡಿದ್ರೆ ಕೀಟೋನು, ಲಾಸ್ಟ್ಗೆ ಆ್ಯಡ್ ಮಾಡಿದ್ರೆ ಆಲ್ಡಿಹೈಡ್ಸ್. ಆಲ್ಡಿಹೈಡ್ಸ್. ಓಕೆ, ನೆಕ್ಸ್ಟ್ ದ ಹೈಡ್ರೋಕ್ಲೋರಿಕ್ ಆಸಿಡ್ ಈಸ್ ಕನ್ಸಿಡರ್ಡ್ ಆಸ್ ಅ ಸ್ಟ್ರಾಂಗ್ ಆಸಿಡ್. ವೈ ಅಂತ ಕೇಳಿದ್ರು. ಹೈಡ್ರೋಕ್ಲೋರಿಕ್ ಆಸಿಡ್ ಈಸ್ ಕನ್ಸಿಡರ್ಡ್ ಆಸ್ ಅ ಸ್ಟ್ರಾಂಗ್ ಆಸಿಡ್. ನೀವು ಬೇಕಾದ್ರೆ ಮಾಡೋಕ್ಕೆ ಹೋಗ್ಬೇಡಿ, ನಾನು ಹೇಳಿದೆ ಅಂದ್ಬಿಟ್ಟು ಒಂದು ಬಿಂದಿಗೆ ನೀರು ತಗೊಳ್ಳಿ, ಸ್ಟ್ರಾಂಗ್ ಆಸಿಡ್ನ ಹೈಡ್ರೋಕ್ಲೋರಿಕ್ ಆಸಿಡ್ ಅದರಲ್ಲಿ ಹಾಕಿ ಏನಾಗುತ್ತೆ ನೋಡಿ. ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಹೇಳಿದೆ ತಮಾಷೆಗೆ. ಬೊಗ್ ಅಂತ ಹತ್ಕೊಂಡ್ಬಿಡುತ್ತೆ, ಹಂಗೆ ಮುಖ ಇಕ್ಕೆಲ್ಲ ಸುಟ್ಟೋಗ್ಬಿಡುತ್ತೆ. ಸೊ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ, ಹೇಳಿದ್ ನಾನು. ಓಕೆ, ದ ಹೈಡ್ರೋಕ್ಲೋರಿಕ್ ಆಸಿಡ್ ಈಸ್ ಕನ್ಸಿಡರ್ಡ್ ಆಸ್ ಅ ಸ್ಟ್ರಾಂಗ್ ಆಸಿಡ್. ವೈ? ಸೊ ಇನ್ ವಾಟರ್ ಹೈಡ್ರೋಕ್ಲೋರಿಕ್ ಆಸಿಡ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ಸ್ ಇಂಟು ಅಯಾನ್ಸ್. ಯಾಕಂದು ಹಾಕ್ಬೇಡಿ ಅಂತ ಹೇಳಿದೆ, ಕಂಪ್ಲೀಟ್ಲಿ ಡಿಸೋಸಿಯೇಟೆಡ್ ಇಂಟು ಅಯಾನ್ಸ್. ಭಗ್ ಅಂತ ಬರ್ತದೆ, ಹಂಗೆ ಅದು ಮುಖ ಇಕ್ಕೆಲ್ಲ ಸುಟ್ಟೋಗ್ಬಿಡ್ತದೆ. ಸೊ ಹಾಗಾಗಿ ನೀರಿಗೆ ಹೈಡ್ರೋಕ್ಲೋರಿಕ್ ಆಸಿಡ್ ಹಾಕಬೇಡಿ. ಹೇಗೆ ಹಾಕಬೇಕು, ಡ್ರಾಪ್ ವೈಸ್ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು, ಒಂದೊಂದೇ ಡ್ರಾಪ್ ಬಿಡಬೇಕು. ಎಕ್ಸ್ಪೆರಿಮೆಂಟ್ ಕೇಳ್ಬೋದು, ಹೌ ವಿಲ್ ಯು ಆ್ಯಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಟು ವಾಟರ್ ಟು ಗೆಟ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತೇಳಿ. ಏನು ಮಾಡಬೇಕು, ಒಂದೊಂದೇ ಡ್ರಾಪ್ ವೈಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಹಾಕಬೇಕು, ತಿರುಗಿಸ್ಬೇಕು, ಹಾಕಬೇಕು, ತಿರುಗಿಸ್ಬೇಕು, ಹಾಕಬೇಕು, ತಿರುಗಿಸ್ಬೇಕು. ಒಂದೇ ಸಾರಿ ಹಾಕಿದ್ರೆ ಭಗ್ ಅಂತ ಬರ್ತದೆ ಬೆಂಕಿ. ಸೊ ಮುಖ ಇಕ್ಕೆಲ್ಲ ಸುಟ್ಟೋಗ್ಬಿಡುತ್ತೆ, ಹಂಗೆ ಮಾಡಕ್ಕೆ ಹೋಗ್ಬೇಡಿ. ಏನೋ ವೈ ಇಟ್ ಈಸ್ ಅ ಸ್ಟ್ರಾಂಗ್ ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್ ಕಂಪ್ಲೀಟ್ಲಿ dissolves into ions, that is H ions in water. Next, hydrochloric acid form more H plus ion in water. Same but 2 point ಬರ್ತದೆ. ಅರ್ಧ ಮಾರ್ಕ್ಸ್ ಕೊಡ್ಲಿ ಅಂತ. ಇದು ಸೇಮ್, ಇದಕ್ಕೊಂದು ಅರ್ಧ ಮಾರ್ಕ್ಸು, ಇದಕ್ಕೊಂದು ಅರ್ಧ ಮಾರ್ಕ್ಸು ಕೊಡ್ಲಿ ಅಂತ. ಓಕೆ, ಸೊ 2 ಪಾಯಿಂಟ್ ಬರೀರಿ. ಬೆಟರ್ ಎನಿ ಒನ್ ಅಂತ ಹೇಳಿದಾರಲ್ಲಿ, ಬಟ್ ರೈಟ್ 2 ಪಾಯಿಂಟ್ಸ್. ದಟ್ ಈಸ್ ವಾಟ್ ಈಸ್ ರೋಸ್ಟಿಂಗ್ ಇನ್ ಮೆಟಲರ್ಜಿ. ಸೊ ರೋಸ್ಟಿಂಗ್ ಅಂದ್ರೆ ದ ವರ್ಡ್ ಯು ಹ್ಯಾವ್ ಟು ಅಬ್ಸರ್ವ್ ಈಸ್ ಅಂಡ್ ಏರ್. ಇದನ್ನ ಅಬ್ಸರ್ವ್ ಮಾಡಬೇಕು. ರೋಸ್ಟಿಂಗ್ ಅಂದ್ರೆ ಇಟ್ ಈಸ್, ಮುಂದೆ ಬರುತ್ತೆ ಇನ್ನೊಂದು ಪ್ರೊಸೆಸ್ಸು, ಅಲ್ಲಿ ಹೇಳ್ತೀನಿ. ರೋಸ್ಟಿಂಗ್ ಅಂದ್ರೆ ಇಟ್ ಈಸ್ ಹೀಟಿಂಗ್ ಓನ್ಲಿ. ಬೆಂಕಿ ಹಚ್ಚೋದು, ಹೀಟ್ ಮಾಡೋದು, ಬೆಂಕಿ ಹಚ್ಚೋದು, ಹೀಟ್ ಮಾಡೋದು. ಇವಾಗ ಗ್ಯಾಸ್ ಇಲ್ವಲ್ಲ, ಹಂಗಾಗಿ ಬೆಂಕಿ ಹಚ್ಬಿಡೋಣ, ಬೆಂಕಿ ಹಚ್ಚಿ ಹೀಟ್ ಮಾಡೋದು, ಅದು ರೋಸ್ಟಿಂಗ್. But very important word you have to observe is in the presence of excess of air. In the presence of excess of air. Excess of air ಅಲ್ಲಿ ಹೀಟ್ ಮಾಡೋದನ್ನ ಏನಂತ ಕರೀತಾರೆ, ರೋಸ್ಟಿಂಗ್ ಅಂತ ಕರೀತಾರೆ. ಎಕ್ಸೆಸ್ ಆಫ್ ಏರ್ ಅಲ್ಲಿ ಹೀಟ್ ಮಾಡೋದನ್ನ ರೋಸ್ಟಿಂಗ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ದ ಫಸ್ಟ್ ಮೆಂಬರ್ ಆಫ್ ದಿ ಗ್ರೂಪ್ ಆಫ್ ಕಾರ್ಬನ್ ಕಾಂಪೌಂಡ್ ಈಸ್ CH3Cl. ಅಂದ್ರೆ ಸಿ ಒಂದು ಕಾರ್ಬನ್ ಇದೆ, ಒಂದು Cl ಇದೆ, ಏನು ಉಳಿದಿದ್ದಲ್ಲ ಹೈಡ್ರೋಜನ್. ಏನಾಯ್ತು, CH3Cl. ದಟ್ ಈಸ್ CH3Cl. ಒಂದು ಕಾರ್ಬನ್ನು, 3 ಹೈಡ್ರೋಜನ್, 1 ಕ್ಲೋರಿನ್, ರೈಟ್? CH3Cl, ರೈಟ್? ಅರ್ಥ ಆಗ್ತಿದೆಯಾ? ಇದರಲ್ಲಿ ಯಾವ್ದು ಬರೀಬೇಕಂತೆ, ರೈಟ್ ದಿ ಮಾಲಿಕ್ಯುಲರ್ ಫಾರ್ಮುಲಾ ಅಂಡ್ ನೇಮ್ ಆಫ್ ದಿ ಥರ್ಡ್ ಮೆಂಬರ್. ಥರ್ಡ್ ಮೆಂಬರ್ ಅಂದ್ರೇನು, ಮೂರನೇದು ಅಂದ್ರೆ 3 ಕಾರ್ಬನ್ ಇರಬೇಕು. 3 ಕಾರ್ಬನ್ ಇರಬೇಕು. Cl ಬದಲಾಗಬಾರ್ದು. 3 ಕಾರ್ಬನ್ ಹಾಕು ಅಂತ ಹೇಳಿದಾನೆ. Cl ಬದಲಾಗಬಾರ್ದು. ಕ್ರೋಮೋ, ಬ್ರೋಮೋ, ಅಯೋಡೋ ಬದಲಾಗಬಾರ್ದು. ಕ್ಲಿಯರ್? ಸೊ ಹೈಡ್ರೋಜನ್. ಸೊ ಎಷ್ಟು ಕಾರ್ಬನ್ ಇದೆ? 3 ಕಾರ್ಬನ್ ಇದೆ. 1 2 3. 1 ಕಾರ್ಬನ್ ಇದ್ರೆ ಮಿತ್, 2 ಇದ್ರೆ ಇತ್, 3 ಇದ್ರೆ ಪ್ರಾಪ್. ಸೊ ಏನು ಬಂತು, 3 ಕಾರ್ಬನ್ ಇದೆ. ಸೊ
ಪ್ರಾಪ್ ಪ್ರಾಪ್. 3 ಕಾರ್ಬನ್ ಇದ್ರೆ ಪ್ರಾಪ್. ಎಲ್ಲ ಸಿಂಗಲ್ ಬಾಂಡ್ ಇದೆಯಾ ನೋಡಿ ಕಾರ್ಬನ್ ಕಾರ್ಬನ್ ಮಧ್ಯ. ಈಸ್ ಆಲ್ ಆರ್ ಸಿಂಗಲ್ ಬಾಂಡ್ ಬಿಟ್ವೀನ್ ಕಾರ್ಬನ್ ಅಂಡ್ ಕಾರ್ಬನ್ ಅಂಡ್ ಕಾರ್ಬನ್? ಎಸ್, ಕಾರ್ಬನ್ ಕಾರ್ಬನ್ ಮಧ್ಯ ಸಿಂಗಲ್ ಬಾಂಡ್ ಇದೆ. ಸೊ ಏನ್ ಸಿಂಗಲ್ ಬಾಂಡ್ ಇದೆ. ಸೊ ಏನ್ ಏನಂದ್ರೇನು? ಕಾರ್ಬನ್ ಕಾರ್ಬನ್ ಮಧ್ಯ ಸಿಂಗಲ್ ಬಾಂಡ್ ಇದೆ. ಒಂದು ಫಂಕ್ಷನಲ್ ಗ್ರೂಪ್ ಇದೆ, ಯಾವುದು? ಕ್ಲೋರಿನ್. ಸೊ ಆ ಫಂಕ್ಷನಲ್ ಗ್ರೂಪ್ ಅನ್ನು ಎಲ್ಲಿ ಬರೀತೀವಿ ನಾವು? ಬಿಗಿನಿಂಗ್ ಅಲ್ಲಿ ಬರೀತೀವಿ. ಕ್ಲೋರೋ ಕ್ಲೋರೋ. ನೋಡಿ ಅರ್ಥ ಆಯ್ತಾ ಇಲ್ವಾ? ಇದು ಫಸ್ಟ್ ನಂಬರ್ ಆಫ್ ಕಾರ್ಬನ್ ಅಟಮ್ಸು ನೆಕ್ಸ್ಟ್ ಇದ್ರ ಬಾಂಡಿಂಗು ಥರ್ಡ್. ಸಿಂಗಲ್ ಬಾಂಡ್ ಏನ್, ಡಬಲ್ ಬಾಂಡ್ ಈನ್, ಟ್ರಿಬಲ್ ಬಾಂಡ್ ಐನ್. ಸಿಂಗಲ್ ಬಾಂಡ್ ಏನ್, ಈನ್, ಐನ್. ಕ್ಲೋರಿನ್ ಇದೆ ಕ್ಲೋರೋ. ಬ್ರೋಮಿನ್ ಇದ್ರೆ ಬ್ರೋಮೋ. ಅಯೋಡಿನ್ ಇದ್ರೆ ಅಯೋಡೋ. ಸಿಂಗಲ್ ಬಾಂಡು ಏನು. 3 ಕಾರ್ಬನ್ ಅಟಮ್ ಇದ್ರೆ ಪ್ರಾಪು. 2 ಇದ್ರೆ ಇತ್ತು. 4 ಇದ್ರೆ ಬ್ಯೂಟು. 5 ಇದ್ರೆ ಪೆಂಟು. ಸೊ ಇದರಲ್ಲಿ ಯಾವುದು ಕೊಟ್ಟರು ನಿಮಗೆ ಬರೆಯೋದಕ್ಕೆ ಗೊತ್ತಾಗಬೇಕು. ಆವಾಗಲೇ ಹೇಳಿದೆ ಕಾನ್ಸೆಪ್ಟ್ ವೈಸ್ ಇದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಮೆಮೊರಿ ಬೇಸ್ಡ್ ಇದ್ರೆ ಡೈರೆಕ್ಟಾಗಿ ಹೇಳ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್. ಸೊ ವಾಟ್ ಈಸ್ ದ ರೀಸನ್ ಫಾರ್ ದಿ ಫಾರ್ಮೇಶನ್ ಆಫ್ ಬ್ರೌನ್ ಕಲರ್ಡ್ ಫ್ಯೂಮ್ ಇನ್ ದ ಎಕ್ಸ್ಪೆರಿಮೆಂಟಲ್? ನೀವು ಓದಬೇಕಾದ್ರೆ ಇದನ್ನೆಲ್ಲ ಮಾರ್ಕ್ ಮಾಡ್ತಾ ಹೋಗ್ಬೇಕು. ಬ್ರೌನ್ ಕಲರ್ ನೀವು ಓದ್ತಾ ಕೀ ಪಾಯಿಂಟ್ಸ್ಗಳನ್ನ ಮಾರ್ಕ್ ಮಾಡ್ತಾ ಹೋಗ್ಬೇಕು. ಏನು ಕೀ ಪಾಯಿಂಟ್ಸ್ ಇಲ್ಲಿರೋದು? ಬ್ರೌನ್ ಕಲರ್ಡ್ ಫ್ಯೂಮ್ ಇನ್ ದ ಎಕ್ಸ್ಪೆರಿಮೆಂಟಲ್ ಶೋನ್ ಇನ್ ದ ಬಿಲೋ. ಬ್ರೌನ್ ಕಲರ್ ಅಂತ ಬಂದ ತಕ್ಷಣ ಏನ್ ಬರಿಬೇಕು ನೀವು? ನೈಟ್ರೋಜನ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್. ಬ್ರೌನ್ ಕಲರ್ ಅಂದ ತಕ್ಷಣ ನೈಟ್ರೋಜನ್ ಬಂದ್ಬಿಡ್ಬೇಕು. ಬ್ರೌನ್ ಕಲರ್ ಅಂದ ತಕ್ಷಣ ನೈಟ್ರೋಜನ್. ದಟ್ ಈಸ್ ಡ್ಯೂ ಟು ದಟ್ ಈಸ್ ಎವಲ್ಯೂಷನ್ ಆಫ್ ನೈಟ್ರೋಜನ್ ಆಕ್ಸೈಡ್ ಗ್ಯಾಸ್ ಬೈ ಡಿಕಂಪೋಸಿಷನ್ ಆಫ್ ಲೆಡ್ ನೈಟ್ರೇಟ್. ಅವನೇ ಕೊಟ್ಟಿದ್ದಾನೆ ಫಿಗರ್ ಅಲ್ಲಿ. ಇಲ್ಲಿ ಬೆಂಕಿ ಹಚ್ತಾ ಇದ್ದಾರೆ, ಲೆಡ್ ನೈಟ್ರೇಟ್ ಏನಾಗುತ್ತೆ? ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಆಗಿ ಏನಾಗುತ್ತೆ? ನೈಟ್ರೋಜನ್ ಗ್ಯಾಸ್ ಆಚೆ ಕಡೆ ಬರುತ್ತೆ. ಇಟ್ಸ್ ಕಲರ್ ಈಸ್ ಬ್ರೌನ್. ನೈಟ್ರೋಜನ್ ಗ್ಯಾಸ್ ಕಲರ್ ಈಸ್ ಬ್ರೌನ್. ನೋಡ್ಕೊಳ್ಳಿ, ಯಾವ್ಯಾವ ಕಲರ್ದು ಮಾತ್ರ ಬಿಡಬೇಡಿ. ನಿಮ್ಮ ರಿಯಾಕ್ಷನ್ ಅಲ್ಲಿ ಕಲರ್ ಕೊಟ್ಟಿರ್ತಾವೆ ನೋಡಿ, ಯಾವ್ಯಾವ ಕಲರ್ ಬಿಡ್ಲೇಬೇಡಿ. ನಾನು ಮುಗಿಸೋಷ್ಟೊತ್ತಿಗೆ ಐ ಥಿಂಕ್ ಎಲ್ಲದೂ ಹೇಳಿರ್ತೀನಿ ನಾನು. ಯಾವ ಕಾರಣಕ್ಕೂ ಆ ಕಲರ್ಗಳನ್ನ ಬಿಡಬಾರ್ದು. ರೈಟ್, ನೆಕ್ಸ್ಟ್. ನೇಮ್ ಎನಿ 2 metals ದಟ್ ಆರ್ ಅವೈಲೇಬಲ್ ಇನ್ ಪ್ಯೂರ್ ಫಾರ್ಮ್ ಇನ್ ನೇಚರ್. ಸೊ ಅವ್ನು ಪ್ಯೂರ್ ಫಾರ್ಮ್ ಅಂತ ಇಲ್ಲಿ ಕೊಟ್ಟಿದ್ದಾನೆ. ಸಲ್ಫೈಡ್ ಫಾರ್ಮಲ್ಲಿ ಯಾವುದಿದೆ ಅಂತ ಕೇಳ್ಬೋದು, ಆಕ್ಸೈಡ್ ಫಾರ್ಮಲ್ಲಿ ಯಾವುದಿದೆ ಅಂತ ಕೇಳ್ಬೋದು, ಪ್ಯೂರ್ ಫಾರ್ಮಲ್ ಏನಿದೆ ಅಂತ ಕೇಳ್ಬೋದು, ಏನು ಬೇಕಾದರೂ ಕೇಳ್ಬೋದು. ಇಲ್ಲಿ ಕೇಳಿರೋದು ವಿಚ್ ಆರ್ ಪ್ಯೂರ್ ಫಾರ್ಮ್ ಅಂತ ಕೇಳಿದ್ದಾರೆ. ದಟ್ ಈಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಆ್ಯಂಡ್ ಯಾವುದಾದ್ರು 2 ಬರೀರಿ ಸಾಕು. ಗೋಲ್ಡ್ ಆ್ಯಂಡ್ ಸಿಲ್ವರ್, ದೇ ಆರ್ ಫಾರ್ಮ್ ಇನ್ ಪ್ಯೂರ್ ಸ್ಟೇಟ್. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಹೈಡ್ರೋಜನೇಷನ್? ಹೈಡ್ರೋಜನೇಷನ್ ಅಂದ್ರೆ ಏನು, ಅದ್ರ ಸಿಗ್ನಿಫಿಕೆನ್ಸ್ ಏನು ಅಂತ ಕೇಳಿದ್ದಾರೆ. ಏನೋ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್. ದಟ್ ಈಸ್ ಕಾಲ್ಡ್ ಆಸ್ ಹೈಡ್ರೋಜನೇಷನ್. ಹೈಡ್ರೋಜನೇಷನ್ ದ ಸಿಗ್ನಿಫಿಕೆನ್ಸ್ ಏನು? ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಅನ್ನ ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ ಆಗಿ ಕನ್ವರ್ಟ್ ಮಾಡೋದೇ ಹೈಡ್ರೋಜನೇಷನ್. ಕ್ಲಿಯರ್? ದಟ್ ಈಸ್ ಇನ್ನೊಂದು ಸಿಗ್ನಿಫಿಕೆನ್ಸ್. More reactive fats can be converted into less reactive fats. ಅಲ್ಲೇ ಇದೆ ಮೇಲ್ಗಡೆ ಹೊರಡನೆ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಬರೆಯೋದು. ಏನೋ more reactive fats can be converted into less reactive fats. Similarly, the shelf life of the carbon compounds can be increased. ಅಂದ್ರೆ ಏನರ್ಥ? ಜಾಸ್ತಿ ದಿನ ಬಾಳಿಕೆ ಬರೋ ಥರ ಮಾಡೋದು, ಬೇಗ ಕೆಟ್ಟೋಗದೆ ಇರೋ ಥರ ಮಾಡೋದು. ಸೊ ಓಕೆ, ದೀಸ್ ಆರ್ ದಿ 3. ಅದರಲ್ಲಿ ನೀವು ಎನಿ 2 ಬರೆದ್ರೆ ಸಾಕು, ಹಾಫ್ ಮಾರ್ಕ್ಸ್. ಎನಿ 2 ಬರೆದ್ರೆ ಹಾಫ್ ಮಾರ್ಕ್ಸ್, ಹಾಫ್ ಪ್ಲಸ್ ಹಾಫ್ 1 ಮಾರ್ಕ್ಸ್. ಓಕೆ, ನೆಕ್ಸ್ಟ್. ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್, 2 marks ಈಚ್. 3 questions ಯು ಹ್ಯಾವ್ ಟು ರೈಟ್, 2 marks ಈಚ್. 2 ಮಾರ್ಕ್ಸ್ದು 3 ಕ್ವಶನ್ ಬರೀಬೇಕಾಗತ್ತೆ ನೀವು. ಜನರಲಿ ಲೇಬಲ್ ಡಯಾಗ್ರಾಮ್ ಒಂದಿರುತ್ತೆ, ಡಯಾಗ್ರಾಮ್ ಎಲ್ಲದು ನೋಡ್ಕೊಳ್ಳಿ. ಜನರಲಿ ಒಂದಿರುತ್ತೆ. ಓಕೆ, ಡ್ರಾ ದಿ ಡಯಾಗ್ರಾಮ್
to arrangement of the apparatus used to show the reaction of zinc granites with dilute sulfuric acid. ಇದಂತೂ ರೆಗ್ಯುಲರ್ ಕ್ವಶನ್. ಅದು ಏನು ಮಾಡಬೇಕು, ಒಂದು ಟೆಸ್ಟ್ ಟ್ಯೂಬ್ ತಗೋಬೇಕು, ಅದನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಬೇಕು, ಅದರಲ್ಲಿ ಒಂದು ಪೈಪ್ ಹಾಕ್ಬಿಟ್ಟು ಅದನ್ನು ನೀರೊಳಗಡೆ ಮುಳುಗಿಸ್ಬೇಕು. ಇಷ್ಟೇ, ಮುಗಿದೋಯ್ತು. ಸೊ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಅಲ್ಲಿ ಓದಿ ಏನು ಮಾಡಬೇಕು ಅಂತಿದೆ ಅಲ್ಲ, ಅದ್ರದ್ದು ಬರೆದ್ರೆ ಆಯ್ತು. ಜಿಂಕ್ ಗ್ರಾನೈಟ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಇಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಹಾಕಬೇಕು, ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಹಾಕಬೇಕು. ಇಲ್ಲೊಂದು ದಾರ ಕಟ್ಬಿಟ್ಟು ಜಿಂಕ್ ಗ್ರಾನೈಟ್ಸ್ ಅನ್ನ ಇಟ್ಟಿರಬೇಕು. ಆಮೇಲೆ ಈ ದಾರನ ಕಟ್ ಮಾಡಿದ್ರೆ ಅದು ಇದ್ರೊಳಗಡೆ ಬೀಳ್ತದೆ, ಜಿಂಕ್ ಗ್ರಾನೈಟ್ಸ್ ಒಳಗಡೆ ಬೀಳ್ತದೆ. ಬಿದ್ದರೆ ಏನು ರಿಲೀಸ್ ಆಗುತ್ತೆ ನಿಮಗೆ? ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಯಾವಾಗ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೋ ಆವಾಗ ಇಲ್ಲಿಂದ ಬುಡ್ ಗುಳ್ಳೆಗಳು ಬರ್ತಾವಲ್ಲ, ಈ ನೀರಿಂದ ಗ್ಯಾಸ್ ಬರುತ್ತೆ, ಗುಳ್ಳೆ ಬರುತ್ತಲ್ಲ, ಬುಡ್ ಅಂತ ಬರುತ್ತಲ್ಲ. ಇವಾಗ ಇದ್ರ ಹತ್ರ ಒಂದು ಕ್ಯಾಂಡಲ್ ತಗೊಂಡೋಗಿಟ್ರೆ ಏನಾಗುತ್ತೆ, ಪಪ್ ಅಂತ ಸೌಂಡ್ ಬರುತ್ತೆ, ಪಪ್ ಅಂತ ಸೌಂಡ್ ಬರುತ್ತೆ. ಅವನು ಇದನ್ನೆಲ್ಲ ಕೇಳಲಿಲ್ಲ, ಬರೀ ಡಯಾಗ್ರಾಮ್ ಬರೆಯೋದೇ ಕೇಳಿದ್ದಾನೆ. ನಿಮಗೆ ನೆನಪಿರಲಿ ಅಂದ್ಬಿಟ್ಟು ಇದನ್ನೆಲ್ಲ ಹೇಳಿದೆ. ಏನು ಮಾಡೋಣ, ಒಂದು ಟೆಸ್ಟ್ ಟ್ಯೂಬ್ ತೊಗೊಳ್ಳಿ, ಅದರೊಳಗಡೆ H2SO4 ತೊಗೊಳ್ಳಿ, ಅದರೊಳಗಡೆ ಜಿಂಕ್ ಗ್ರಾನೈಟ್ಸ್ ಮೊದಲೇ ಹಾಕ್ಬೇಡಿ, ಆ್ಯಕ್ಚುಲಿ ದಾರ ಕಟ್ಟಿಬಿಟ್ಟು ಇಲ್ಲಿ ಇಡಬೇಕು, ಆಮೇಲೆ ಈ ದಾರ ಕಟ್ ಮಾಡಬೇಕು, ಇದ್ರೊಳಗಡೆ ಬೀಳುತ್ತೆ. ಇದರಲ್ಲಿ ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗುತ್ತೆ. ಆ ಗ್ಯಾಸು ಹಿಂಗೇ ಬಂದು ಇದ್ರೊಳಗಡೆ ಬರುತ್ತೆ. ನೀರಿಂದ ಗ್ಯಾಸ್ ಬಂದರೆ ಏನಾಗುತ್ತಪ್ಪ, ಬುಡ್ ಅನ್ನತ್ತಲ್ಲ, ಬುಡ್ ಅಂದ್ಬಿಟ್ಟು ಇಲ್ಲಿ ಬರ್ತದೆ. ಅದನ್ನ ಬೆಂಕಿನ ಹತ್ರ ತೊಗೊಂಡೋದ್ರೆ ಏನಾಗುತ್ತೆ, ಪಾಪ್ ಸೌಂಡ್ ಬರುತ್ತೆ. ಓಕೆ, ದಿಸ್ ಇಸ್ ವಾಟ್ ಎಕ್ಸ್ಪೆರಿಮೆಂಟ್. ಓಕೆ, ದಿಸ್ ಈಸ್ ಡ್ರಾಯಿಂಗ್ ದಿ diagram is 1.5 marks and labeling is half marks. Total it is 2 marks. Okay, name the salt responsible for hardness of water. ನಿಮಗೆ ಮನೆಯಲ್ಲಿ ಎಸ್ಪೆಷಲಿ ನಮ್ಮ ಬಯಲ್ಸೀಮೆ ಅವರು ಇದ್ದಾರಲ್ಲ ಅಲ್ವಾ, ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ಬಯಲ್ಸೀಮೆ ಅಂದ್ರೆ ಸಿಂಹ ಬಯಲ್ಸೀಮೆ ಅವರು. ಓಕೆ, ಅವ್ರಿಗೆ ಗೊತ್ತಿರುತ್ತೆ ಹಾರ್ಡ್ ವಾಟರ್ ಅಂದ್ರೆ ಏನು ಅಂತೇಳಿ. ಕೆರೆಗಳಿಗೆ ನಿಮ್ಮ ಅವ್ವ ಬಟ್ಟೆ ತೊಳೆಯೋಕ್ಕೆಲ್ಲ ತೊಗೊಂಡು ಹೋಗ್ತಾರಲ್ಲ, ಹಾಕೊಂಡು ಆ ಸೋಪ್ ಹಚ್ಕೊಂಡು ತಿಕ್ಕಿ ಎಷ್ಟು ತಿಕ್ಕಿದ್ರು ನೊರೆ ಆಗಲ್ಲ ನೋಡಿ, ದಟ್ ಈಸ್ ಕಾಲ್ಡ್ ಹಾರ್ಡ್ ವಾಟರ್. ಎಷ್ಟು ಸೋಪ್ ಹಚ್ಕೊಂಡು ತಿಕ್ಕಿದ್ರು ನೊರೆ ಆಗಲ್ಲ, ದಟ್ ಈಸ್ ಕಾಲ್ಡ್ ಹಾರ್ಡ್ ವಾಟರ್. ಯಾಕೆ ನೊರೆ ಬರಲ್ಲ ಸಾರ್? ಅದರಲ್ಲಿ ಕ್ಯಾಲ್ಸಿಯಂ ಸಾಲ್ಟ್ ಇರುತ್ತೆ, ಮೆಗ್ನೀಷಿಯಂ ಸಾಲ್ಟ್ ಇರುತ್ತೆ. ಸೊ ಹಾಗಾಗಿ ನೊರೆ ಬರಲ್ಲ. ಸೊ ಹಾರ್ಡ್ ವಾಟ್ರಲ್ಲಿ ಏನೇನಿರುತ್ತೆ, ಕ್ಯಾಲ್ಸಿಯಂ ಸಾಲ್ಟು, ಮೆಗ್ನೀಷಿಯಂ ಸಾಲ್ಟು ಇರುತ್ತೆ, ಹಾಗಾಗಿ ನೊರೆ ಬರಲ್ಲ. ನಾನು ಹೇಳಿದ ಕಥೆ ಎಲ್ಲ ನೆನಪು ಮಾಡಿಕೊಂಡು ನಾಳೆ ಹೋಗಿ ಎಕ್ಸಾಮ್ ಬರೀರಿ. ಓಕೆ, ರೈಟ್ ದ ನೇಮ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಅಂತ ಕೇಳಿದ್ದಾನೆ. ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಅಂದರೆ ಯಾವುದು? ಸಿಂಪ್ಲೆಸ್ಟ್ ಇರೋ ಹೈಡ್ರೋಕಾರ್ಬನ್ ಅಲ್ಲಿ ಹೈಡ್ರೋಜನ್ನು ಕಾರ್ಬನ್ ಇರೋದು ಹೈಡ್ರೋಕಾರ್ಬನ್. ಸಿಂಪ್ಲೆಸ್ಟ್ ಯಾವುದಪ್ಪ? ಒಂದು ಕಾರ್ಬನ್ನು 4 ಹೈಡ್ರೋಜನ್ನು, ಇದು ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್. ಒಂದೇ ಒಂದು ಕಾರ್ಬನ್ ಇದ್ರೆ ಅದ್ರ ಹೆಸರು ಮೆತ್. ಸಿಂಗಲ್ ಬಾಂಡ್, ಬೇರೆ ಬಾಂಡ್ ಮಾಡೋದಕ್ಕೆ ಇಲ್ವೇ ಇಲ್ವಲ್ಲ. ಇನ್ನೊಂದು ಕಾರ್ಬನ್ ಇದ್ರೆ ತಾನೆ ಡಬಲ್ ಬಾಂಡು ಟ್ರಿಪಲ್ ಬಾಂಡ್ ಅಂತ ನೋಡೋದು. ಇದ್ದಿದ್ದೇ ಒಂದು ಕಾರ್ಬನ್ನು, ಇನ್ನು ಬಾಂಡ್ ಎಲ್ಲಿಂದ ಬಂತು? ದಿಸ್ ಈಸ್ ಏನ್ Ethane is the simplest hydrocarbon. Okay, next. Draw the diagram to arrange the apparatus used in the electrolytic, that is refining of copper, and label the cathode anta kelidane. Okay, so cathode andre eno? ಫಸ್ಟ್ ಆಫ್ ಆಲ್ ಇದನ್ನ ಒಂಚೂರು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನಿಮಗೆ. ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರೋಲೈಟಿಕ್ ಅಂದರೆ ಏನು ಅಂತೇಳಿ ಅರೇಂಜ್ ಮಾಡ್ತೀನಿ. ಎಲೆಕ್ಟ್ರೋಲೈಟಿಕ್ ಅಂದರೆ ಸೊಲ್ಯೂಷನ್ನ ತಗೋಬೇಕು, ಯಾವ್ದು ಸೊಲ್ಯೂಷನ್ ಬೇಕು ಅದು, ದಟ್ ಈಸ್ ಕಾಪರ್ ಸಲ್ಫೇಟು, ಇನ್ನೊಂದು ಮತ್ತೊಂದು, ಏನು ಸೊಲ್ಯೂಷನ್ ಬೇಕು ಅದನ್ನು ತಗೋಬೇಕು. ಸೊ ಅದರಲ್ಲಿ ಒಂದನ್ನು ಪಾಸಿಟಿವ್ಗೆ ಕೊಡಿ, ಇನ್ನೊಂದನ್ನು ಈ ಸೊಲ್ಯೂಷನಲ್ಲಿ ನೆಗೆಟಿವ್ಗೆ ಕೊಡಿ. ಆ ನೆಗೆಟಿವ್ಗೆ ಯಾವ್ದು ಕೊಟ್ಟಿದ್ದೀವಲ್ಲ ಅದನ್ನ ಕ್ಯಾಥೋಡ್ ಅಂತ ಕರೀತಾರೆ. ದಟ್ ಈಸ್ ಕಾಲ್ಡ್ ಕ್ಯಾಥೋಡ್. ಯಾವುದನ್ನ?
ಈ ನೆಗೆಟಿವ್ ಟರ್ಮಿನಲ್ ಯಾವ್ದು ಕೊಟ್ಟಿದಾರಲ್ಲ ಅದು ಕ್ಯಾಥೋಡು, ಪಾಸಿಟಿವ್ ಟರ್ಮಿನಲ್ ಕೊಟ್ಟಿದ್ದಾವಲ್ಲ ಅದು ಆ್ಯನೋಡ್ ಅಂತ ಕರೀತಾರೆ. ಪಾಸಿಟಿವ್ ಟರ್ಮಿನಲ್ ಯಾವುದು ಕೊಟ್ಟಿದ್ರೆ ಅದು ಆ್ಯನೋಡು, ನೆಗೆಟಿವ್ ಟರ್ಮಿನಲ್ ಯಾವುದು ಕೊಟ್ಟಿದ್ರೆ ಅದು ಕ್ಯಾಥೋಡು. ಇದು ನೆಗೆಟಿವ್ ಇರೋದ್ರಿಂದ Cu ಪ್ಲಸ್ ಪಾಸಿಟಿವ್ ಇದ್ರ ಕಡೆ ಅಟ್ರಾಕ್ಟ್ ಆಗತ್ತೆ. Cu ಪ್ಲಸ್ ಬಂದ್ಬಿಟ್ಟು ಇದ್ರ ಮೇಲೆ ಕೂತ್ಕೊಳ್ಳುತ್ತೆ. Cu ಪ್ಲಸ್ ಬಂದ್ಬಿಟ್ಟು ಇದ್ರ ಮೇಲೆ ಕೂತ್ಕೊಳ್ಳುತ್ತೆ. Cu ಪ್ಲಸ್ ಇದ್ರ ಮೇಲೆ ಬಂದ್ಬಿಟ್ಟು ಕೂತ್ಕೊಳ್ಳುತ್ತೆ. ಓಕೆ, ದಿಸ್ ಇಸ್ ವಾಟ್ ದ ಎಕ್ಸ್ಪೆರಿಮೆಂಟ್. ಸೊ ನಾವು ಇದನ್ನ ಲೇಬಲ್ ಮಾಡಿದೀವಿ. ಕ್ಯಾಥೋಡ್ ಲೇಬಲ್ ಮಾಡಕ್ಕಾಗಿದ್ರೆ ಮಾಡಿ, ಆ್ಯನೋಡ್ ಕೇಳಿದ್ರೆ ಇದನ್ನ ಮಾಡಿ. ಸೊ ಕಾಪರ್ Cu ಪ್ಲಸ್ ಈ ಕಡೆ ಬರ್ತಾ ಹೋಗುತ್ತೆ, ಇದರಿಂದ ಈ ಕಡೆ ಬರ್ತಾ ಹೋಗುತ್ತೆ. ಈ ಸೊಲ್ಯೂಷನ್ ಅಲ್ಲಿ ಕರೆಕ್ಟ್ ಈ ಕಡೆ ಬಂದು ಇದ್ರ ಮೇಲೆ ಡಿಪಾಸಿಟ್ ಆಗ್ತಾ ಹೋಗ್ತದೆ. ರೈಟ್. ನೆಕ್ಸ್ಟ್, when concentrated sulfuric acid is added to the test tube containing the solid sodium chloride, the gas X will be evaluated. That is concentrated H2SO4. That is H2SO4 ನ ಯಾವುದಕ್ಕೆ ಆಡ್ ಮಾಡ್ಬೇಕಂತೆ? containing the solid sodium chloride. That is NaCl ಗೆ ಆಡ್ ಮಾಡಬೇಕಂತೆ. ಮಾಡಿದಾಗ X will be released. ಯಾವುದು ಅಂತ ಕೇಳಿದ್ದಾರೆ. ಓಕೆ, and what are the ions formed when the gas is passed through the water? ಸೊ ಈ ಗ್ಯಾಸ್ನ ವಾಟರ್ ಪಾಸ್ ಮಾಡಿದ್ರೆ ಯಾವ ಅಯಾನ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದಾನೆ. ದಟ್ ಈಸ್ ಹೈಡ್ರೋಜನ್ ಅಯಾನ್ ಆರ್ ಹೈಡ್ರೋನಿಯಂ ಅಯಾನ್. ದಟ್ ಈಸ್ H ಪ್ಲಸ್ ಆಗುತ್ತೆ, H3O ಪ್ಲಸ್ ಬರೆದ್ರು ನಡೀತದೆ. ನೆಕ್ಸ್ಟ್, ವಾಟ್ ಈಸ್ ದಿ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ X is passed into a aqueous basic solution. ಪಾಸ್ ಮಾಡಿದಾಗ ಪ್ರಾಡಕ್ಟ್ ಯಾವುದಾಗುತ್ತೆ ಅಂತ ಕೇಳಿದಾನೆ. ದಟ್ ಈಸ್ NaCl, ದಟ್ ಈಸ್ ಸೋಡಿಯಂ ಕ್ಲೋರೈಡ್ ಆರ್ ವಾಟರ್. ಅಂಡ್ ವಾಟರ್. ಇಲ್ಲಿ ದಟ್ ಈಸ್ ಹೈಡ್ರೋಜನ್, ದಟ್ ಈಸ್ H ಪ್ಲಸ್ ಆರ್ H3 ಪ್ಲಸ್ ಅಯಾನ್, ಕ್ಲೋರೈಡ್ ದಟ್ ಈಸ್ Cl ಮೈನಸ್. ಇಲ್ಲಿ H ಪ್ಲಸ್, ಇಲ್ಲಿ Cl ಮೈನಸ್. H2SO4 ನ ಕೊಟ್ಟಾಗ H ಪ್ಲಸ್ Cl ಮೈನಸ್ ಎರಡು ರಿಲೀಸ್ ಆಗುತ್ತೆ. H ಪ್ಲಸ್ ಮತ್ತೆ Cl ಮೈನಸ್ ಎರಡು ಕೂಡ ರಿಲೀಸ್ ಆಗುತ್ತೆ. ಸೊ ಪ್ರಾಡಕ್ಟ್ ಏನೇನು ಬರುತ್ತಪ್ಪ? ಸೋಡಿಯಂ ಕ್ಲೋರೈಡ್ ಬರುತ್ತೆ ಪ್ಲಸ್ H2O ವಾಟರ್ ಬರುತ್ತೆ. ಸೋಡಿಯಂ ಕ್ಲೋರೈಡ್ ಪ್ಲಸ್ H2O ಏನಾಗಿದೆ ಇಲ್ಲಿ? ವೆನ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಈಸ್ ಆಡೆಡ್ ಟು ಟೆಸ್ಟ್ ಟ್ಯೂಬ್ containing the solid sodium chloride. X is evaluated. What is X anta kelidare? That's what answer. Okay, write the properties of ionic compounds with respect to solubility, melting point, physical state and electrical conductivity. Memory based again. So with respect to solubility alli ಅಯಾನಿಕ್ ಕಾಂಪೌಂಡ್ಸ್ ಹೇಗಿರುತ್ತೆ? ಅಯಾನಿಕ್ ಕಾಂಪೌಂಡ್ಸ್ ಸಾಲ್ಯುಬಿಲಿಟಿ, ಪ್ರಾಪರ್ಟಿ ಆಫ್ ಸಾಲ್ಯುಬಿಲಿಟಿ ಏನಾಗಿರುತ್ತೆ? ಇಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್, ಇನ್ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್. ನೆಕ್ಸ್ಟ್, ಮೆಲ್ಟಿಂಗ್ ಪಾಯಿಂಟ್ ಏನಾಗಿರುತ್ತೆ? ದೇ ಹ್ಯಾವ್ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್. ಫಿಸಿಕಲ್ ಸ್ಟೇಟಸ್, ದೇ ಆರ್ ಸಾಲಿಡ್ ಸ್ಟೇಟ್ ಆರ್ ಕ್ರಿಸ್ಟಲೈನ್ ಸ್ಟೇಟ್. ನೆಕ್ಸ್ಟ್, ದಟ್ ಈಸ್ ಫಿಸಿಕಲ್ ಸ್ಟೇಟಸ್. ನೆಕ್ಸ್ಟ್, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ವೀಕ್ ಕಂಡಕ್ಟರ್ ಇನ್ ಸಾಲಿಡ್ ಸ್ಟೇಟ್ ಬಟ್ ವೆರಿ ಗುಡ್ ಕಂಡಕ್ಟರ್ ಇನ್ aqueous state. Weak conductor in solid state and very good conductor in aqueous state. Okay, next, give reason. The magnesium metal displaces the copper in copper sulfate. ಆವಾಗಲೇ ಹೇಳಿದೆ ನಾನು, ಯಾವುದನ್ನ ಯಾವುದು ಡಿಸ್ಪ್ಲೇಸ್ ಮಾಡುತ್ತೋ ಅದು ಮೋರ್ ರಿಯಾಕ್ಟಿವ್ ಅಂತ ಅರ್ಥ. ಮುಗೀತು. ಸೊ ಆನ್ಸರ್ ಯು ಗಾಟ್. ದಟ್ ಈಸ್ magnesium metal is more reactive. That's it. ನೆಕ್ಸ್ಟ್, ಸೋಡಿಯಂ ಮೆಟಲ್ ಈಸ್ ಸ್ಟೋರ್ಡ್ ಇನ್ ಕೆರೋಸಿನ್. ಯಾಕೆ ಕೆರೋಸಿನ್ ಅಲ್ಲಿ ಇಡ್ತಾರೆ ಸರ್? ಗಾಳಿಯಲ್ಲಿ ಇಟ್ಟರೆ ಏನಾಗುತ್ತೆ? ಏರಲ್ಲಿ ಇಟ್ಕೊಂಡು ನೋಡಿ, ಹಿಂಗೆ ಗುಯ್ ಅಂತ ಹೋಗ್ಬಿಡುತ್ತೆ. ಅದು ನಿಮ್ಮ ಕೈಯಲ್ಲಿ ಇರೋದಿಲ್ಲ, ಖಾಲಿ ಕೈ ಇರುತ್ತೆ. ಸೊ ಏನಾಗುತ್ತೆ? ಇಟ್ ಈಸ್ ನಾಟ್ ರಿಯಾಕ್ಟ್ ವಿತ್ ಕೆರೋಸಿನ್ ಆ್ಯಂಡ್ ಸೋಡಿಯಂ ಮೆಟಲ್ ಈಸ್ ರಿಯಾಕ್ಟ್ ರ್ಯಾಪಿಡ್ಲಿ ಇನ್ ಏರಲ್ಲಿ ಇಟ್ಟರೆ ಏನಾಗುತ್ತೆ? ತಕ್ಷಣ ರಿಯಾಕ್ಟ್ ಆಗಿ ಗಾಳಿಯಲ್ಲಿ ಹೊರಟೋಗ್ಬಿಡ್ತದೆ. ನೆಕ್ಸ್ಟ್, explain the cleaning action of soap on dirt. So cleaning action of soap on dirt ಅಂತ ಕೇಳಿದ್ದಾರೆ. that is cleansing action of soap. that is clean ಹೇಗೆ ಮಾಡುತ್ತೆ ಅಂತ. ಓಕೆ, ಏನು ಮಾಡ್ತಾರೆ? that is soap ಅಲ್ಲಿ ಎರಡು ಇರುತ್ತೆ. ಒಂದು, the molecule is like this. ಎರಡು ಪಾರ್ಟ್ ಇರುತ್ತೆ ಈ ಮಾಲಿಕ್ಯೂಲ್ಗೆ, ಸೋಪ್ ಮಾಲಿಕ್ಯೂಲ್ಗೆ. ಒಂದು ಹೈಡ್ರೋಫಿಲಿಕ್, ಇನ್ನೊಂದು ಹೈಡ್ರೋಫೋಬಿಕ್.
ಸೊ ಹೈಡ್ರೋಫಿಲಿಕ್ ಅಂದರೆ ಇಟ್ ಲೈಕ್ಸ್ ವಾಟರ್. ಫಿಲಿಕ್ ಅಂದರೆ ಫ್ರೆಂಡ್ಶಿಪ್. ಹೈಡ್ರೋಫೋಬಿಕ್ ಅಂದರೆ ಫೋಬಿಯಾ, ನನಗೆ ವಾಟರ್ ಅಂದ್ರೆ ಆಗಲ್ಲ, ಫೋಬಿಯಾ ಭಯ, ವಾಟರ್ ಅಂದರೆ ಭಯ. ಸೊ ಯಾವುದು ಇದು ಡರ್ಟ್ ಆಯಿಲ್ ಅಂತ ತಿಳ್ಕೊಳ್ಳೋಣ. ಯಾವುದಕ್ಕೆ ವಾಟರ್ ಅಂದ್ರೆ ಭಯನೋ ಅದು ಈ ಆಯಿಲಲ್ಲಿ ಹೋಗಿ ಅಡ್ಕೊಂಡ್ಬಿಡುತ್ತೆ. ಯಾವುದಕ್ಕೆ ಯಾವ ಪಾರ್ಟಿಗೆ ವಾಟರ್ ಅಂದ್ರೆ ಭಯನೋ ಅದು ಇಲ್ಲಿ ಹೋಗಿ ಅಡ್ಕೊಳ್ಳುತ್ತೆ, ಇಲ್ಲಿ ಹೋಗುತ್ತೆ. ಯಾವುದಕ್ಕೆ ವಾಟರ್ ಅಂದ್ರೆ ಇಷ್ಟನೋ ಅದು ವಾಟರ್ ಜೊತೆ ಇರುತ್ತೆ. ಇವಾಗ ಏನು ಮಾಡ್ತೀವಿ, ಇದು ಈ ಥರ ಫಾರ್ಮ್ ಆಗಿರುತ್ತೆ. ಅದಕ್ಕೇನಂತ ಕರೀತಾರೆ ಮಿಸೈಲ್ ಅಂತ ಕರೀತಾರೆ. ಇದಕ್ಕೆ ಮಿಸೈಲ್ ಅಂತ ಕರೀತಾರೆ. ಇವಾಗ ಏನು ಮಾಡ್ತೀನಿ, ನಾ ಬಟ್ಟೆನ ಸೋಪ್ ಹಚ್ಚಿದ್ನಲ್ಲ, ನೀರಲ್ಲಿ ಹಿಂಗ್ ಮಾಡಿಬಿಟ್ಟು ಹಿಂಗ್ ಎತ್ತೀನಿ, ಅವಾಗ ಏನಾಗುತ್ತೆ, ಇದು ಹೊರಟೋಗುತ್ತೆ ನೀರ್ ಜೊತೆ. ಅದ್ರ ಜೊತೆಗೆ ಈ ಆಯಿಲ್ ಡರ್ಟ್ ಇತ್ತಲ್ಲ ಅದನ್ನು ತಗೊಂಡು ಹೊರಟೋಗ್ಬಿಡ್ತದೆ. ನೋಡಿ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೆ ಅದು, ರೈಟ್? ಈಗ ವಾಟ್ರಿಂಗ್ ಜಾರಿಸ್ತೀವಲ್ಲಪ್ಪ ನೀರನ್ನ, ಬಟ್ಟೆನ ಜಾಸ್ತಿಯಾಗಿ ಏನಾಗುತ್ತೆ, ನೊರೆ ಹೋಗುತ್ತಲ್ಲ, ಸೋಪ್ ಹೋಗುತ್ತಲ್ಲ, ಅದ್ರ ಜೊತೆಗೆ ಏನೋ ಈ ಡರ್ಟ್ ಇರುತ್ತಲ್ಲ ಅದನ್ನು ತಗೊಂಡು ಹೋಗ್ಬಿಡುತ್ತೆ. ಓಕೆ, ನೋಡಿ ಒಂದ್ಸಾರಿ. ದ ಮಾಲಿಕ್ಯೂಲ್ಸ್ ಆಫ್ ಸೋಪ್ ಹ್ಯಾವ್ ಹೈಡ್ರೋಫಿಲಿಕ್, ದಟ್ ಈಸ್ ನಾನ್ ಅಯಾನಿಕ್, ಅಂಡ್ hydrophobic, that is ionic ends. That is hydrophobic and hydrophilic ends. That molecules have hydrophobic and hydrophilic ends. The ionic ends of the soap interact with the water. So hydrophobic ಯಾವುದಿದೆಯಲ್ಲ ಇದು ವಾಟರ್ ಜೊತೆ ಇಂಟ್ರಾಕ್ಟ್ ಮಾಡುತ್ತೆ. ಅಂಡ್ ಕಾರ್ಬನ್ ಚೈನ್ ಇಂಟ್ರಾಕ್ಟ್ ವಿತ್ ಆಯಿಲ್. ಇದೆಯಲ್ಲ ಫೋಬಿಕ್, ಅದು ಇಂಟ್ರಾಕ್ಟ್ ವಿತ್ ಆಯಿಲ್ ಜೊತೆ ಇಂಟ್ರಾಕ್ಟ್ ಆಗುತ್ತೆ. Soap molecules thus form a structure of missile. So ಇದನ್ನ ಏನು ಸ್ಟ್ರಕ್ಚರ್ ಅಂತ ಕರೀತಾರೆ, ಮಿಸೈಲ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಓಕೆ, now one end of the molecule is towards the oil droplet while it is ionic end, right? Next, ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್. ಅದು 2 ಸಾರಿನ 3 ಸಾರಿನ ಕೇಳಿದ್ದಾರೆ ನೋಡಿ, ಇಂಪಾರ್ಟೆಂಟ್. ನಾವು the faces outside the missile thus help the pulling out the dirt in water. ಸೊ ಏನು ಮಾಡುತ್ತಾ ಮಿಸೈಲು, ನೀರಿಗೆ ಹಾಕಿ ಹಿಂಗೆ ಮಾಡಿದ್ರೆ ನೀರ್ ಜೊತೆ ಅದನ್ನು ತಗೊಂಡು ಹೋಗ್ಬಿಡುತ್ತೆ, ರೈಟ್? ನೆಕ್ಸ್ಟ್, ಕಾರ್ಬನ್ ಆಟಮ್ ಡು ನಾಟ್ ಫಾರ್ಮ್, ದಟ್ ಈಸ್ C+4 ಆರ್ C-4. ಯಾಕೆ ಅಂತ ಕೇಳಿದ್ದಾನೆ. C+4 ಆಗಲ್ಲ, C-4 ಆಗಲ್ಲ, ಯಾಕೆ ಅಂತ ಕೇಳಿದ. ಡು ನಾಟ್ ಫಾರ್ಮ್ C+4 ಕ್ಯಾಟಯಾನ್ and C-4 anion. ಯಾಕೆ ಅಂತ ಕೇಳಿದಾನೆ. ಕ್ಯಾಟಯಾನು ಆಗಲ್ಲ, ಆನಯಾನು ಆಗಲ್ಲ, ಯಾಕೆ ಅಂತ ಕೇಳಿದಾನೆ. ನೋಡಿ, ಕಾರ್ಬನ್ನು ಇಸ್ ನಾಟ್ ಸೋ ಸ್ಟ್ರಾಂಗ್ ದಟ್ 4 ಬೇರೆ ಎಲಿಮೆಂಟನ್ನ ಅದು ಹೋಲ್ಡ್ ಮಾಡಿ ಹೊತ್ಕೊಳ್ಳುವಷ್ಟು ಶಕ್ತಿ ಅದಕ್ಕೆ ಇಲ್ಲ. 4 ವೇಲೆನ್ಸಿ ಇರೋ ಎಲಿಮೆಂಟ್ ಇದೆಯಲ್ಲ ಅದನ್ನ ಹೊತ್ಕೊಳ್ಳೋಷ್ಟು ಶಕ್ತಿ ಅದಕ್ಕಿಲ್ಲ. ಅಟ್ ದ ಸೇಮ್ ಟೈಮ್ ಕಾರ್ಬನ್ ಔಟರ್ ಮೋಸ್ಟ್ ಆರ್ಬಿಟಲ್ ಏನಿರುತ್ತೆ, ಟೆಟ್ರಾವೇಲೆನ್ಸಿ, 4 ಎಲೆಕ್ಟ್ರಾನ್ ಇರುತ್ತೆ, ಇನ್ನು 4 ಖಾಲಿ ಜಾಗ ಇರುತ್ತೆ, ದಟ್ ಈಸ್ ಹೋಲ್ಸ್ ಇರುತ್ತೆ. ಆ 4 ಎಲೆಕ್ಟ್ರಾನ್ನ ಕಾರ್ಬನ್ ಇಂದ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಇಟ್ ಈಸ್ ನಾಟ್ ಈಸಿ ಟು ರಿಮೂವ್ 4 ಎಲೆಕ್ಟ್ರಾನ್ಸ್. ಅಟ್ ದ ಸೇಮ್ ಟೈಮ್ ಇಟ್ ಈಸ್ ನಾಟ್ ಈಸಿ ಟು ಆ್ಯಡ್ 4 ವೇಲೆನ್ಸಿ ಇರೋ ಒಂದು ಆಟಮ್ ಆ್ಯಡ್ ಮಾಡೋದು ಅಷ್ಟು ಈಸಿ ಅಲ್ಲ. ಓಕೆ, ನೋಡಿ ಇಲ್ಲಿ, ದ ಕಾರ್ಬನ್ ಲೂಸಸ್ 4 ಎಲೆಕ್ಟ್ರಾನ್ಸ್, ಇಟ್ ಈಸ್ ರಿಕ್ವೈರ್ಸ್ more energy to remove then therefore the carbon atom does not form C+4. so 4 ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಅಷ್ಟು ಸುಲಭ ಅಲ್ಲ. ಓಕೆ, ಇಟ್ಸ್ ವೆರಿ ಡಿಫಿಕಲ್ಟ್. ಕಾರ್ಬನ್ ಗೇನ್ಸ್ 4 electrons. It difficult for 6 proton in the nucleus to hold on to the extra 4 electrons. Neutrons ಅಲ್ಲಿ ಎಷ್ಟು, that is ನ್ಯೂಕ್ಲಿಯಸ್ ಅಲ್ಲಿ ಎಷ್ಟಿದೆ, 6 ಪ್ರೋಟಾನ್ ಇದೆ. 1 2 3 4 5 6 ಎಲೆಕ್ಟ್ರಾನ್ ಹೋಲ್ಡ್ ಮಾಡ್ಬೋದು. ಎಕ್ಸ್ಟ್ರಾ 4 ಬಂದ್ರೆ ಇಸ್ ಇಟ್ ಪಾಸಿಬಲ್ ಫ್ರಮ್ ದಿಸ್ ನ್ಯೂಕ್ಲಿಯಸ್ ಟು ಹೋಲ್ಡ್ ದಟ್? ಅಷ್ಟನ್ನ ಹೋಲ್ಡ್ ಮಾಡೋ ಶಕ್ತಿ ಅದ್ರ ಹತ್ರ ಇದೆಯಾ? ಇಲ್ಲ, ರೈಟ್? ನೆಕ್ಸ್ಟ್, ದ ಸೊಲ್ಯೂಷನ್ ಆಫ್ ಬೇಕಿಂಗ್ ಸೋಡಾ ಈಸ್ ಕಾಮನ್ಲಿ ಅಪ್ಲೈಡ್ ಟು ಏರಿಯಾ ಆಫ್ ಹನಿ ಬಿ, ದಟ್ ಈಸ್ ಟಂಗ್ ಏರಿಯಾ. ಜಸ್ಟಿಫೈ ಯುವರ್ ಆನ್ಸರ್. ಯಾರಾದರೂ ಜೇನು ಹುಳ ಕಚ್ಕೊಂಡಿದ್ರಾ? ಜೇನು ಕೇಳಕ್ ಹೋಗಿದ್ರಾ?
ನಮ್ಮವರು ಬಯಲುಸೀಮೆಯವರು. ಹಾಯ್, ಯಾರಾದರೂ ಜೇನು ಕೇಳಕ್ಕೆ ಹೋಗಿದ್ರಾ? ಬಂದು ಜೇನುಳ ಕುಯ್ ಅಂತ ಕಚ್ಚುತ್ತಲ್ಲ, ಆವಾಗ ಬೇಕಿಂಗ್ ಸೋಡಾ ಹಾಕಿ ಅಂತೇಳಿ. ಸೊ ಆವಾಗ ಬೇಕಿಂಗ್ ಸೋಡಾ ಹಾಕಿ ಅಂತೇಳಿ. ಯಾಕೆ? ಅಷ್ಟಂಗಿದೆಯಲ್ಲ ಹನಿ ಬೀದು, ಇಟ್ ಕಂಟೇನ್ಸ್ ಮಿಥನಾಯಿಕ್ ಆಸಿಡ್. ಯಾಕೆ ಅಷ್ಟೆಲ್ಲ ಊದ್ಕೊಳ್ಳುತ್ತೆ? ಉರಿ 4-5 ದಿನ ಉರಿ, ಅವ ಅಂತ ಲಬ 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 ಬಾಯಿ ಬಿಡ್ಕೋತೀರಾ. ವೈ? ಬಿಕಾಸ್ ಇಟ್ ಹ್ಯಾಸ್ ಮಿಥನಾಯಿಕ್ ಆಸಿಡ್. ಮಿಥನಾಯಿಕ್ ಆಸಿಡ್ ಕಾಸ್ ದಿ ಪೇನ್ ಆ್ಯಂಡ್ ಇರಿಟೇಷನ್. ಅಪ್ಲೈಯಿಂಗ್ ಬೇಕಿಂಗ್ ಸೋಡಾ ದ ಸ್ಟಂಗ್ ಏರಿಯಾ ನ್ಯೂಟ್ರಲೈಸಸ್. ಬೇಕಿಂಗ್ ಸೋಡಾ ಏನದು? ಬೇಸ್. ಇದರಲ್ಲಿರೋದೇನು? ಆಸಿಡ್. ಆಸಿಡ್ ಬೇಸು ಸೇರ್ಕೊಂಡ್ರೆ ಏನಾಗುತ್ತೆ? ನ್ಯೂಟ್ರಲೈಸ್ ಆಗುತ್ತೆ. ರೈಟ್? ಸೊ ಯಾರಾದರೂ ನಿಮ್ಮೂರಲ್ಲಿ ಜೇನ್ನೊಣ ಕಟ್ಸ್ಕೊಳ್ಳೋರಿದ್ರೆ ಅವ್ರಿಗೇನು ಮಾಡಿ, ಅಲ್ಲಿ ಕಚ್ಕೊಂಡಿರೋ ಜಾಗದಲ್ಲಿ ಬೇಕಿಂಗ್ ಸೋಡಾ ಹಾಕಿ, ಆವಾಗ ಸರಿ ಹೋಗ್ತಾನೆ. ಐಡಿಯಾ ಕೊಟ್ಟಿದ್ದೀನಿ, ಯೂಸ್ ಮಾಡ್ಕೊಳ್ಳಿ. ಓಕೆ. ನಾವು ಹೌ ಈಸ್ ಪ್ಯೂರ್ ಮರ್ಕ್ಯುರಿ obtained ಫ್ರಾಮ್ ಸಿನಾಬಾರ್? ಸೊ ಪ್ಯೂರ್ ಮರ್ಕ್ಯುರಿ obtained ಫಾರ್ ಸಿನಾಬಾರ್. ಸಿನಾಬಾರ್ ಅಂದ್ರೇನು? ದಟ್ ಈಸ್ ಮರ್ಕ್ಯುರಿಕ್ ಸಲ್ಫೈಡ್. ಸಲ್ಫೈಡ್ ಫಾರ್ಮಲ್ ಇರುತ್ತದು. ಸೊ ಇಟ್ ಈಸ್ ಇನ್ ಸಲ್ಫೈಡ್ ಫಾರ್ಮ್. ಸಲ್ಫೈಡ್ ಫಾರ್ಮಲ್ ಏನು ಮಾಡಬೇಕು? ವಿತ್ ಮೋರ್ ಆಕ್ಸಿಜನ್, ಹ್ಯೂಜ್ ಅಮೌಂಟ್ ಆಫ್ ಏರ್ ಹಾಕ್ಬಿಟ್ಟು ಹೀಟ್ ಮಾಡಿ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಮರ್ಕ್ಯುರಿಕ್ ಆಕ್ಸೈಡ್ ಸಲ್ಫರ್ ಇನ್ ರೋಸ್ಟೆಡ್. ರೋಸ್ಟೆಡ್ ಅಂದ್ರೇನು? ವಿತ್ ಹ್ಯೂಜ್ ಅಮೌಂಟ್ ಆಫ್ ಏರ್, ದಟ್ ಈಸ್ ಎಕ್ಸೆಸ್ ಆಫ್ ಏರ್, ಎಕ್ಸೆಸ್ ಆಫ್ ಆಕ್ಸಿಜನ್. ಹೀಟ್ ಮಾಡಿದಾಗ ಏನಾಗುತ್ತೆ ನಿಮಗೆ? ಈ ಸಲ್ಫರ್ ಹೊರಟೋಗುತ್ತೆ. ಆಸ್ ಅ ಸಲ್ಫರ್ ಡೈಆಕ್ಸೈಡ್. ಸಲ್ಫರ್ ಡೈಆಕ್ಸೈಡ್ ಆಗಿ ಈ Hg ಇಂದ ಸಲ್ಫರ್ ತೆಗೆದಂಗೆ ಆಯ್ತು. ಬಟ್ ಸಲ್ಫರ್ ತೆಗೆದ್ರಿ, ಬಟ್ ಆಕ್ಸಿಜನ್ ಆ್ಯಡ್ ಆಯಿತು. ಈಗ ಆಕ್ಸಿಜನ್ ರಿಮೂವ್ ಮಾಡೋದೇನು ಕಷ್ಟ ಅಲ್ಲ. ವಿದೌಟ್ ಎಕ್ಸೆಸ್ ಆಫ್ ಆಕ್ಸಿಜನ್ ಆರ್ ವಿದೌಟ್ ಏರ್ ಹೀಟ್ ಮಾಡಿ ಆಕ್ಸಿಜನ್ ಹೊರಟೋಗ್ತದೆ, ಮುಗೀತಲ್ವಾ? ದರ್ ಮರ್ಕ್ಯುರಿಕ್ ಆಕ್ಸೈಡ್ ಏನದು? ಕ್ಯಾಲ್ಸಿನೇಟೆಡ್. ಕ್ಯಾಲ್ಸಿನೇಟೆಡ್ ಅಂದ್ರೇನು? ಲೆಸ್ ಏರ್ ಆರ್ ನೋ ಏರ್ ಅಲ್ಲಿ ಹೀಟ್ ಮಾಡಿ. ಮೊದಲೇನು ಮಾಡಿದ್ರಿ? ವಿತ್ ಹ್ಯೂಜ್ ಆಕ್ಸಿಜನ್ ಅಲ್ಲಿ ಹೀಟ್ ಮಾಡಿ, ಅವಾಗ ಏನಾಯ್ತು? ಸಲ್ಫರ್ ಹೊರಟೋಯ್ತು, ಬಟ್ ಆಕ್ಸಿಜನ್ ಸೇರ್ಕೋತು. ನಾವು ಆಕ್ಸಿಜನ್ ರಿಮೂವ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಕ್ಯಾಲ್ಸಿನೇಷನ್ ಅಂದ್ರೇನು? ಏರ್ ಯೂಸ್ ಮಾಡಬೇಡಿ, ಗಾಳಿ ಹಾಕಬೇಡಿ, ಆಕ್ಸಿಜನ್ ಕೊಡಬೇಡಿ, ಹಾಗೆ ಹೀಟ್ ಮಾಡಿ, ಆವಾಗ ಆಕ್ಸಿಜನ್ ಹೊರಟೋಗ್ತದೆ. ಗೊತ್ತಾಯ್ತಾ ಇಲ್ಲ? ಸಿನಿಬಾರ್ ಈಸ್ ರೋಸ್ಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್. ರೋಸ್ಟೆಡ್ ಅಂದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಅಂತ. ಹೀಟಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಅಂತ. ಮರ್ಕ್ಯುರಿಕ್ ಆಕ್ಸೈಡ್ ವಿಲ್ ಬಿ obtained. ದೆನ್ ಮರ್ಕ್ಯುರಿಕ್ ಆಕ್ಸೈಡ್ ಅಲ್ಲಿ ಆಕ್ಸಿಜನ್ ತೆಗಿಬೇಕು ಅಂದ್ರೆ ಕ್ಯಾಟನೇಟೆಡ್ ಅಂದ್ರೆ ಅಂಡರ್ ದ ಡಿಕಾಂಪೋಸಿಷನ್ ಟು ಮರ್ಕ್ಯುರಿ ಅಂಡ್ ಆಕ್ಸಿಜನ್ ರಿಮೂವ್ ಮಾಡಿ. ಓಕೆ. ನೆಕ್ಸ್ಟ್, ವೈ ದ ಕ್ಯಾಲ್ಸಿಯಂ ಡಸ್ ನಾಟ್ ಕ್ಯಾಚ್ ಫೈರ್ ವೆನ್ ಇಟ್ ರಿಯಾಕ್ಟ್ ವಿತ್ ವಾಟರ್? ಆವಾಗಲೇ ಹೇಳಿದೆ ನಾನು, H2SO4 ಅಲ್ಲಿ ನೀರಿಗೆ ಹಾಕಿದ್ರೆ ಠಪ್ ಅಂತ ಬೆಂಕಿ ಹತ್ಕೊಳ್ಳುತ್ತೆ ಅಂತ ಹೇಳಿದೆ. ಅದೇ ಕ್ಯಾಲ್ಸಿಯಂ ನೀರಿಗೆ ಹಾಕಿದ್ರೆ ಕ್ಯಾಲ್ಸಿಯಂನ ಡಬ್ ಅಂತ ಬೆಂಕಿ ಹತ್ಕೊಳ್ಳಲ್ಲ. ಯಾಕೆ ಅಂತ ಕೇಳಿದ್ದಾನೆ. ಯಾಕೆ? ದ ರಿಯಾಕ್ಷನ್ ಆಫ್ ಕ್ಯಾಲ್ಸಿಯಂ ವಿತ್ ವಾಟರ್ ಈಸ್ ಲೆಸ್ ವಯಲೆಂಟ್. ಇಟ್ ಈಸ್ ಲೆಸ್ ವಯಲೆಂಟ್. ವೈ? ದ ಹೀಟ್ ಇವ್ಯಾಲ್ಯೂಯೇಟೆಡ್ ಈಸ್ ನಾಟ್ ಸಫಿಷಿಯಂಟ್ ಫಾರ್ ದಿ ಹೈಡ್ರೋಜನ್ ಟು ಕ್ಯಾಚ್ ಫೈರ್. ಸೊ ಹೀಟ್ ಬರುತ್ತೆ, ಅಲ್ಲೂ ಹೀಟ್ ಬರುತ್ತೆ, ಬಟ್ ಅಷ್ಟು ಏನೋ ಹೈಡ್ರೋಜನ್ ಬೆಂಕಿ ಹತ್ಕೊಳ್ಳೋಷ್ಟು ಬರೋದಿಲ್ಲ. ಓಕೆ. ನೆಕ್ಸ್ಟ್, ದ ಕಾರ್ಬನ್ ಕಾಂಪೌಂಡ್ಸ್ ಆರ್ ಫೌಂಡ್ ಇನ್ ಲಾರ್ಜರ್ ನಂಬರ್ ಇನ್ ದ ನೇಚರ್. ಅದನ್ನ ಬಿಗಿನಿಂಗ್ ಅಲ್ಲೇ ಹೇಳಿದೆ ನಾನು, ಯಾಕೆ ಅಷ್ಟೊಂದು ಕಾರ್ಬನ್ ಕಾಂಪೌಂಡ್ಸ್ ಇದೆ ಅಂತೇಳಿ. ವೈ? ವಾಟ್ ಇಸ್ ದ ಮೇಜರ್ ರೀಸನ್? ಯಾಕೆ? ಕೆಟನೇಷನ್ ಅಂದ್ರೆ ಕಾರ್ಬನ್ ಮಧ್ಯ ರಿಯಾಕ್ಷನ್ ಆಗುತ್ತೆ, ಬಾಂಡ್ ಆಗುತ್ತೆ. ಕಾರ್ಬನ್ ಮಧ್ಯ ಬಾಂಡ್ ಆಗುತ್ತೆ. ಇದೊಂದು ಕಾರ್ಬನ್ ಮಧ್ಯ ಇನ್ನೊಂದು ಕಾರ್ಬನ್, ಮತ್ತೊಂದು ಕಾರ್ಬನ್. ಸೊ ವೆರೈಟೀಸ್ ಆಫ್ ಕಾಂಪೌಂಡ್ಸ್ ವಿಲ್ ಗೆಟ್. ಓಕೆ. ವೈ? ಬಿಕಾಸ್ ಕೆಟನೇಷನ್. ಅನದರ್ ಒನ್ ಈಸ್ ಟೆಟ್ರಾವೆಲೆನ್ಸಿ. ಟೆಟ್ರಾವೆಲೆನ್ಸಿನೂ ಹೇಳಿದ್ದೀನಿ. ಔಟರ್ ಮೋಸ್ಟ್ ಆರ್ಬಿಟ್ 4 electrons are free, 4 holes are there. Okay. Since the carbon has valency 4, it is capable for bonding with the 4 other atoms of carbon or atoms of other elements. ಕಾರ್ಬನ್ ಮಧ್ಯನೂ ಆಗ್ಬೋದು, ಇಲ್ಲ ಕಾರ್ಬನ್ ಜೊತೆ ಬೇರೆದು ಕೂಡ ಆಗ್ಬೋದು. At the same time, catenation. It is a unique ability of carbon to form a bond with
ಅದರ್ ಕಾರ್ಬನ್, ದಟ್ ಈಸ್ ಕಾರ್ಬನ್ ಮಧ್ಯೆನೇ ಬಾಂಡ್ ಆಗಕ್ಕೆ ಸಾಧ್ಯ ಇದೆ. ಕಾರ್ಬನ್ ಬಾಂಡ್ ಇಲ್ಲ, ಆಕ್ಸಿಜನ್ ಮಧ್ಯನೂ ಆಗುತ್ತೆ, ಇಲ್ಲ ಅಂತಲ್ಲ, O2 ಬರುತ್ತೆ. ಬಟ್ ಎಷ್ಟು ಬರುತ್ತೆ? ಓನ್ಲಿ O2 ಅಷ್ಟೇ. ಮುಂದಕ್ಕೆ ಬೇಡ, ಇನ್ನೊಂದು ಬರ್ಬೋದಾ? ಚಾನ್ಸ್ ಹೆಚ್ಚಲ್ಲಿ ಬರುತ್ತೆ. H2, H3 ಬರುತ್ತಾ? ಪ್ರಯತ್ನ ಮಾಡಿ. ಬಟ್ ಕಾರ್ಬನ್ನು ಒಂದು ಕಾರ್ಬನ್ ಇರ್ಬೋದು, ಇಲ್ಲ 2 ಕಾರ್ಬನ್ನು ಇಲ್ಲ 3 ಕಾರ್ಬನ್ನು ಬ್ಯೂಟ್, ಇಲ್ಲ 4 ಕಾರ್ಬನ್ನು ಯಾವುದೋ ಮಿಥೇನ್, ಇಥೇನ್, ಪ್ರಾಪೇನ್, ಇದು ಪ್ರಾಪು, ಇದು ಬ್ಯೂಟು, 5 ಇದ್ರೆ ಪೆಂಟು, 10 ಇದ್ರೆ ಡೆಕ್ಕು, ಎಷ್ಟು ಬೇಕಾದ್ರೂ ಬರ್ಬೋದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ. ನೆಕ್ಸ್ಟ್, ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್, 3 marks ಈಚ್. ಒಂದೊಂದು ಕ್ವಶನ್ನಿಗೂ 3 ಮಾರ್ಕ್ಸು. ಕೇರ್ಫುಲ್ ಆಗಿ ಆನ್ಸರ್ ಮಾಡಬೇಕು. ಇದರಲ್ಲಿ ಫಸ್ಟ್ ಚಾಪ್ಟರ್ ಬ್ಯಾಲೆನ್ಸಿಂಗ್ ದ ಇಕ್ವೇಶನ್ ಇದೆಯಲ್ಲ, ಅದನ್ನು ಎಲ್ಲದನ್ನು ಓದ್ಕೊಂಡು ಹೋಗಿ. ಬ್ಯಾಲೆನ್ಸಿಂಗ್ ದ ಇಕ್ವೇಶನ್ ಕ್ಲಾಸಲ್ಲಿ 50 100 ಮಾಡಿಸಿರ್ತೀವಿ. ಅದು ಯಾವುದೂ ಬೇಡ, NCERT ಏನಿದೆಯೋ ನೀಟಾಗಿ ಅದನ್ನ ಓದ್ಕೊಂಡು ಹೋಗಿ ಸಾಕು. ಓಕೆ, ಬ್ಯಾಲೆನ್ಸ್ ದಟ್ ಈಸ್ ಮ್ಯಾಗ್ನೀಷಿಯಂ ಆಕ್ಸೈಡ್ ಏನೋ ಮ್ಯಾಗ್ನೀಷಿಯಂ ಆಕ್ಸೈಡ್ ಇವಾಗ ಹೇಳಿ ಅರ್ಥ ಮಾಡಿಸಿ ವೇಲೆನ್ಸ್ ಹೇಳಿ ಮಾಡಿಸೋಷ್ಟು ಟೈಮ್ ಅಲ್ಲ, ಇಲ್ಲ. ನಾಡಿದ್ದಂದ್ರೆ ಎಕ್ಸಾಮು, ಒಂದು ಅರ್ಥ ಆದರೆ ಬರೀರಿ, ಇಲ್ಲ ಅಂತಾದರೆ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಬ್ಯಾಟ್ ಹಾಕ್ಕೊಂಡು ಹೋಗಿ ಬರೀರಿ. ಓಕೆ, ನಾವು ಮ್ಯಾಗ್ನೀಷಿಯಂ ಆಕ್ಸೈಡ್, ವಾಟ್ ಈಸ್ ಮ್ಯಾಗ್ನೀಷಿಯಂ ಆಕ್ಸೈಡ್? ದಟ್ ಈಸ್ MgMn, ದಟ್ ಈಸ್ ಏನದು? ಮ್ಯಾಂಗನೀಸ್ ಆಕ್ಸೈಡ್, ಮ್ಯಾಂಗನೀಸ್ ಆಕ್ಸೈಡ್, ದಟ್ ಈಸ್ MnO2, ಮ್ಯಾಂಗನೀಸ್ ಆಕ್ಸೈಡ್. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಯಾವುದು? HCl gives that is manganese chloride, that is MnCl2, and chloride and chlorine, that is Cl2, and water, that is H2O, This I need to balance now. ಬ್ಯಾಲೆನ್ಸ್ ಆಗಿದೆಯಾ ನೋಡ್ಕೊಳ್ಳಿ. ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಟಕ ಅಂತ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ Cl ಎಷ್ಟಿದೆ ಇಲ್ಲಿ? Cl 2 ಇದೆ, ಟೋಟಲ್ಲು 4 Cl ಆಯಿತು. ಸೊ ಇಲ್ಲಿ 4 ಬರಿತೀನಿ, 4 Cl ಆಯಿತು. ನೆಕ್ಸ್ಟು ಹೈಡ್ರೋಜನ್ 2 ಇದೆ, ಇಲ್ಲಿ ಹೈಡ್ರೋಜನು 4 ಇದೆ, ಇನ್ನೊಂದು 2 ಹೈಡ್ರೋಜನ್ ಎಲ್ಲೋಯ್ತು? ಹೈಡ್ರೋಜನ್ 2, ಹೈಡ್ರೋಜನ್ 4. ಸೊ ಇಲ್ಲಿ 2 ಹಾಕ್ತೀನಿ, 2 2s 4 ಆಯಿತು. ಆಕ್ಸಿಜನ್ 2, ಇಟ್ ಇಸ್ ಬ್ಯಾಲೆನ್ಸ್ಡ್. ಓಕೆ, ನೆಕ್ಸ್ಟ್ ಏನಿದೆ ನೋಡ್ಕೊಳ್ಳಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಈಸ್ CaOH twice, calcium hydroxide, and carbon dioxide CO2 gives calcium carbonate, that is CaCO3 plus water, that is H2O. Balance ಆಗಿದೆಯಾ ನೋಡ್ಕೊಳ್ಳಿ. If not, balance it is already balanced. Next, zinc carbonate, that is ZnCO3 carbonate plus ಇಲ್ಲ, it gives rise to zinc oxide, that is ZnO plus carbon dioxide, that is CO2. Check, is it balanced or not? Zn 1 ಇದೆ, oxygen ಎಷ್ಟು? ZnCO3 3 ಇದೆ, 2 plus 1 3 ಇದೆ, O 3 ಇದೆ, C 1 ಇದೆ, it is already balanced. Convert the following chemical equation into chemical equation, that is following chemical reaction into chemical equation. Okay, now ammonia form when nitrogen gas is reacted with hydrogen gas. Nitrogen gas ಅಂದ್ರೇನು? N2. hydrogen gas ಅಂದ್ರೇನು? hydrogen gas H2 gives ammonia ಅಂದ್ರೇನು? NH3, that is N2 plus H2 gives NH3. Balance it. ಓಕೆ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಮಾಡೋಂಗಿದ್ರೆ ಫಸ್ಟು ಆಡ್ ಎಲ್ಲಿದೆ ನೋಡ್ಕೊಳ್ಳಿ, ಆಡ್ನ ಈವನ್ ಮಾಡ್ಕೊಳ್ಳಿ. 2 ಮಲ್ಟಿಪ್ಲೈ ಮಾಡಿದ್ರೆ 3 2s 6 ಆಯಿತು. ಇದಕ್ಕೆ 3 ಮಲ್ಟಿಪ್ಲೈ ಮಾಡಿ 3 2s 6, 2, this one N is 2, it is balanced. Okay, next sodium oxide is that is sodium oxide. Sodium is Na2O plus sodium oxide react with water is H2O, give sodium hydroxide, that is NaOH, sodium hydroxide. Check whether it is balanced or not. Na2 ಇದೆ, ಇಲ್ಲಿ 2 Na ಅಂತ ಮಾಡ್ಕೊಳ್ತೀನಿ. O 1 2 2 ಆಯಿತು, O 2 ಆಯಿತು, H 2 ಆಯಿತು, H 2 ಆಯಿತು. ರೈಟ್, ಇಟ್ ಈಸ್ ಬ್ಯಾಲೆನ್ಸ್ಡ್. ನೆಕ್ಸ್ಟು by
ರಿಯಾಕ್ಷನ್ ವಿತ್ ವಾಟರ್, ಪೊಟ್ಯಾಷಿಯಂ ಮೆಟಲ್, ಪೊಟ್ಯಾಷಿಯಂ ಅಂದರೆ ಕೆ, ಪೊಟ್ಯಾಷಿಯಂ ಮೆಟಲ್ ಪ್ರೊಡ್ಯೂಸಸ್ potassium hydroxide and hydrogen. That is when it is react with water. When it is react with water, that is H2O gives potassium hydroxide, that is KOH plus hydrogen gas, that is H2. Check whether it is balanced or not. That is H2 is there, H2 illondu H odd ಇದೆ, odd ಇದ್ರಿಂದ even ಮಾಡ್ಕೊಳ್ಳಿ ಅಂತ ಹೇಳಿದೆ. ಸೊ even ಮಾಡ್ಕೊಳ್ಳಿ. ಸೊ 2 ಆಯಿತು, 2 H2 ಆಯಿತು, ಇದು 2 ಆಯಿತು, K2 ಆಯಿತು, ಇದಕ್ಕೆ ಮತ್ತೆ ಆ್ಯಡ್ ಮಾಡಿ. ಸೊ ಇಟ್ ಈಸ್ ಬ್ಯಾಲೆನ್ಸ್ಡ್. ನಾವು ದ 4 ಸೊಲ್ಯೂಷನ್ ಎ ಬಿ ಸಿ ಡಿ, ದಟ್ ಈಸ್ ಎದೆಷ್ಟು ಪಿ ಎಚ್ ವ್ಯಾಲ್ಯೂ, ಎ ಬಿ ಸಿ ಡಿ ವಿತ್ ಯೂನಿವರ್ಸಲ್ ಇಂಡಿಕೇಟರ್ ಶೋಸ್ ದ ಪಿ ಎಚ್ ವ್ಯಾಲ್ಯೂ. ಎದು 5 ಅಂತೆ, ಬಿದು 2 ಅಂತೆ, ಸಿದು 7 ಅಂತೆ, ಡಿದು 11 ಅಂತೆ, ಡಿದು 11. ಎದು 5, ಬಿ 2, ಸಿ 7, ಡಿ 11, ರೈಟ್. ಇದ್ರ ಪ್ರಕಾರ ಹೇಳಿದ್ದಾನೆ. ವಿಚ್ ಹ್ಯಾಸ್ ಮೋರ್ ಹೈಡ್ರಾನಿಯಂ ಅಯಾನ್ ಅಂತ ಕೇಳಿದ್ದಾನೆ. ವಿಚ್ ಹ್ಯಾಸ್ ಮೋರ್ ಹೈಡ್ರಾನಿಯಂ ಅಯಾನ್ ಅಂತ ಕೇಳಿದ್ದಾನೆ. ಯಾವ್ದ್ರದ್ದು ಪಿ ಎಚ್ ಕಡಿಮೆ ಇದೆಯೋ ವಿಚ್ ಹ್ಯಾಸ್ ಮೋರ್ ಹೈಡ್ರಾನಿಯಂ ಅಯಾನ್, ದಟ್ ಈಸ್ ಬಿ. ದಟ್ ಈಸ್ ಮೋರ್ ಹೈಡ್ರಾನಿಯಂ ಈಸ್ ಬಿ. ನೆಕ್ಸ್ಟ್ ವಿಚ್ ಈಸ್ ನ್ಯೂಟ್ರಲ್. 7 ಈಸ್ ನ್ಯೂಟ್ರಲ್. 14 ಇರುತ್ತೆ ಟೋಟಲ್ಲು. ದಟ್ ಈಸ್ ಹಿಯರ್ ಟು ಹಿಯರ್ 7, ಹಿಯರ್ ಟು ಹಿಯರ್ 7, ಟೋಟಲ್ 14 ಇರುತ್ತೆ. ಮಧ್ಯದಲ್ಲಿ 7 ಯಾವುದಿರುತ್ತೋ ಅದು ನ್ಯೂಟ್ರಲ್, ಜನರಲಿ ಡಿಸ್ಟಿಲ್ಡ್ ವಾಟರ್. ಸೊ ಇಟ್ ಈಸ್ ನ್ಯೂಟ್ರಲ್ ಈಸ್ ಸಿ. ನೆಕ್ಸ್ಟು ವಿಚ್ ಈಸ್ ದ ವೀಕ್ ಆಸಿಡ್ ಅಂತ ಕೇಳಿದ್ದಾನೆ. 4 to 6 ವರೆಗೆ ಇಟ್ ಈಸ್ ದ ವೀಕ್ ಆಸಿಡ್. ಸೊ ಇಟ್ ಈಸ್ 4 to 6, ಇಟ್ ಈಸ್ ಎ. ಬಿಟ್ವೀನ್ 4 to 6 ಇಟ್ ಈಸ್ ವೀಕ್. ಬಿಟ್ವೀನ್ 4 to 6 ಇಟ್ ಈಸ್ ವೀಕ್. 4 to 6 ವರೆಗೆ ವೀಕ್ ಇರುತ್ತೆ. 7 ನ್ಯೂಟ್ರಲ್ಲು, ಆಮೇಲೆ ಬೇಸಿಕ್. ಓಕೆ. Explain the formation of sodium chloride molecule by the transfer of electrons. Sodium chloride molecule na electron transformation ಯೂಸ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾನೆ. ಸ್ವಲ್ಪ ನಿಧಾನಕ್ಕೆ ಹೋಗ್ತೀನಿ, ಸ್ವಲ್ಪ ನಿಧಾನಕ್ಕೆ ಹೋಗ್ತೀನಿ, ನಿಮ್ಗೆ ಅರ್ಥ ಆಗಲ್ಲ. ಸೋಡಿಯಂ ಇದೆಯಲ್ಲ, ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಸೋಡಿಯಂ. ಇಟ್ ಹ್ಯಾಸ್ 2 ಅಯಾನ್ಸ್. ಒನ್ ಈಸ್ Na ಪ್ಲಸ್ಸು, ಇನ್ನೊಂದು ಈ ಮೈನಸ್ಸು ಸೇರ್ಕೊಂಡು ಎನೆ ಆಗಿರುತ್ತೆ. ಎನೆ ಪ್ಲಸ್ಸು ಅದು ನ್ಯೂಟ್ರಲೈಸ್ ಆಗಬೇಕು ಅಂದರೆ ಈ ಮೈನಸ್ ಕೊಡಬೇಕು, ಸೇರ್ಕೊಂಡು ಎನೆ ಆಗಿರುತ್ತೆ. ಕ್ಲಿಯರ್? ಸೇರ್ಕೊಂಡು ಎನೆ ಆಗಿರುತ್ತೆ. ಗೊತ್ತಾಗ್ತಿದೆಯಲ್ಲ? ಇದ್ರದ್ದು ಬೇಕಾದ್ರೆ ನೀವು ಇದು ಏನಂತಾರೆ ಅದಕ್ಕೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬೇಕಾದ್ರೆ ಬರೀರಿ. ಫಸ್ಟ್ ಆರ್ಬಿಟಲ್ ಎಷ್ಟಿರುತ್ತೆ? 2 ಎಲೆಕ್ಟ್ರಾನ್ಸ್ ಇರುತ್ತೆ. ನೆಕ್ಸ್ಟ್ ಆರ್ಬಿಟಲ್ಲಿ 1, 2, 3, 4, 5, 6, 7, 8 ಇರುತ್ತೆ. ನೆಕ್ಸ್ಟ್ ಆರ್ಬಿಟಲ್ಲಿ 1 ಇರುತ್ತೆ. ಸೊ ದಿಸ್ ಈಸ್ ವಾಟ್ ಐ ರೋಟ್ ಇಟ್ ಆಸ್ ಪ್ಲಸ್. ಅದಕ್ಕೊಂದು ಎಲೆಕ್ಟ್ರಾನ್ ಸೇರಿಕೊಂಡು ಏನಾಗುತ್ತೆ? ಎನೆ ಆಗುತ್ತೆ. ಕ್ಲಿಯರ್? ಎನೆ ಆಗುತ್ತೆ. ಸೊ ಎಷ್ಟಾಯ್ತು ಇವಾಗ ಅದರಲ್ಲಿ? 2, ನೆಕ್ಸ್ಟಲ್ಲಿ 8, ನೆಕ್ಸ್ಟಲ್ಲಿ 1. ಈ ಕಡೆ ಬನ್ನಿ ನೋಡೋಣ ಏನಾಯಿತು. 2, ಇನ್ನೊಂದು 8 ಆಯಿತು. ಒಂದಿತ್ತಲ್ಲ, ಇದನ್ನ ತೆಗೆದುಹಾಕ್ಬಿಟ್ಟೆ, ಒಂದನ್ನು ತೆಗೆದುಹಾಕ್ಬಿಟ್ಟೆ. ಓಕೆ, ಅಲ್ಲಿತ್ತಲ್ಲಪ್ಪ, ಒಂದಿದ್ರೆ ತೆಗಿಯೋದು ಈಸಿ. ಜಾಸ್ತಿ ಹೋಲ್ ಇದ್ದರೆ, 1 ಎಲೆಕ್ಟ್ರಾನ್ ಇದ್ದರೆ ತೆಗಿಯೋದು ಈಸಿ. ಜಾಸ್ತಿ ಎಲೆಕ್ಟ್ರಾನ್ 1 ಹೋಲ್ ಇದ್ದರೆ ಆ್ಯಡ್ ಮಾಡೋದು ಈಸಿ. ಸೊ ಇಟ್ ಈಸ್ ಡೋನಾರ್, ಅದು ಎಕ್ಸೆಪ್ಟರ್. ಓಕೆ, ನೆಕ್ಸ್ಟ್ ಯಾವ್ದು ಕೇಳಿದ್ದಾರೆ? ಕ್ಲೋರಿನ್. ದಟ್ ಈಸ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್. ಎಕ್ಸ್ಪ್ಲೇನ್ ದಿ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್. ಫಸ್ಟ್ ಒನ್ ಸೋಡಿಯಂ ಮುಗೀತು, ಇವಾಗ ಕ್ಲೋರಿನ್ ಏನಿದೆ? Cl ಈಸ್ ಕ್ಯಾನ್ ಬಿ ರಿಟರ್ನ್ ಆಸ್, ಇದಕ್ಕೆ 1 ಎಲೆಕ್ಟ್ರಾನ್ ಆ್ಯಡ್ ಆಗಿ ಏನು ಬರುತ್ತೆ? Cl ಬರುತ್ತೆ. ಇಲ್ಲಿಂದ 1 ಎಲೆಕ್ಟ್ರಾನ್ ತೆಗೀರಿ, ಅದನ್ನು ತಗೊಬಂದು ಇಲ್ಲಿಗೆ ಆ್ಯಡ್ ಮಾಡಿ. ಇದರಿಂದ 1 ಎಲೆಕ್ಟ್ರಾನ್ನ ತೆಗೀರಿ, ಆ ತೆಗೆದಿದ್ದನ್ನ ತಗೊಬಂದು ಇಲ್ಲಿ ಆ್ಯಡ್ ಮಾಡಿ ಕ್ಲೋರಿನ್ಗೆ. ಆವಾಗ ಏನು ಬರುತ್ತೆ? Cl ಏನು ಬರುತ್ತೆ ಇಲ್ಲಿ? ಮೈನಸ್. ಓಕೆ, ಏನಾಯ್ತು ಇಲ್ಲಿ? Cl 2, 8, 7 ಪ್ಲಸ್ 1 ಎಲೆಕ್ಟ್ರಾನ್. ಅಲ್ಲೇನಾಯಿತು? 2, 8, ಇಲ್ಲೊಂದು ಎಲೆಕ್ಟ್ರಾನ್ ಆ್ಯಡ್ ಆಗಿ 8 ಆಯಿತು. 2, 8, 8 ಆಯಿತು. ಕ್ಲಿಯರ್? ಸೊ ಇವಾಗ ಇವೆರಡನ್ನೂ ಸೇರಿಸ್ಬೇಕು. ಸೇರಿಸ್ಬಿಟ್ಟು ಬರೀರಿ. ಎನೆದಲ್ಲಿ 1 ಎಲೆಕ್ಟ್ರಾನ್ ಇದೆ. Cl ಅಲ್ಲಿ 1, 2, 3, 4, 5, 6, 7 ಒಂದು ಹೋಲ್ ಇದೆ. ಇಲ್ಲೇನಾಗುತ್ತೆ? ಇದು
ಎಲೆಕ್ಟ್ರಾನ್ ಈ ಹೋಲ್ಗೆ ಪಾಸ್ ಆಗುತ್ತೆ, ಎಲೆಕ್ಟ್ರಾನ್ ಹೋಲ್ ಪೇರ್ ಕ್ರಿಯೇಟ್ ಆಗುತ್ತೆ. ಕ್ಲಿಯರ್? ಇದು ಅರ್ಥ ಆಯ್ತಾ? ಇದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡಿ. ದಟ್ ಇಸ್ ಈಕ್ವಲ್ ಟು ಏನು ಬಂತು? Na ಪ್ಲಸ್ Cl ಮೈನಸ್ Na ಪ್ಲಸ್ Cl ಮೈನಸ್ Na ಪ್ಲಸ್ Cl ಮೈನಸ್. ಓಕೆ, ನೆಕ್ಸ್ಟ್, ವಾಟ್ ಆರ್ ದಿ ಪ್ರಾಡಕ್ಟ್ obtained when ಅಲ್ಯೂಮಿನಿಯಂ ಮೆಟಲ್ ರಿಯಾಕ್ಟ್ ವಿತ್ ಸ್ಟೀಮ್? ಅಲ್ಯೂಮಿನಿಯಂ ಮೆಟಲ್ ಸ್ಟೀಮ್ ಜೊತೆ ರಿಯಾಕ್ಟ್ ಆದ್ರೆ ಏನೇನು ಬರುತ್ತೆ ಅಂತೇಳಿ. ಯಾವ್ದು ಬರುತ್ತೆ? ಅಲ್ಯೂಮಿನಿಯಂ ಆಕ್ಸೈಡ್ ಬರುತ್ತೆ, ನೆಕ್ಸ್ಟು ಹೈಡ್ರೋಜನ್ ಬರುತ್ತೆ. ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಪ್ಲಸ್ ಹೈಡ್ರೋಜನ್, ದಟ್ ಈಸ್ O2 ಬರುತ್ತೆ. ಯಾವ್ಯಾವ್ದು ಬರುತ್ತೆ ಇಲ್ಲಿ? ವಿಚ್ ಆರ್ ದಿ ಪ್ರಾಡಕ್ಟ್ obtained ಅಲ್ಯೂಮಿನಿಯಂ ಮೆಟಲ್ ಈಸ್ ರಿಯಾಕ್ಟ್ ವಿತ್ ಸ್ಟೀಮ್. ಸ್ಟೀಮ್ ಅಂದ್ರೆ ವಾಟರ್, ಸ್ಟೀಮ್. ಏನೇನು ಬರುತ್ತೆ? Al2O3, ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ ಇನ್ನೊಂದು ಯಾವ್ದು ಬರುತ್ತೆ? H2. ಅಲ್ಲಿ ಬ್ಯಾಲೆನ್ಸ್ ಮಾಡಿ ಇಕ್ವೇಶನ್ ಬರೀರಿ ಅಂತೆಲ್ಲ ಅವ್ನು ಕೇಳಲಿಲ್ಲ. ಅವ್ನು ಕೇಳಿದ್ದು ಪ್ರಾಡಕ್ಟ್ ಏನು ಬರುತ್ತೆ ಅಂತೇಳಿ, ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ ಫಾರ್ಮೇಶನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್. ಇಟ್ ಇಸ್ ಸೇಮ್ ಆಸ್ ದಿ ಪ್ರೀವಿಯಸ್ ಒನ್, ಸೇಮ್ ಆಸ್ ಪ್ರೀವಿಯಸ್ ಒನ್. ಬಟ್ ಮೆಗ್ನೀಷಿಯಂ ಏನಾಗಿರುತ್ತೆ? ಔಟರ್ ಮೋಸ್ಟ್ ಆರ್ಬಿಟಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಆ 2 ಎಲೆಕ್ಟ್ರಾನ್ಸ್ನ ತೆಗಿರಿ. ಸೊ ಮೆಗ್ನೀಷಿಯಂ ಅಲ್ಲಿ +2, ಈ 2 ಎಲೆಕ್ಟ್ರಾನ್ಸ್ನ ತೆಗಿರಿ. ಆ 2 ಎಲೆಕ್ಟ್ರಾನ್ಸ್ನ ತಂದಿಲ್ಲ ಹಾಕಿ, ಕ್ಲೋರಿನ್ ಬಂತು. ಏನು ಬಂತು? Mg. ಒಂದು ಕ್ಲೋರಿನ್ಗೆ 1 ಎಲೆಕ್ಟ್ರಾನ್ ಸಾಕು, ಇನ್ನೊಂದು ಕ್ಲೋರಿನ್ಗೆ ಇನ್ನೊಂದು ಎಲೆಕ್ಟ್ರಾನ್ ಬೇಕು. ಹಾಗಾಗಿ ಎಷ್ಟು ಕ್ಲೋರಿನ್ ಆ್ಯಡ್ ಮಾಡಬೇಕು? 2 ಕ್ಲೋರಿನ್ ಆ್ಯಡ್ ಮಾಡಬೇಕು. ಮೆಗ್ನೀಷಿಯಂ ಅಲ್ಲಿ ಏನಿರುತ್ತೆ? 2 ಎಲೆಕ್ಟ್ರಾನ್ ಇರುತ್ತೆ. ಕ್ಲೋರಿನ್ ಅಲ್ಲಿ ಎಲ್ಲ ಫಿಲ್ ಆಗಿ 1 2 3 4 5 6 7 ಆಗಿ ಒಂದು ಹೋಲ್ ಇರುತ್ತೆ. ಈ Cl ತಗೊಂಡ್ರೆ 1 2 3 4 5 6 7 8 ಒಂದು ಹೋಲ್. ಈ ಎಲೆಕ್ಟ್ರಾನು ಈ ಹೋಲ್ ಜೊತೆ, ಈ ಎಲೆಕ್ಟ್ರಾನು ಈ ಹೋಲ್ ಜೊತೆ ಕಂಬೈನ್ ಆಗಿ ಏನು ಬರುತ್ತೆ? Mg 2 Cl ಮೈನಸ್ 2 ಬರುತ್ತೆ. 2 Cl ಹಾಕಿದ್ದೀನಿ, 1 Cl 2 Cl ಹಾಕಿದ್ದೀನಿ. ಓಕೆ, ನೆಕ್ಸ್ಟ್, ಪ್ಯೂರ್ ಜಿಂಕ್ ಈಸ್ obtained ಬೈ ರೆಡ್ಯೂಸಿಂಗ್ ದ ಜಿಂಕ್ ಆಕ್ಸೈಡ್ ವಿತ್ ಕೋಕ್. ಏನಂತದೆ? ಹೌ ಪ್ಯೂರ್ ಜಿಂಕ್ ಈಸ್ obtained ಫ್ರಮ್ ದಿ ಜಿಂಕ್ ಆಕ್ಸೈಡ್ ಅಂತ ಕೇಳಿದ್ದಾನೆ. ಜಿಂಕ್ ಆಕ್ಸೈಡ್ ಇಂದ ಜಿಂಕ್ ತೆಗೆಯೋದು ಹೇಗೆ ಅಂತೇಳಿ. ಹೇಗೆ? ಪ್ಯೂರ್ ಜಿಂಕ್ ಈಸ್ obtained ಬೈ ರೆಡ್ಯೂಸಿಂಗ್ ಗೊತ್ತಿದೆಯಾ? ಜಿಂಕ್ ಆಕ್ಸೈಡ್ ಇಂಟು ಕೋಕ್. ರೆಡ್ಯೂಸಿಂಗ್ ಗೊತ್ತಿದೆಯಾ? ರಿಡಕ್ಷನ್ ಆಕ್ಸಿಡೇಷನು ಗೊತ್ತಿದೆಯಾ? ಸೊ ರೆಡ್ಯೂಸ್ ಮಾಡಿಬಿಟ್ಟು ಏನು ಮಾಡಬೇಕು? ಜಿಂಕ್ ಆಕ್ಸೈಡ್ ವಿತ್ ಕೋಕ್. ಓಕೆ, ಜಿಂಕ್ ಆಕ್ಸೈಡ್ನ ಕೋಕ್ ಜೊತೆ ರೆಡ್ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ ಪ್ಯೂರ್ ಜಿಂಕ್. ನಾವು ಬ್ಯಾಲೆನ್ಸ್ ದಿ ಫಾಲೋವಿಂಗ್ ಇಕ್ವೇಶನ್ ಅಗೇನ್ ಬ್ಯಾಲೆನ್ಸ್ ದಿ ಫಾಲೋವಿಂಗ್ ಇಕ್ವೇಶನ್. ಅಲ್ಲಿತ್ತು, ಇದು ಮತ್ತೆ ಬಂದಿದೆ. ಹೇಳ್ತಾ ಹೋಗಿ ಬ್ಯಾಲೆನ್ಸಿಂಗು. ನಾನು ಹೇಳಿದ್ದೀನಿ ಫಸ್ಟ್ ಚಾಪ್ಟ್ರಲ್ಲಿ ಏನಿದೆ ಬ್ಯಾಲೆನ್ಸಿಂಗು ಆ್ಯಂಡ್ ರೈಟಿಂಗ್ ದಿ ಇಕ್ವೇಶನ್ ಪಕ್ಕಾ ತಾರೋ ಆಗ್ಬಿಡಿ, ಪಕ್ಕಾ ಕಲ್ತ್ಕೊಂಡು ಹೋಗಿ. ಓಕೆ, ಬ್ಯಾಲೆನ್ಸ್ ಹೇಳಿ. ಏನಾಯ್ತು ನೋಡಿ, ಇಲ್ಲಿ ಆಡ್ ಎಲ್ಲಿದೆ ಮೊದಲು ನೋಡ್ಕೊಳ್ಳಿ. Mg3 ಈಸ್ ಆಡ್, ಸೊ ಇಲ್ಲಿ 3 ಮಲ್ಟಿಪ್ಲೈ ಮಾಡಿ. ನೋ ಆಡ್, ಫಸ್ಟ್ ಕಾನ್ಸಂಟ್ರೇಟ್ ಆನ್ ಆಡ್. ಓಕೆ, N2 ಇದೆ, ಇದು ಸರಿ ಹೋಯ್ತು. ಓಕೆ, ನೆಕ್ಸ್ಟ್ ಇಲ್ಲಿ NaOH ಪ್ಲಸ್ H2SO4 Na2. ಇಲ್ಲಿ ಎಷ್ಟಿದೆ ನೋಡಿ? 2 ಇದೆ. ಸೊ ಇಲ್ಲಿ Na ಒಂದೇ ಇದೆ, ಇದಕ್ಕೆ 2 ಮಲ್ಟಿಪ್ಲೈ ಮಾಡಿ 2 ಆಯಿತು, ಪ್ಲಸ್ H2. ನಾವು AlOH ಥ್ರೈಸ್ ಪ್ಲಸ್ Al2O3. Al ಎಷ್ಟಿದೆ? 2 ಇದೆ, ಇಲ್ಲಿ 2 ಮಲ್ಟಿಪ್ಲೈ ಮಾಡಿ Al. ಉಳಿದಿದ್ದೆಲ್ಲ ಬ್ಯಾಲೆನ್ಸ್ ಆಗಿರುತ್ತೆ. ನೋಡ್ಕೊಳ್ಳಿ ಎಷ್ಟಾಯಿತು ಇಲ್ಲಿ ಉಳಿದಿದ್ದು. ಹೈಡ್ರೋಜನು ಎಷ್ಟಿದೆ? 3 × 2 6 ಹೈಡ್ರೋಜನ್ ಆಯಿತು. ಇಲ್ಲಿ ಬರೀ 2 ಇದೆ, 3 ಹಾಕಿದ್ರೆ 3 × 6 2 6 ಹೈಡ್ರೋಜನ್ ಆಯಿತು. ಆಕ್ಸಿಜನು 3 × 2, ಈ ಕಡೆ ಆಕ್ಸಿಜನು 3, ಇಲ್ಲಿ 3 6, ಇಲ್ಲಿ 3 2s are 6. ಆಕ್ಸಿಜನ್ ಈಸ್ ಆಲ್ಸೋ ಬ್ಯಾಲೆನ್ಸ್ಡ್. ಓಕೆ, ಕನ್ವರ್ಟ್ ದಿ ಫಾಲೋವಿಂಗ್ ಕೆಮಿಕಲ್ ರಿಯಾಕ್ಷನ್ ಇಂಟು ಕೆಮಿಕಲ್ ಇಕ್ವೇಶನ್. ರಿಯಾಕ್ಷನ್ ಇಕ್ವೇಶನ್ಗೆ ಕನ್ವರ್ಟ್ ಮಾಡಬೇಕಂತೆ. ಯಾವುದು? ಕಾಪರ್ ಅಂದ್ರೆ Cu. React with concentrated nitric acid, that is H1O3 gives CuNO3 ಅಲ್ವಾ, that is copper nitrate. CuNO3 twice plus NO2 plus H2O ಬರುತ್ತೆ. ನೆಕ್ಸ್ಟ್ ಒಂದು ಸಿಲ್ವರ್ ನೈಟ್ರೇಟ್ ಅಂದ್ರೆ AgNO3. This one AgNO3
NO3 silver nitrate is added to potassium bromide. Potassium ಅಂದ್ರೆ K, bromide is Br, KBr. potassium bromide KBr ಆಡ್ ಮಾಡಿದ್ರೆ ಏನು ಬರುತ್ತೆ ಪ್ರಾಡಕ್ಟ್ ನೀವೇ ಬರೀಬೇಕು. bromide that is KNO3 plus AgBr ಬರುತ್ತೆ. ಬ್ಯಾಲೆನ್ಸಿಂಗ್ ನೋಡ್ಕೊಳ್ಳಿ, ಬ್ಯಾಲೆನ್ಸ್ ಆಗಿದೆಯಲ್ಲ ನೋಡ್ಕೊಳ್ಳಿ. ಜಿಂಕ್ ಆಕ್ಸೈಡ್ ಈಸ್ ರೆಡ್ಯೂಸ್ಡ್ ಬೈ ಕೋಕ್. ಜಿಂಕ್ ಆಕ್ಸೈಡ್, ಕೋಕ್ ಅಂದ್ರೆ ಕಾರ್ಬನ್ ಅಂತ ಹೇಳಿ. ಜಿಂಕ್ ಆಕ್ಸೈಡ್ ZnO ಪ್ಲಸ್ ಕಾರ್ಬನ್ ಗಿವ್ಸ್ Zn ಪ್ಲಸ್ CO. ಇದನ್ನ ಪ್ರೀವಿಯಸ್ ಒನ್ನಲ್ಲಿ ಹೇಳಿದೆ ನಾನು, ಇಲ್ಲೇ ಹೇಳಿದೆ. ದಟ್ ಈಸ್ ಹಿಯರ್ ಐ ಟೋಲ್ಡ್ ರೆಡ್ಯೂಸಿಂಗ್ ಜಿಂಕ್ ಆಕ್ಸೈಡ್ ವಿತ್ ಕೋಕ್, ZnO ಜಿಂಕ್ ಆಕ್ಸೈಡ್ ವಿತ್ ಕೋಕ್ ಅಂದ್ರೆ ಕಾರ್ಬನ್. ಓಕೆ, ಇದು ಮಾಡೋದ್ರಿಂದ ಅಲ್ಲಿ ಹೇಳಿದ್ರೆ ರಿಯಾಕ್ಷನ್ ಇಲ್ಲಿದೆ ನೋಡಿ, ಇದೇ ರಿಯಾಕ್ಷನ್ ಮಾಡಿದ್ರೆ ಪ್ಯೂರ್ Zn ಆಚೆ ಬರುತ್ತೆ, CO ಆ ಕಡೆ ಹೋಗ್ತದೆ, ಕಾರ್ಬನ್ ಮೊನಾಕ್ಸೈಡ್. ವಾಟ್ ಈಸ್ ಆಸಿಡ್ ರೈನ್? ಆಸಿಡ್ ರೈನ್ ಅಂದ್ರೆ ಏನು ಅಂತ ಹೇಳಿದ್ದಾರೆ. ಆ ವಾಟರ್ ಕಂಟೈನ್ಸ್ pH ವ್ಯಾಲ್ಯೂ ಮೋರ್. ವೆನ್ pH ದಟ್ ಈಸ್ pH ಆಫ್ ರೈನ್ ಈಸ್ ಲೆಸ್ ದ್ಯಾನ್ 5.6 ಈಸ್ ಕಾಲ್ಡ್ ಆಸಿಡ್ ರೈನ್. pH ವ್ಯಾಲ್ಯೂ ಲೆಸ್ ದ್ಯಾನ್ 7 ಇದ್ರೆ ಅದು ಆಸಿಡ್. ಬಟ್ ನಿಯರ್ಲಿ ಈಕ್ವಲ್ ಟು 7 ಇದೆಯಲ್ಲ ಅದು ವೆರಿ ವೀಕ್ ಆಸಿಡ್. ನಮಗೆ ಎಷ್ಟು ಬೇಕು? 5.6ಗಿಂತ ಕಮ್ಮಿ ಇದ್ರೆ ಇಟ್ ಹ್ಯಾಸ್ ಸ್ವಲ್ಪ ಮೋರ್, ಜಾಸ್ತಿ ಅಸಿಡಿಟಿ ಜಾಸ್ತಿ ಇರುತ್ತೆ. ಸೊ ಅದನ್ನ ಆಸಿಡ್ ರೈನ್ ಅಂತ ಕರೀತಾರೆ. ಆಸಿಡ್ ರೈನ್ ಅಂದ್ರೆ ಏನು? pH ವ್ಯಾಲ್ಯೂ ಆಫ್ ದಿ ವಾಟರ್ ಮಸ್ಟ್ ಬಿ ಲೆಸ್ ದ್ಯಾನ್ 5.6. pH ವ್ಯಾಲ್ಯೂ ಆಫ್ ವಾಟರ್ ಅಷ್ಟೇ ಅಲ್ರಿ, ಸಾಯಿಲು ಎಲ್ಲದೂ ಟೆಸ್ಟ್ ಮಾಡಿರ್ತಾರೆ. pH ವ್ಯಾಲ್ಯೂ ಆಫ್ ಸಾಯಿಲ್ ಎಲ್ಲ ಅಂದರೆ ಅಸಿಡಿಕ್ ಎಷ್ಟು ಕಂಟೆಂಟ್ ಇರುತ್ತೆ ಅಂತೇಳಿ. ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟು ವಾಟ್ ಈಸ್ ದಿಸ್? ವಿಚ್ ಗ್ಯಾಸ್ ಈಸ್ ಲಿಬರೇಟೆಡ್ ವೆನ್ ಆಸಿಡ್ ರಿಯಾಕ್ಟ್ ವಿತ್ ಮೆಟಲ್ ಕಾರ್ಬೋನೇಟ್? ಆಸಿಡ್ ರಿಯಾಕ್ಟ್ ವಿತ್ ಮೆಟಲ್ ಕಾರ್ಬೋನೇಟ್ ಅಲ್ಲೇ ಹೇಳುತ್ತದೆ. ಮೆಟಲ್ ಕಾರ್ಬೋನೇಟ್ ಕಾರ್ಬನ್ ಡೈಆಕ್ಸೈಡ್. ಗ್ಯಾಸ್ ಅಂದ ತಕ್ಷಣ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್, ರೈಟ್ ದಿ ಕೆಮಿಕಲ್ ನೇಮ್ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾದು NaHCO3. ಅದರ ಹೆಸರೇನು? ಸೋಡಿಯಂ H ಅಂತ ಬಂದಾಗಲ್ಲ ಬೈ ಅಂತ ಬರೆದ್ಬಿಡಿ. H ಅಂತ ಬಂದಾಗ ಬೈ ಅಂತ ಬರೀರಿ. ಸೋಡಿಯಂ ಕಾರ್ಬೋನೇಟ್ ಇದೆಯಲ್ಲ, H ಬಂದಾಗ ಬೈ ಅಂತ ಬರೀರಿ. ಸೋಡಿಯಂ ಬೈ ಕಾರ್ಬೋನೇಟ್. H ಅಂದ್ರೆ ಸೋಡಿಯಂ ಬೈ ಕಾರ್ಬೋನೇಟ್. ಕ್ಲಿಯರ್? ನೆಕ್ಸ್ಟ್, now draw the diagram to arrange the apparatus to show the action of the steam on the metal. Label the following parts. Steam on the metal, label the following parts. Okay, so gas, that is glass wool with water and delivery tube. ನೋಡ್ಕೊಳ್ಳಿ, ಇನ್ನೊಂದ್ಸರಿ ನೋಡ್ಕೊಳ್ಳಿ. ದಟ್ ಈಸ್ ಗ್ಲಾಸ್ wool ಅಂದ್ರೆ ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಈ ಜನರೇಟರ್ ಬರುತ್ತಲ್ಲ, ನಮ್ಮಲ್ಲೊಂದು ಜನರೇಟರ್ ಇತ್ತು. ಆ ಜನರೇಟ್ರು ಹೊಗೆ ಹೋಗೋದಕ್ಕೆ ಒಂದು ದೊಡ್ಡದು ಇದು ಹಾಕಿದ್ರು. ಎಂಥದ್ದು? ಆ ಹೊಗೆ ಹೋಗ್ತದಲ್ಲ ಪೈಪ್, ಅದನ್ನ ಹಾಕಿದ್ರು. ಅದರೊಳಗಡೆ ಇದಿತ್ತು, ಏನೋ ಗ್ಲಾಸು. ಅದನ್ನೇನಾದರೂ ಟಚ್ ಮಾಡಿದಿದ್ರೆ ಬೆಳಗಿನ ಸಂಜೆವರೆಗೆ ಕೆರ್ಕೋಬೇಕಿತ್ತು, ಹಿಂಗೆ ಕರ್ರ ಪರ್ರ ಅಂತೇಳಿ. ದಟ್ ಈಸ್ ಗ್ಲಾಸ್ wool. ನಿಮಗೆ ಎಲ್ಲಾದರೂ ಜನರೇಟರ್ ಇದ್ದರೆ ಅದ್ರ ಹೊಗೆ ಹೋಗೋದಕ್ಕೆ ಏನಾದರೂ ಇದ್ದರೆ ಅಲ್ಲಿ ಹಾಕಿರ್ತಾರೆ ನೋಡಿ ಅದು. ಓಕೆ, ಗ್ಲಾಸ್ wool. ಸೋಕ್ಡ್ ವಿತ್ ವಾಟರ್. ಸೊ ಇಲ್ಲಿದೆ. ಸೊ ಇದನ್ನು ತೊಗೊಂಡೋಗಿ ಇಲ್ಲಿ ಕೊಟ್ಟಿದ್ದೀವಿ ನೀರು. ಇಲ್ಲಿ ಗ್ಲಾಸ್ ಟ್ಯೂಬ್ ದಟ್ ಈಸ್ ಬೋರ್ ಆಗಿ ಹಾಕಿದ್ದೀವಿ. ಇಲ್ಲಿಂದ ಇದು ಬರ್ತಾ ಇದೆ. ಇದು ನೋಡ್ಕೊಳ್ಳಿ, ಡಯಾಗ್ರಾಮ್ ನೋಡ್ಕೊಳ್ಳಿ. ಪ್ರೀವಿಯಸ್ ಒಂದು ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದು ಜಸ್ಟ್ ಡಯಾಗ್ರಾಮ್ ನೋಡ್ಕೊಳ್ಳಿ. ಒಂದು ಸಾರಿ ನೋಡ್ಕೊಳ್ಳಿ. ಫಾರ್ ಡಯಾಗ್ರಾಮ್ ಇಟ್ ಈಸ್ 2 marks. ಡೆಫಿನೆಟ್ಲಿ ಒಂದು ಡಯಾಗ್ರಾಮ್ ನಿಮ್ಗೆ ಬಂದೇ ಬರ್ತದೆ, ಕಂಪಲ್ಸರಿ ಅದು. ಸೊ ಎಲ್ಲ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರಿ. ಎಲ್ಲ ಅಂದರೆ ಇರೋದೇ ನಿಮ್ಗೆ 2-3 ಡಯಾಗ್ರಾಮು, ಅಂದ್ರೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರಿ. ಓಕೆ, ನೆಕ್ಸ್ಟ್, ದ ಮೆಗ್ನೀಷಿಯಂ ರಿಬ್ಬನ್ ಬರ್ನ್ಸ್ ವಿತ್ ದಟ್ ಈಸ್ dazzling white flame in air and that is changed into magnesium oxide. Mention the type of reaction. ಯಾವುದು ಅಂತ ಕೇಳಿದ್ದಾನೆ. ಏನು ಮಾಡಿದ್ದಾರೆ? ಮೆಗ್ನೀಷಿಯಂ ರಿಬ್ಬನ್ ಬರ್ನ್ಸ್ ಇನ್ ವಿತ್ ಅ ಡಾರ್ಲಿಂಗ್ ವೈಟ್ ಫ್ಲೇಮ್ ಇನ್ ಅ ಏರ್. ನೋಡಿ ಇಲ್ಲಿ, ಇದು ಬಂದ ತಕ್ಷಣ ಮೆಗ್ನೀಷಿಯಂ ರಿಬ್ಬನ್ ಅಂತ ಬರೆದ್ಬಿಡ್ಬೇಕು ನೀವು. ಇದೇ ಕ್ವಶನಲ್ಲಿ 2-3 ಕ್ವಶನ್ ಕ್ರಿಯೇಟ್ ಆಗುತ್ತೆ. ನಾನು ಯಾವುದನ್ನೋ ಒಂದು ಬರ್ನ್ ಮಾಡ್ತಾ ಇದ್ದೀನಿ. ಇಟ್ ಬರ್ನ್ಸ್ ವಿತ್ ಡಾರ್ಲಿಂಗ್ ವೈಟ್ ಫ್ಲೇಮ್. ಐಡೆಂಟಿಫೈ ಯಾವುದನ್ನ ಬರ್ನ್ ಮಾಡ್ತಾ ಇದ್ದೀನಿ ಅಂತ ಕೇಳ್ಬೋದು. ಹೀಗೆ ಕೇಳ್ಬೋದು,
I am burning X. It gives darling white flame. Then what is X something? What is X? X is magnesium ribbon. And change into magnesium oxide. Mention the type of reaction. Yav reaction appa? And then helbeka nanu. It is a chemical combinational reaction. Combinational reaction. Magnesium combine with oxygen gives magnesium oxide. Magnesium combine with oxygen. That is combine with ಅಂದ್ರೆ combinational reaction. ಯಾವ್ಯಾವ್ದು ರಿಯಾಕ್ಷನ್ ಇದೆ ನೆನ್ಪಿಟ್ಕೊಂಡು ಹೋಗಿರಿ. ಕಾಂಬಿನೇಷನಲ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಸುಮಾರು ರಿಯಾಕ್ಷನ್ಸ್ಗಳಿದೆ, ಎಲ್ಲ ನೆನ್ಪಿಟ್ಕೊಂಡು ಹೋಗಿರಿ. ನೆಕ್ಸ್ಟ್, ಲಿಸ್ಟ್ ದ ಅಬ್ಸರ್ವೇಷನ್ ದಟ್ ಹೆಲ್ಪ್ ಯು ಟು ಡಿಟರ್ಮೈನ್ ದಿ ಕೆಮಿಕಲ್ ರಿಯಾಕ್ಷನ್ ಟೇಕನ್ ಹ್ಯಾಸ್ ಬೀನ್ ಟೇಕನ್ ಪ್ಲೇಸ್. ಸೊ ಏನಾಗಿದೆ, ಯಾವ್ಯಾವುದೆಲ್ಲ ಚೇಂಜ್ ಆಗಿದೆ ನೋಡ್ಕೊಂಡು ಹೇಳಿ. ಚೇಂಜ್ ಇನ್ ಕಲರ್ ಆಗಿದೆ, ಇಲ್ಲೇ ಹೇಳಿದ್ದಾನೆ. ವೈಟ್ ಡಾರ್ಕ್ನಿಂಗ್ ವೈಟ್ ಫ್ಲೇಮ್, ಚೇಂಜ್ ಇನ್ ಕಲರ್ ಆಗಿದೆ. ಎವಲ್ಯೂಷನ್ ಆಫ್ ಗ್ಯಾಸ್ ಆಗಿದೆ, ಅದನ್ನ ಬರ್ನ್ ಮಾಡಿದಾಗ ಏನು ಬಂತು, ಗ್ಯಾಸ್ ಬಂತಲ್ಲ, ಎವಲ್ಯೂಷನ್ ಆಫ್ ಗ್ಯಾಸ್ ಆಗಿದೆ. ಚೇಂಜ್ ಇನ್ ಟೆಂಪರೇಚರ್ ಆಗಿದೆ. ಮೆಗ್ನೀಷಿಯಂ ರಿಬ್ಬನ್ಗೆ ಟೆಂಪರೇಚರ್ ಈಸ್ ರೂಮ್ ಟೆಂಪರೇಚರ್, ಬರ್ನ್ ಮಾಡಿದೆ, ಟೆಂಪರೇಚರ್ ಈಸ್ 100 or more, 100 ಡಿಗ್ರಿ ಸೆಲ್ಸಿಯಸ್, ಟೆಂಪರೇಚರ್ ಚೇಂಜ್ ಆಗಿದೆ. ಚೇಂಜ್ ಇನ್ ಸ್ಟೇಟ್, ಮೆಗ್ನೀಷಿಯಂ ರಿಬ್ಬನ್ ಏನಿತ್ತು ಸಾಲಿಡ್, ಈಗೇನಾಯ್ತು ಗ್ಯಾಸ್ ಆಯಿತು. ಚೇಂಜ್ ಇನ್ ಸ್ಟೇಟ್, ಆಲ್ಮೋಸ್ಟ್ ಆಲ್ ಇಟ್ ಹ್ಯಾಪನ್ಡ್, ಎಲ್ಲದೂ ಇದರಲ್ಲೇ ಆಗೋಗಿದೆ. ಓಕೆ, ಸ್ಮೆಲ್ ಒಂದು ಬಿಟ್ಟು. ಓಕೆ, ನೆಕ್ಸ್ಟ್, ಕೆಮಿಕಲ್ ಇಕ್ವೇಶನ್ ಹ್ಯಾವ್ ಟು ಬಿ ಬ್ಯಾಲೆನ್ಸ್ಡ್. ವೈ? ಕೆಮಿಕಲ್ ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು ಯಾಕೆ ಅಂತ ಕೇಳಿದಾನೆ. ಬ್ಯಾಲೆನ್ಸ್ ಮಾಡಲಿಲ್ಲ ಅಂದ್ರೆ ಏನಾಗತ್ತೆ? ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ಥರ, ಆಮೇಲೆ ಇಲ್ಲಿಗೆ ಬರೋಣ, ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಒಂದು ಗ್ಯಾಸ್, ನಿಮ್ಮ ಮನೇಲಿ ಗ್ಯಾಸ್ ಇದೆ ಅಂತ ತಿಳ್ಕೊಳ್ಳಿ. ಇದಕ್ಕೆ ಸಫಿಷಿಯಂಟ್ ಆಕ್ಸಿಜನ್ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಮಿಥೇನ್ ಬರ್ತಾ ಇರ್ತದೆ ಅಂತ ಅಂದ್ಕೊಳ್ಳಿ. ಇಡೀ ಸಿತೇನ್ ಅದು, ಅಂದ್ಕೊಳ್ಳಿ. ಸೊ ಆಕ್ಸಿಜನ್ ಸಫಿಷಿಯಂಟ್ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಈ ಗ್ಯಾಸ್ ಪೂರ್ತಿ ಬರ್ನ್ ಆಗಲ್ಲ. ದಟ್ಸ್ ಇಟ್, ಬರ್ನ್ ಆಗಲ್ಲ, ಕಂಪ್ಲೀಟ್ ರಿಯಾಕ್ಷನ್ ಆಗಲ್ಲ. ಆಗಲಿಲ್ಲ ಅಂತಂದಾಗ ಏನಾಗುತ್ತೆ? ಈಗ ಎಷ್ಟು ನೀರು ಬೇಕೋ ಅಷ್ಟು ಶುಗರ್ ಹಾಕ್ಬೇಕಲ್ಲ, ನೀರಿಗೆ ಎಷ್ಟು ಅಂತೇಳಿ. ಅದಕ್ಕೂ ಜಾಸ್ತಿ ಹಾಕಿದ್ರೆ ಶುಗರ್ ಕರಗೋದೇ ಇಲ್ಲ, ಅಲ್ಲೇ ಉಳಿತದೆ. ಕಡಿಮೆ ಹಾಕಿದ್ರೆ ಟೇಸ್ಟ್ ಇರಲ್ಲ. ಸೊ ಬ್ಯಾಲೆನ್ಸ್ ಯಾಕೆ ಮಾಡಬೇಕು? ಅಕಾರ್ಡಿಂಗ್ ಟು ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ನಾನು ಹೇಳಿದ ಕಥೆಗಳೆಲ್ಲ ಬರೆಯಕ್ಕೆ ಹೋಗ್ಬೇಡಿ, ವರ್ಡ್ ಟು ವರ್ಡ್ ಹಂಗೇನೆ ಬರೀಬೇಕು. ಏನೋ ಅಕಾರ್ಡಿಂಗ್ ಟು ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ದ ನಂಬರ್ ಆಫ್ ಆಟಮ್ಸ್ of each element remains same before and after chemical reaction. ಇದನ್ನೇ ಬರಿಬೇಕು. ನೀನು ಏನೇ ಕತೆ ಬರೆದ್ರೂ ಕೊಡಲ್ಲ, ಏನು ಕತೆ ಬರೆದ್ರೂ ಮಾರ್ಕ್ಸ್ ಕೊಡಲ್ಲ, ಇದನ್ನೇ ಬರಿಬೇಕು. ಯಾಕೆ? ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, the number of atoms of each element remains the same before chemical reaction and after chemical reaction. ಅದನ್ನೇ ಬರೀಬೇಕು. ಉಳಿದಿದ್ದು ಏನು ಕತೆ ಪುರಾಣ ಬರೆದ್ರು ಮಾರ್ಕ್ಸ್ ಕೊಡಲ್ಲ. ನೆಕ್ಸ್ಟ್, ಮೆನ್ಷನ್ ದಿ ಮೆಜರ್ಸ್ ದಟ್ ಆರ್ ಫಾಲೋಡ್ ಟು ಪ್ರಿವೆಂಟ್ ದಿ ರಸ್ಟಿಂಗ್ ಹೋಗೋದಕ್ಕೆ ಏನೇನು ಮಾಡ್ಬೇಕಪ್ಪ? ನಿಮ್ಮ ಮನೇಲಿ ಏನೇನು ಮಾಡ್ತಾರೆ? ಸೈಕಲ್ ಚೈನು ಜಂಗ್ ಹಿಡಿತದಲ್ಲ, ರಸ್ಟ್ ಹಿಡಿತದಲ್ಲ, ಆ ರಸ್ಟ್ ಬರಬಾರ್ದು ಅಂತ ಏನೇನು ಮಾಡ್ತಾರಪ್ಪ? ನಿಮ್ಮ ಮನೇಲಿ ಏನು ಮಾಡ್ತಾರೆ ಅಂತ ಬರೀರಿ. ಆಯಿಲ್ ಹತ್ತಾರಾ? ಹೌದು ಸರ್. ಗ್ರೀಸಿಂಗು? ಹೌದು ಸರ್. ಪೇಂಟಿಂಗು? ಹೌದು ಸರ್. ಗ್ಯಾಲನೈಸೇಷನು? ಹೌದು ಸರ್. ದಟ್ ಈಸ್ ಕ್ರೋಮೋಪ್ಲೇನೆಟ್ಟು? ಹೌದು ಸರ್. ನೆಕ್ಸ್ಟು ಆನೋಡೈಸೇಷನು? ಹೌದು ಸರ್. ಎಲ್ಲದೂ ಹೌದು ಸರ್. ಅದರಲ್ಲಿ ಎಷ್ಟು ಮಾರ್ಕ್ಸು? 3 ಮಾರ್ಕ್ಸ್ ಬರಬೇಕು. ಮಾರ್ಕ್ಸ್ ನೋಡಿಕೊಂಡು ಬರೀರಿ. ಎಲ್ಲ ನೆನ್ಪಿಟ್ಕೊಂಡು ಬರೀಬೇಕು ಅಂತೇನಿಲ್ಲ, ಮಾರ್ಕ್ಸ್ ನೋಡಿಕೊಂಡು ಬರೀರಿ. ಇದಕ್ಕೊಂದು ಮಾರ್ಕ್ಸು, ಇದಕ್ಕೆ 2 ಮಾರ್ಕ್ಸು, ದಟ್ ಈಸ್ 3 ಮಾರ್ಕ್ಸ್. ನೋಡಿಕೊಂಡು ಬರೀರಿ. ಓಕೆ, ನೆಕ್ಸ್ಟ್, ಡ್ರಾ ದಿ ಡಯಾಗ್ರಾಮ್. ಆವಾಗಲೇ ಹೇಳಿದೆ ಡಯಾಗ್ರಾಮ್ ಈಸ್ ಕಂಪಲ್ಸರಿ, ಒಂದು ಬಂದೇ ಬರುತ್ತೆ ಅಂತೇಳಿ. ದಿಸ್ ಐ ಥಿಂಕ್ ಐ ಆಲ್ರೆಡಿ ಎಕ್ಸ್ಪ್ಲೈನ್. ಜಿಂಕ್ ಗ್ರಾನೈಟ್ ವಿತ್ ದಟ್ ಐ ಆಲ್ರೆಡಿ ಎಕ್ಸ್ಪ್ಲೈನ್. ಜಿಂಕ್ ಗ್ರಾನೈಟ್ಸ್ ಇಲ್ಲಿರುತ್ತೆ. ನೆಕ್ಸ್ಟು ಡೆಲಿವರಿ ಟ್ಯೂಬ್ ಇದು ಡೆಲಿವರಿ ಟ್ಯೂಬ್. ನೇಮ್ ದಿ ಪಾರ್ಟ್ ಅಂತ ಕೆಲವೊಂದು ಸರಿ ಕೇಳ್ಬೋದು. ಇದು 2ನೇ ಸಾರಿ ರಿಪೀಟ್ ಆಗಿದೆ. ಐ ಆಲ್ರೆಡಿ ಎಕ್ಸ್ಪ್ಲೇನ್ ದಿಸ್. ನೆಕ್ಸ್ಟ್, ಮೆಗ್ನೀಷಿಯಮ್ ಅಗೇನ್ 2ನೇ ಸಾರಿ ರಿಪೀಟ್ ಆಗಿದೆ. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೆಗ್ನೀಷಿಯಮು
ಆ್ಯಂಡ್ ಸೋಡಿಯಂ ಕ್ಲೋರೈಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮೆಗ್ನೀಷಿಯಂ ಕ್ಲೋರೈಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, 2 times it is repeated. Then answer the following question. Write any two difference between saturated and unsaturated carbon. So saturated ಏನಾಗುತ್ತೆ, they have a single bond between the carbon atoms. Unsaturated ಅಂದರೆ double or triple bond between the carbon atoms. So ಇಲ್ಲಿ C, ಇಲ್ಲಿ C, double bond C, or C, triple bond C, like that. ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಇದ್ರೆ ಅದು ಅನ್ಸ್ಯಾಚುರೇಟೆಡ್, ಸಿಂಗಲ್ ಬಾಂಡ್ ಇದ್ರೆ ಅದು ಸ್ಯಾಚುರೇಟೆಡ್. ನೆಕ್ಸ್ಟ್, ಲೆಸ್ ರಿಯಾಕ್ಟಿವ್, ದಟ್ ಈಸ್ ಅನ್ಸ್ಯಾಚುರೇಟೆಡ್ ಆರ್ ಸ್ಯಾಚುರೇಟೆಡ್ ಆರ್ ಲೆಸ್ ರಿಯಾಕ್ಟಿವ್ ಅಂಡ್ ಅನ್ಸ್ಯಾಚುರೇಟೆಡ್ ಆರ್ ಮೋರ್ ರಿಯಾಕ್ಟಿವ್. ಗಿವ್ ಬ್ಲೂ ಕಲರ್ ಫ್ಲೇಮ್ ಅಂಡ್ ಬರ್ನಿಂಗ್ ಆನ್ ಬರ್ನಿಂಗ್, ಗಿವ್ ಯೆಲ್ಲೋ ಕಲರ್ ಫ್ಲೇಮ್ ಆನ್ ಬರ್ನಿಂಗ್. ವಾಟ್ ಇಟ್ ಇಂಡಿಕೇಟ್ಸ್? ಬ್ಲೂ ಕಲರ್ ಫ್ಲೇಮ್ ಆನ್ ಬರ್ನಿಂಗ್ ಅಂದ್ರೇನು? ಯಾಕೆ ಬ್ಲೂ ಕಲರ್ ಯೆಲ್ಲೋ ಕಲರ್ ಬರುತ್ತೆ? ನಿಮ್ಮನೆ ಗ್ಯಾಸು, ನಿಮ್ಮನೆ ಗ್ಯಾಸ್ ಆನ್ ಮಾಡ್ತಿರಲ್ಲ, ಹಿಂಗೆ ಬೇಕೈತೆ, ಯಾಕೆ ಬ್ಲೂ ಕಲರ್ ಬರುತ್ತೆ? ಕಂಪ್ಲೀಟ್ ಕಂಬಷನ್ ಆಗಿರಲ್ಲ, ಆಗಿರುತ್ತೆ ಆವಾಗ ಬ್ಲೂ ಕಲರ್ ಬರುತ್ತೆ. ಕಂಪ್ಲೀಟ್ ಕಂಬಷನ್ ಆಗಿಲ್ಲ ಅಂದರೆ ಯೆಲ್ಲೋ ಕಲರ್ ಬರ್ತದೆ. ನಿಮ್ಮ ಗ್ಯಾಸಲ್ಲಿ ಯೆಲ್ಲೋ ಕಲರ್ ಬರ್ತಾ ಇದೆ ಅಂತಂದರೆ ಅರ್ಥ ಕಂಪ್ಲೀಟ್ ಕಂಬಷನ್ ಆಗ್ತಾ ಇಲ್ಲ, ಗ್ಯಾಸ್ ವೇಸ್ಟ್ ಆಗ್ತಾ ಇದೆ ಅಂತ. ಆವಾಗ ಸಣ್ಣ ಮಾಡಿ, ಆವಾಗ ಬ್ಲೂ ಕಲರ್ ಬರುತ್ತೆ. ನೀವು ದೊಡ್ಡ ಮಾಡಿದ ತಕ್ಷಣ ಜಾಸ್ತಿ ಬೆಂಕಿ ಬರುತ್ತೆ ಅಂತಲ್ಲ, ಒಂದಿಷ್ಟು ಏನೋ ಇದಾಗೋದೇ ಇಲ್ಲ, ಕಂಬಷನ್ ಆಗಿರಲ್ಲ, ಒಂದಿಷ್ಟು ಗ್ಯಾಸ್ ವೇಸ್ಟ್ ಆಗ್ತಾ ಇರ್ತದೆ. ಹಾಗಾಗಿ ಬ್ಲೂ ಕಲರ್ ಫ್ಲೇಮಲ್ಲೇ ಅಡುಗೆ ಮಾಡಿ. ಓಕೆ, ಯೆಲ್ಲೋ ಕಲರ್ ಬಂತು ಅಂದರೆ ಏನರ್ಥ? ಕಂಬಷನ್ ಕಂಪ್ಲೀಟ್ ಆಗಿಲ್ಲ ಅಂತ, ಕಂಪ್ಲೀಟ್ ಆಗಿ ಅದು ಕಂಬಷನ್ ಆಗಿಲ್ಲ ಅಂತ. ಸೊ ಸ್ಯಾಚುರೇಟೆಡ್ ಬ್ಲೂ ಕಲರ್ ಕೊಡುತ್ತೆ ಅಂದರೆ ಏನರ್ಥ? ಕಂಪ್ಲೀಟ್ ಆಗಿ ಕಂಬಷನ್ ಆಗ್ತಾ ಇದೆ. ಸೊ ಅನ್ಸ್ಯಾಚುರೇಟೆಡ್ ಯೆಲ್ಲೋ ಕಲರ್ ಕೊಡ್ತಾ ಇದೆ ಅಂದರೆ ಏನರ್ಥ? ಕಂಪ್ಲೀಟ್ ಆಗಿ ಕಂಬಷನ್ ಆಗ್ತಾ ಇಲ್ಲ. ಕ್ಯಾನ್ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಈಸಿಲಿ, ಕ್ಯಾನ್ ಅಂಡರ್ಗೋ ಅಡಿಷನ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್. ಸೊ ಸಬ್ಸ್ಟಿಟ್ಯೂಷನ್ ಆಗುತ್ತೆ, ಅದು ಅಡಿಷನ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್. ನೆಕ್ಸ್ಟ್ ಇದು ಎಕ್ಸಾಂಪಲು, ಆಲ್ಕೇನ್ಸ್ ANE ಅಂದರೆ ಸಿಂಗಲ್ ಬಾಂಡ್. ಆಲ್ಕೀನ್ಸ್ ಆರ್ ಆಲ್ಕೈನ್ಸ್, ಈನ್ಸ್ ಅಂದರೆ ಡಬಲ್ ಬಾಂಡು, ಐನ್ಸ್ ಅಂದರೆ ಟ್ರಿಪಲ್ ಬಾಂಡು. ಓಕೆ, write any two ಅಂತಿದೆ. If you write any two, that's enough. Write the molecular formula and structural formula of the following, that is propanoic acid and cyclohexane. Propanoic acid, prop ಅಂದ್ರೆ ಎಷ್ಟು? 4 ಬರೀರಿ. 1 2 3 4 ಪ್ರೊಪೇನ್ ಅಂದರೆ ಮಿಥೇನ್, ಇಥೇನ್, ಪ್ರೊಪೇನ್, ಬ್ಯೂಟೇನ್. ಪ್ರಾಪ್ ಅಂದರೆ 3. ಓಕೆ, ಪ್ರಾಪ್ ಅಂದರೆ 3, ಬ್ಯೂಟ್ ಅಂದರೆ 4. ಓಕೆ, ನಾವು ಪ್ರಾಪ್ ಅಂದರೆ 3 ಕಾರ್ಬನ್ ಬರೀರಿ. ನೆಕ್ಸ್ಟ್ ಏನು ಹೇಳಿದ್ದಾರೆ? ಆಯಿಕ್ ಆಸಿಡ್. ಆಯಿಕ್ ಆಸಿಡ್ ಅಂದರೆ ಏನು? HOH, ದಟ್ ಈಸ್ ಆಯಿಕ್ ಆಸಿಡ್ ಅಂದ್ರೆ ಏನು? HOH. ಹೆಚ್ ಅಲ್ಲಿ ಬರೀಬೇಕು, ಸಾರಿ OOH, ಸಾರಿ O, ನೆಕ್ಸ್ಟ್ ಅಲ್ಲಿ OH. ಯಾವುದಕ್ಕೆ? ಆಯಿಕ್ ಆಸಿಡ್. ಆಯಿಕ್ ಆಸಿಡ್ ಅಂದ್ರೆ COH, ಲಾಸ್ಟಲ್ಲಿ ಬರಿತೀವಲ್ಲ COOH ಅಂತೇಳಿ, ಅಂದರೆ OH. ನೋಡಿ ಮತ್ತೊಂದು ಸಾರಿ, O ಕಾರ್ಬನ್ ಜೊತೆ OH. ಗೊತ್ತಾಗ್ತಿದೆಯಾ? ಮತ್ತೊಂದು ಸರಿ ನೋಡ್ಕೊಳ್ಳಿ, ಅದೆಲ್ಲದೂ ಬರಿಬೇಕು ನೀವು, ಅದೊಂದೇ ಅಲ್ಲ, ಆಲ್ಕೋಹಾಲು ಏನೇ ಕೇಳಿದ್ರು ಬರಿಬೇಕು ನೀವು. ಸೊ ಇಲ್ಲೇನು ಬರಬೇಕು? O, ಇಲ್ಲಿ OH. ಯಾವುದಕ್ಕೆ? ಲಾಸ್ಟ್ ಕಾರ್ಬನ್ಗೆ. ಸೊ ಲಾಸ್ಟ್ ಕಾರ್ಬನ್ಗೆ ಏನು ಮಾಡಬೇಕು? ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ OH. ಎಷ್ಟು ಬಾಂಡ್ ಆಯಿತು? 1 2 3 4 ಬಾಂಡ್ ಆಯಿತು. ಓಕೆ, ನೆಕ್ಸ್ಟ್ ಯಾವ್ದು ಕೇಳಿದ್ದಾರೆ? ಸೈಕ್ಲೋಹೆಕ್ಸಿನ್. ಸೈಕ್ಲೋ ಅಂದರೆ ಸೈಕ್ಲೋ, ಚೈನ್ ಥರ ಇರಬೇಕು. ಹೆಕ್ಸ್ ಅಂದರೆ ಎಷ್ಟು? 6. ಹೆಕ್ಸ್ ಅಂದರೆ 6. ಸೈಕ್ಲೋ ಆಮೇಲೆ ನೋಡ, ಹೆಕ್ಸ್ ಅಂದರೆ 6. 1 2 3 4 5 6. ಹೆಕ್ಸ್ ಅಂದರೆ 6. ಸೈಕ್ಲೋ ಅಂದರೆ ಸೈಕ್ಲಿಕ್ ಆಗಿ ಬರಬೇಕು, ರೊಟೇಷನ್ ಆಗಿ ಬರಬೇಕು, ಸೈಕ್ಲೋ. ಸೊ ಎಷ್ಟು ಬಾಂಡ್ ಆಯ್ತು ಇಲ್ಲಿ? 1 2 ಬಾಂಡ್ ಆಯ್ತಲ್ಲ, ಇನ್ನೆರಡು ಬಾಂಡ್ ಏನು? ದಟ್ ಈಸ್ ಹೈಡ್ರೋಜನ್. ದಟ್ ಈಸ್ ಸೈಕ್ಲೋಹೆಕ್ಸೇನ್. ಸೈಕ್ಲೋ ಅಂದರೆ ಸೈಕ್ಲಿಕ್ ಆಗಿ ಬರಬೇಕು,
ಹೆಕ್ಸ್ ಅಂದರೆ 1 2 3 4 5 6. ಓಕೆ, ಯಾವ್ದಾದ್ರು ಕೇಳ್ಬೋದು. ಸೈಕ್ಲೋಪ್ರೊಪಿನ್, ಸೈಕ್ಲೋಬ್ಯೂಟಿನ್, ಸೈಕ್ಲೋಹೆಕ್ಸಿನ್, ಸೈಕ್ಲೋಆಕ್ಟಿನ್, ಏನು ಕೇಳಿದ್ರು ಅಷ್ಟೇ. ಎಷ್ಟು ಕೇಳಿದಾರೆ ಅಟಮು ಅಷ್ಟು ಬರ್ಕೊಳ್ಳಿ, ಸೈಕಲ್ ಆಗಿ ಬರೀರಿ, ಚೈನ್ ಆಗಿ ಬರೀರಿ. ಓಕೆ, ಆಮೇಲೆ ಬೆಂಜಿನ್ ರಿಯಾಕ್ಷನ್ ಅಂತ ಕಲ್ತ್ಕೊಂಡು ಹೋಗಿರಿ. ರೈಟ್, ನೆಕ್ಸ್ಟ್. How many single bond and double bond are there in the molecule of C3H7COOH ಅಂತ ಕೇಳಿದೆ. C3H7COOH. C3 ಅಂದರೆ ಕಾರ್ಬನ್ 3, 1 2 3. H7 1 2 1 2 1 2 ಎಷ್ಟಾಯ್ತು ನೋಡಿ, 1 2 3 4 5 6 7. ನೆಕ್ಸ್ಟು COOH, ಆವಾಗಲೇ ಹೇಳಿದೆ ಲಾಸ್ಟ್ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದೆ, ಲಾಸ್ಟ್ ಒನ್ಗೆ ಡಬಲ್ ಬಾಂಡ್ OH ಅಂತ ಹೇಳೋದು. ಎಷ್ಟಾಯ್ತು, 1 2 3 4 ಬಾಂಡ್ ಆಯ್ತಲ್ಲ, ಈ ಹೈಡ್ರೋಜನ್ ತೆಗೆದುಬಿಡಿ. ಎಷ್ಟಾಯ್ತು ಇವಾಗ ಕೌಂಟ್ ಮಾಡಿ ಹೇಳಿ. ಹೌ ಮೆನಿ ಸಿಂಗಲ್ ಬಾಂಡ್ಸ್ ಆರ್ ದರ್ ಇನ್ ದ ಮಾಲಿಕ್ಯೂಲ್ ದಿಸ್ ಅಂತ ಕೇಳಿದ್ದಾರೆ. ಹೌ ಮೆನಿ ಸಿಂಗಲ್ ಬಾಂಡ್ಸ್ ಅಂತ ಕೇಳಿದ್ದಾರೆ. ಎಷ್ಟು ಸಿಂಗಲ್ ಬಾಂಡ್ ಇದೆ ಕೌಂಟ್ ಮಾಡಿ. 1 2 3 4 5 6 7 8. ನಂಬರ್ ಆಫ್ ಸಿಂಗಲ್ ಬಾಂಡ್ಸ್ ಆರ್ 8. Single bonds, double bonds are there in the molecule of C3. Oh, illondu COH, C3, ಇನ್ನೊಂದು C, ಇನ್ನೊಂದು 4 ಇದೆ. 4 ಇದೆ ಅಲ್ಲಿ. That is 4 ಇದೆ ನೋಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ C3 ಇದೆ, ಇಲ್ಲೊಂದು C ಇದೆ, 4 ಆಯ್ತಲ್ಲ. 1 2 3 4. That is 1 2 3. ಮೊದಲಿಂದ ಸೇರ್ಕೊಂಬೋಣ, OOH ಸೇರ್ಕೊಂಬೋಣ, OOH. 1 2 3 4 ಆಯಿತು. ಇಲ್ಲಿ ಹೆಚ್ಚು 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 ಎಷ್ಟಾಯ್ತು ಸಿಂಗಲ್ ಬಾಂಡು? 1 2 3 4 5 6 7 8 9 10 11. 11 ಇನ್ನೊಂದು ಓಗೆ ಮತ್ತೊಂದು ಇರುತ್ತೆ ಆ ಕಡೆ, ದಟ್ ಈಸ್ 12. 12. ಸೊ 12 ಸಿಂಗಲ್ ಬಾಂಡ್ಸ್ ಅಂತ. ನಂಬರ್ ಆಫ್ ಡಬಲ್ ಬಾಂಡ್ಸ್ ಎಷ್ಟಿದೆ ನೋಡ್ಕೊಳ್ಳಿ. ಓನ್ಲಿ 1 ಡಬಲ್ ಬಾಂಡ್. ನೆಕ್ಸ್ಟ್, ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಸೈಕ್ಲೋಪೆಂಟೇನ್. ಆವಾಗಲೇ ಹೇಳಿದೆ ನಾನು, ಸೈಕ್ಲೋಪೆಂಟೇನೋ, ಸೈಕ್ಲೋಬ್ಯೂಟೇನೋ, ಏನು ಬೇಕಾದ್ರೂ ಕೇಳ್ಬೋದು. ಪೆಂಟ್ ಅಂದರೆ ಎಷ್ಟು? 5 ಬರೀರಿ. 1 2 3 4, ಇಲ್ಲೊಂದು 5 ಸೇರಿಸ್ಕೊಳ್ಳ, 5. ಏನಂತಿದೆ? ಆಲ್ ಆರ್ ಸಿಂಗಲ್ ಬಾಂಡ್. ರಿಮೈನಿಂಗು ಹೈಡ್ರೋಜನ್ನ ಆ್ಯಡ್ ಮಾಡಿ. ಹೈಡ್ರೋಜನ್ ರಿಮೈನಿಂಗ್ ಹೈಡ್ರೋಜನ್ ಆ್ಯಡ್ ಮಾಡಿ. ನೆಕ್ಸ್ಟ್ ಯಾವ್ದು ಕೇಳಿದ್ದಾರೆ? ಪ್ರೊಪೇನ್ ನಾಲ್, OL ಅಂದರೆ ಆಲ್ಕೋಹಾಲ್. ಓಕೆ, ಪ್ರಾಪ್ ಅಂದರೆ ಎಷ್ಟು? 3 1 2 3. OL ಅಂದರೆ ಆಲ್, ದಟ್ ಈಸ್ ಆಕ್ಸಿಜನ್. OH ಆ್ಯಡ್ ಮಾಡಬೇಕು, ಮಿಕ್ಕಿರೋದೆಲ್ಲ hydrogen. That's it. Okay, next. Name the substance that do not undergo the chemical change that is used in a reaction of converting the compound containing the carbon double bond into a compound containing only single bond. Write an example for the reaction of the form the equation. That is, ಏನಾಗ್ಬೋದು ಅಂತ ಕೇಳಿದಾನೆ. ದಟ್ ಈಸ್ ಕೆಟಲಿಸ್ಟ್ ಹಾಕಿ. ಇಂಡೈರೆಕ್ಟ್ಲಿ ಆಸ್ಕ್ ಯು ಟು ರೈಟ್ ಕೆಟಲಿಸ್ಟ್. ಯಾವ ಕೆಟಲಿಸ್ಟ್ ಹಾಕ್ತಾ ಇದ್ದೀರಿ? ನಿಕಲ್ ಆರ್ ಪ್ಲಾಡಿಯಂ ಹಾಕಿ. ಸೊ ಏನಂತ ಕರೀತಾರದು? ನಾವು ಈ ಬಾಂಡ್ ಏನಾದ್ರು ಚೇಂಜ್ ಆಗುತ್ತಾ ಸರ್? ಇದರಿಂದ ಏನಾದರೂ ಚೇಂಜ್ ಆಗುತ್ತಾ ಸರ್? ಏನೂ ಚೇಂಜ್ ಆಗಲ್ಲ ಸರ್. ನೆಕ್ಸ್ಟ್ ರಿಯಾಕ್ಷನ್ ಕೇಳಿದರೆ ರಿಯಾಕ್ಷನ್ ಬರ್ಕೊಳ್ಳಿ. ಡಬಲ್ ಬಾಂಡ್ ಇರೋದು ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂಡರ್ ದಿಸ್ ನಿಕಲ್ ಆ್ಯಂಡ್ ಹೈಡ್ರೋಜನ್. ಅದರ ಅಂಡರ್ಲ್ಲಿ ಹಾಕಿದ್ರೆ ಸ್ಯಾಚುರೇಟೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ಯಾಚುರೇಟೆಡ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್, ರೈಟ್ ದ ಸ್ಟ್ರಕ್ಚರ್ ಆಫ್ N ಬ್ಯೂಟೇನ್ ಆ್ಯಂಡ್ ಐಸೋಬ್ಯೂಟೇನ್. N ಬ್ಯೂಟೇನ್ ಅಂದರೆ ಚೈನು, N ನಂಬರ್ ಆಫ್ ಆರ್ ದರ್. ಬ್ಯೂಟ್ ಅಂದರೆ 4, ಸೊ 4 ಕಾರ್ಬನ್ ಶುಡ್ ಬಿ ದರ್. ನೆಕ್ಸ್ಟ್ ಐಸೋ ಅಂದರೆ ಬ್ರಾಂಚ್. ಇಟ್ ಈಸ್ ಐಸೋ. ಬ್ಯೂಟೇನ್ ಅಂದರೆ 1 2 3 4 ಕಾರ್ಬನ್ ಇರಬೇಕು. ಎಷ್ಟು ಹೈಡ್ರೋಜನ್ ಇರಬೇಕು ಅಂತ ನಿಮ್ಗೆ ಗೊತ್ತಿದೆ, ಮಾಡ್ಕೊಂಡು ಹೋಗಿ. ದಟ್ ಈಸ್ ಬ್ಯೂಟ್ ಅಂದ್ರೇನು? 4 ಕಾರ್ಬನ್ ಅಂತ. 1 2 3 4 ಕಾರ್ಬನ್. ಉಳಿದೆಲ್ಲ ಹೈಡ್ರೋಜನ್ ಆಗ್ತಾ ಹೋಗಿ ಅಷ್ಟೇ, ಮತ್ತಿನ್ನೇನಿಲ್ಲ. ಹೈಡ್ರೋಜನ್ ಆಗ್ತಾ ಹೋಗಿ ಮತ್ತಿನ್ನೇನಿಲ್ಲ. ಐಸೋ ಬ್ಯೂಟ್ ಅಂದರೆ 4, 1 2 ಇಲ್ಲಿ ಚೇಂಜ್ ಮಾಡೋಣ,
ಸಿ ಚೇಂಜ್ ಮಾಡಿ. ಕಾರ್ಬನ್ ಎಷ್ಟಾಯಿತು? ಒಂದು ಬಾಂಡು 3, ಇಲ್ಲಿ ಒಂದು ಬಾಂಡ್ ಆಯಿತು 3, ಇಲ್ಲಿ 1 2 3 ಆಯಿತು 1, ಇಲ್ಲಿ 1 2 ಆಯಿತು 3 4. ಹೈಡ್ರೋಜನ್ 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 hydrogen, 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 hydrogen. Count number of bonds. Okay. Next. What is the esterification? Very important. How ethene is obtained from ethanol? Very, 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 very important question. Very, 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 very important question. Okay. So alcohol and carboxylic acid react to form a ester. ಯಾವ್ಯಾವುದು? ಆಲ್ಕೋಹಾಲ್ನ ಮತ್ತೆ ಕಾರ್ಬೋಕ್ಸಿಲಿಕ್ ಆಸಿಡ್ನ ಸೇರಿಸಿದ್ರೆ ಏನಾಗುತ್ತೆ? ಎಸ್ಟರ್ ಬರುತ್ತೆ. ನಿಮಗೆ ಎಸ್ಟರ್ ಬರುತ್ತೆ. ದ ರಿಯಾಕ್ಷನ್ ಈಸ್ ಕಾಲ್ಡ್ ಎಸ್ಟರಿಫಿಕೇಶನ್. ಆಲ್ಕೋಹಾಲು ಕಾರ್ಬೋಕ್ಸಿಲಿಕ್ ಆಸಿಡ್ನ ಕೂಡಿಸಿ ರಿಯಾಕ್ಷನ್ ಮಾಡಿದ್ರೆ ಎಸ್ಟರ್ ಬರುತ್ತೆ. ವೆರಿ 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 ಇಂಪಾರ್ಟೆಂಟ್, ಅದು ಬಂದೇ ಬರುತ್ತೆ ನಿಮಗೆ. ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಎಸ್ಟರಿಫಿಕೇಶನ್. ವೆನ್ ಎಥನಾಲ್, ಎಥನಾಲ್ ಅಂದ್ರೆ ಏನರ್ಥ? ಎಥನಾಲ್, ಎತ್ ಅಂದ್ರೆ 2 ಕಾರ್ಬನ್, ಸಿ ಎತ್ ಅಂದ್ರೆ 2 ಕಾರ್ಬನು, ಎಥನಾಲ್ ಎತ್ ಅಂದ್ರೆ 2 ಕಾರ್ಬನ್, ಸಿ ಸಿ ಆಲ್, ಆಲ್ ಅಂದ್ರೆ OH, ಆಕ್ಸಿಜನ್ ದಟ್ ಈಸ್ OH ಗ್ರೂಪ್ ನ ಆಡ್ ಮಾಡಿದ್ರೆ ಆಲ್ಕೋಹಾಲ್ ಬರುತ್ತೆ, ಆಲ್ಕೋಹಾಲ್ ಬರುತ್ತೆ. ಮಿಕ್ಕಿರೋದಿಲ್ಲಿ 1 2 3 1 2 ಏನಾಯ್ತು? ಎಥನಾಲ್ ಈಸ್ ಹೀಟೆಡ್ at 443 Kelvin in the excess of concentrated H2SO4. Concentrated H2SO4 to form a ethene. ಇತ್ ಅಂದ್ರೆ 2, ಈನ್ ಅಂದ್ರೆ ಡಬಲ್ ಬಾಂಡ್, 1 2 ಬಾಂಡ್ ಆಯ್ತು. ಇನ್ನು ಉಳ್ಕೊಂಡಿರೋದು ಹೈಡ್ರೋಜನ್ 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 ಹೈಡ್ರೋಜನ್. ಓಕೆ, ದಟ್ ಈಸ್ ಇದು ಈ ಕನ್ವರ್ಷನ್ ತುಂಬಾ 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 ಇಂಪಾರ್ಟೆಂಟು. ಯಾವುದರಿಂದ? ಎಥನಾಲ್ ಟು ಇಥೀನ್, ಎಥನಾಲ್ ಟು ಇಥೀನ್, ಎಥನಾಲ್ ಟು ಇಥೀನ್. ಎಥನಾಲ್ ಅಂದ್ರೆ ಆಲ್ಕೋಹಾಲು, ಇಥೀನ್ ಅಂದ್ರೆ ಈನ್, ಡಬಲ್ ಬಾಂಡ್. ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್, ರೈಟ್ ದಿ ಡಾಟ್ ಸ್ಟ್ರಕ್ಚರ್ ಆಫ್ ನೈಟ್ರೋಜನ್ ಅಂಡ್ ದಟ್ ಈಸ್ ಪ್ರೊಪೈನ್ ಮಾಲಿಕ್ಯೂಲ್ ಅಂಡ್ ಎಕ್ಸ್ಪ್ಲೈನ್ ದ ಕ್ಲೆನ್ಸಿಂಗ್ ಆಫ್ ಸೋಪ್. ಇದನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಾಗಿದೆ. ಸೋಪ್ ಆಕ್ಷನ್ ಆಫ್ ಸೋಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದನ್ನ ನೈಟ್ರೋಜನ್ದು ಮಾಡ್ಕೊಂಡು. ಸೊ ನೈಟ್ರೋಜನ್ ಎಷ್ಟಿರುತ್ತೆ ನೋಡ್ಕೊಳ್ಳಿ. ಇನ್ ದ ಔಟರ್ ಮೋಸ್ಟ್ ಆರ್ಬಿಟ್ ಎಷ್ಟಿರುತ್ತೆ? 5. ಇನ್ ದ ಔಟರ್ ಮೋಸ್ಟ್ ಆರ್ಬಿಟ್ 5. ದಟ್ ಈಸ್ 5 ಇಸ್ ದ ಡೋನರ್ ಆರ್ ಎಕ್ಸೆಪ್ಟರ್. ಡೋನರ್ ಆದ್ರೆ ಡಾಟ್ ಬರಿತೀವಿ, ಎಕ್ಸೆಪ್ಟರ್ ಆದ್ರೆ ಕ್ರಾಸ್ ಬರಿತೀವಿ. 5 ಇದೆ, ಸೊ ಅದನ್ನ ಡೊನೇಟ್ ಮಾಡೋದಿಲ್ಲ, ಸೊ ಕ್ರಾಸ್. 1 2 3 4 5. 1 ನೈಟ್ರೋಜನ್. ಇನ್ನೊಂದು ನೈಟ್ರೋಜನ್ ತಗೊಳ್ಳಿ. 1 2 3 4 5. ಸೊ ಇದ್ರ ಜೊತೆ ಬಾಂಡ್ ಆಯ್ತು, ಇದ್ರ ಜೊತೆ ಬಾಂಡ್ ಆಯ್ತು. ಯಾಕೆ ಏನು ಎತ್ತ ಅಂತ ಹೇಳೋಷ್ಟು ಟೈಮು ನನಗಿಲ್ಲ, ಕೇಳೋಷ್ಟು ಟೈಮು ನಿಮಗೂ ಕೂಡ ಇವತ್ತಿಗಿಲ್ಲ. ರೆಗ್ಯುಲರ್ ಆಗಿದ್ರೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಕುತ್ಕೋಬೋದಿತ್ತು, ಬಟ್ ಅಷ್ಟು ಟೈಮ್ ನಿಮಗಿಲ್ಲ. ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡಿದ್ರೆ ಕೇಳೋಷ್ಟು ಪೇಷನ್ಸು ನಿಮಗಿಲ್ಲ. ಎಕ್ಸಾಮಿಗೆ ಹಿಂಗೆ ಬರುತ್ತೆ, ಹಿಂಗೆ ಬರೀರಿ ಅಷ್ಟೇ. ಓಕೆ, ನೆಕ್ಸ್ಟು ಇದು ಪ್ರಾಪ್ ಅಂದ್ರೆ ಎಷ್ಟು? ಪ್ರಾಪ್ ಅಂದ್ರೆ ಎಷ್ಟು? 3 ನಾ 4 3. ಬ್ಯೂಟ್ ಅಂದ್ರೆ 4, 3 ಕಾರ್ಬನ್ನು. ಐನ್ ಅಂದ್ರೆ ಟ್ರಿಪಲ್ ಬಾಂಡ್, 3 ಬಾಂಡ್. ಕಾರ್ಬನ್ ಮಧ್ಯ 3 ಬಾಂಡ್. ಇಲ್ಲೊಂದು ಕಾರ್ಬನ್ ಇದೆ, 1 2 3 ಬಾಂಡ್ ಆಯ್ತು. ಹೈಡ್ರೋಜನ್ ಮಧ್ಯ ಸಿಂಗಲ್ ಬಾಂಡ್, ಹೈಡ್ರೋಜನ್ ಮಧ್ಯ ಸಿಂಗಲ್ ಬಾಂಡ್, ಹೈಡ್ರೋಜನ್ ಮಧ್ಯ ಸಿಂಗಲ್ ಬಾಂಡ್. ಕಾರ್ಬನ್ ಮಧ್ಯ 3 ಬಾಂಡು, 3 ಬಾಂಡ್ಸ್ ಬಿಟ್ವೀನ್ ಕಾರ್ಬನ್ ಅಂಡ್ ಕಾರ್ಬನ್. ನೋಡ್ಕೊಳ್ಳಿ, ಚುಕ್ಕಿ ಇಟ್ಟಿದ್ದಾರೆ ಅಷ್ಟೇ. ಇದು ಕಾರ್ಬನ್ನು, ಇದು ಕಾರ್ಬನ್ನು, ಮಧ್ಯ ಬಾಂಡ್ ಬದಲಾಗಿ ಚುಕ್ಕಿ ಇಟ್ಟಿದ್ದಾರೆ. ಚುಕ್ಕಿ 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 ಚುಕ್ಕಿ. ಎಷ್ಟು ಬಾಂಡ್ ಆಯ್ತು? 3 ಬಾಂಡ್ ಆಯ್ತು. ಇಲ್ಲಿ 1 2 3 ಇನ್ನೊಂದು ಹೈಡ್ರೋಜನ್ ಉಳ್ಕೊಳತ್ತಲ್ಲ, ಹೈಡ್ರೋಜನ್ಗೆ ಏನ್ ಮಾಡಬೇಕು? ಇದು ಕಾರ್ಬನ್ಗೆ, ಈ ಕಡೆದು ಕಾರ್ಬನ್ಗೆ. ಹೈಡ್ರೋಜನ್ಗೆ ಬೇಕಲ್ಲಪ್ಪ, ಹೈಡ್ರೋಜನ್ ಎಷ್ಟು ಚುಕ್ಕಿ? ಒಂದೇ ಬಾಂಡ್, 2 ಚುಕ್ಕಿ. ಸೊ ಇಲ್ಲಿ ಮತ್ತೊಂದು ಕಾರ್ಬನ್ ಮತ್ತು ಕಾರ್ಬನ್ ಜೊತೆ ಎಷ್ಟು ಚುಕ್ಕಿ? ಒಂದೇ ಬಾಂಡ್, ಸಿಂಗಲ್ ಬಾಂಡ್, ಒಂದೇ ಚುಕ್ಕಿ. ಹೈಡ್ರೋಜನ್ಗೆ ಇದ್ರ ಜೊತೆ ಹೈಡ್ರೋಜನ್ ಒಂದು ಬಾಂಡ್, ಈ ಹೈಡ್ರೋಜನ್ 1 ಬಾಂಡ್, ಈ ಹೈಡ್ರೋಜನ್ 1 ಬಾಂಡ್. ಆಲ್ ಆರ್ ಹೈಡ್ರೋಜನ್ಸ್. ಬಾಂಡ್ನ ಡಾಟ್ ಆಗಿ ಹೇಳಿದ್ದಾನೆ. ಐನ್ ಅಂದ್ರೆ ಟ್ರಿಪಲ್ ಬಾಂಡ್ ಅಲ್ವೇನ್ರಿ? ಇಷ್ಟೇ, ಅದು ಸಿ ಹಿಂಗಿರೋದು. ಇಲ್ಲಿ ಹೈಡ್ರೋಜನ್ ಇರೋದು, ಹೈಡ್ರೋಜನ್. ಇಲ್ಲಿ ಇನ್ನೊಂದು ಕಾರ್ಬನ್ನು, ಇದ್ರ ಜೊತೆ 3 ಹೈಡ್ರೋಜನ್ನು. ಇದನ್ನೇ ಈಗ ಬರ್ದಿದ್ದಾರೆ, ಚುಕ್ಕಿ ಇಟ್ಟು ಬರ್ದಿದ್ದಾರೆ. ಇಲ್ಲಿ ಲೈನ್ ಬದಲಾಗಿ
ಈ ಪಾಯಿಂಟ್ ಬಿಟ್ಟು ಮತ್ತೆ ಅಳಿಸ್ಬಿಡಿ. ಏನಾಯ್ತು? ಚುಕ್ಕಿ ಬರಲಿಲ್ವಾ ಅದು? ಎಸ್ ಆರ್ ನೋ? ಸೊ ಇಲ್ಲಿ ಮಧ್ಯದಲ್ಲಿ ಅಳಿಸ್ಬಿಟ್ರಪ್ಪ, ಚುಕ್ಕಿ ಬಂತು ನೋಡಿ. ಇಲ್ಲಿ ಮಧ್ಯದಲ್ಲಿ ಅಳಿಸಿ, ಏನು ಬಂತು? ಚುಕ್ಕಿ ಬರುತ್ತೆ. ಗೊತ್ತಾಗ್ತಿದ್ಯಾ? ಚುಕ್ಕಿ ಬರುತ್ತೆ. ಇನ್ಸ್ಟೆಡ್ ಆಫ್ ಲೈನ್ ಚುಕ್ಕಿ ಇಟ್ಟಿದ್ದಾರೆ ಅಷ್ಟೇ, ಮತ್ತಿನ್ನೇನು ಇಲ್ಲ. ಗಡಿಬಿಡಿ ಆಗೋದು ಬೇಡ. ಸೊ ಸೋಪ್ದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ದಟ್ ಕಂಪ್ಲೀಟ್ಸ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. Do well.